ಸೊ ನನ್ನ ಮೇಲೆ ಫೋಕಸ್ ಆಗೋ ಕ್ಯಾಮ್ರಾ ಯಾವುದು ಅದಂದ್ರಲ್ಲ. ಸೊ ಐ ಟಾಕ್ ದೇರ್ ಮೋರ್. ನಿಮಿಷ. ಯಾ. ಸೊ ನಿಮ್ಮದು ಯಾವ ಊರು ಅಂದ್ರಿ ಸರ್? ನಿಮ್ಮದು ಮುಂಡಗೋಡು, ಉತ್ತರ ಕನ್ನಡ ಜಿಲ್ಲೆ. ಓಕೆ. ಮುಂಡಗೋಡು. ಸೊ ನನಗೆ ಅದು ಗೊತ್ತೇ ಇರಲಿಲ್ಲ ನೋಡಿ ವಿಷಯ ನೀವು ಹೇಳಿದ್ದು ಮುಂಡಗೋಡ್ ಬಗ್ಗೆ. ಟಿಬೇಟಿಯನ್ಸ್ ತುಂಬಾ ಇರೋದು ಅಂಡ್ ದ ಫೋಟೋ ವಿಚ್ ಯು ಶೋಡ್ ಮೀ ಅಲ್ಲ. ಓ ಮೈ ಗಾಡ್, ಎಷ್ಟು ಜನ ಇದ್ದಾರೆ ಸರ್ ಅಲ್ಲಿ ಟಿಬೇಟಿಯನ್ಸ್. ಅಂದ್ರೆ ಫೋಟೋ ಕ್ಯಾಪ್ಚರ್ ಮಾಡಿರೋದು ನನಗೆ ಒಂಥರ ಈ ಸ್ಪಿತಿ ವ್ಯಾಲಿಯಲ್ಲಿ ನೋಡಿರೋ ತರ ಫೀಲಿಂಗ್ ಹಂಗೆ ಇದೆ. ಹೌದು ರಿಯಲಿ ಅಮೇಸಿಂಗ್ ಆಕ್ಚುಲಿ. ಐ ಥಿಂಕ್ ಜನ ಕರ್ನಾಟಕದಲ್ಲಿ ತುಂಬಾ ಈ ಕೂರ್ಗ್ ಸೈಡ್ ಎಲ್ಲ ಹೋಗ್ಬಿಟ್ಟು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮುಂಡಗೋಡ್ ಸೈಡ್ ಹೆಚ್ಚಿಗೆ ಬಂದಿಲ್ಲ. ಹೌದು. ಸೊ ಅದನ್ನ ನಾವು ಸಪರೇಟ್ ಆಗಿ ಮಾತಾಡೋಣ. ವಿ ಕ್ಯಾನ್ ಡೂ ಇಟ್. ಸೊ ಇವಾಗ ಕ್ಯಾಮ್ರಾ ಆಲ್ರೆಡಿ ರೋಲ್ ಆಗ್ತಿದೆ. ಸೊ ನಾವು ನಮ್ಮ ಡಿಸ್ಕಷನ್ ಶುರು ಮಾಡ್ಬೇಡ. ಶೋರ್. ಓಕೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ಒಂದು ಹೊಸ ಸೀರೀಸ್ ಶುರು ಮಾಡಿದ್ದೀನಿ, ಎ ಕ್ಯಾಂಡಿಡ್ ಕನ್ವರ್ಸೇಷನ್ ವಿತ್ ಇಂಡಿಯನಿಷ್ ಅಂತೇಳಿ. ಸೊ ಇದರಲ್ಲಿ ನಾನು ಅಂದರೆ ಲೈಫಲ್ಲಿ ನಮಗೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳಿರುತ್ತೆ ತಿಳ್ಕೊಳ್ಳೋದ್ರ ಬಗ್ಗೆ. ಸೊ ನನಗಂತೂ ಈ ಹೊಸ ಹೊಸ ವಿಷಯಗಳು ನಾನು ತುಂಬ ಓದ್ಕೊಂಡಿಲ್ಲ ಗುರು. ನಾನೊಬ್ಬ ನಾರ್ಮಲ್ ಇಂಜಿನಿಯರು, ಸಾದಾ ಇಂಜಿನಿಯರು. ಸೊ ನಾನು ತುಂಬ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ತುಂಬ ಸಿನಿಮಾ ಬಫ್, ನಾನು ಮೂವಿ ಬಫ್. ಸೊ ನನಗನ್ನಿಸ್ತು ಈ ಥರ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಯಾಕೆ ಒಂದು ಕೈಂಡ್ ಆಫ್ ಪಾಡ್ಕಾಸ್ಟ್ ಅಥವಾ ಕೈಂಡ್ ಆಫ್ ಕ್ಯಾಂಡಿಡ್ ಕನ್ವರ್ಸೇಷನ್ ಮಾಡಬಾರ್ದು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ಟಾಪಿಕ್ ಬಂದ್ಬಿಟ್ಟು NHS ಮೇಲಾಗಿರುತ್ತೆ. ಇದಕ್ಕೆ ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ ಕರೀತಾರೆ. ಸೊ ಇಡೀ ಪ್ರಪಂಚದಲ್ಲೇ ಒನ್ ಆಫ್ ದ ಅಲ್ಲ, ಇದೇ ಲಾರ್ಜೆಸ್ಟ್ ಸಿಂಗಲ್ ಹೆಲ್ತ್ ಪಬ್ಲಿಕ್ ಕೇರ್ ಸಿಸ್ಟಮ್ ಆಗಿರುತ್ತೆ. ಸೊ ನನಗಿದು ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಗುರು. ಯಾಕಂದರೆ ನಾನು UK ನಲ್ಲಿ ಒಂದು 2-3 ವರ್ಷ ಆಯಿತು, ನಂದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲೆಲ್ಲ ವರ್ಕ್ ಮಾಡಿ. ಸೊ ಇಲ್ಲಿನ ಒಂದು ಮೆಡಿಕಲ್ ಸಿಸ್ಟಮ್ ಹೇಗಿದೆ ಪಬ್ಲಿಕ್ ಸೆಕ್ಟರಲ್ಲಿ, ಇದು ಮತ್ತು ಲಾರ್ಜೆಸ್ಟ್ ಎಂಪ್ಲಾಯರ್ ಕೂಡ ಲೈಕ್ ವರ್ಲ್ಡಲ್ಲೇ ನಂಬರ್ 5th ಪೊಸಿಷನಲ್ಲಿ ಆ್ಯಂಡ್ ಯುರೋಪಲ್ಲಿ ದಿಸ್ ಇಸ್ ನಂಬರ್ 1 ಪಬ್ಲಿಕ್ ಎಂಪ್ಲಾಯರ್ ಅಂತ ಕೂಡ ಹೆಸರು ತೊಗೊಂಡಿದೆ. ಸೊ ಅದಕ್ಕೋಸ್ಕರ ನಾನಿವತ್ತು ನಮ್ಮ ಒಂದು ಶೋಗೆ ಸ್ಪೆಷಲ್ ಗೆಸ್ಟ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ RaviPrasad ಕಟ್ಟಿಮನಿ. ಸೊ ನಮ್ಮ ಅಪ್ಪಟ ಕನ್ನಡಿಗರು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದಾರೆ. ಸೊ ಇವರು ಈ ಒಂದು UK ಅಲ್ಲಿರುವಂಥ NHS ಸಿಸ್ಟಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಕನ್ನಡಿಗರು ಈ ಒಂದು NHS ಸಿಸ್ಟಮಲ್ಲಿ ಕೆಲಸ ಮಾಡಿ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟು ತುಂಬ ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಐ ಹೋಪ್ ಮುಂದೆ ನಮ್ಮ RaviPrasad ಅವರು ಕೂಡ ಒಂದೇನಾದರೂ ಮಾಡ್ತಾರೆ. ಸೊ ಈಗ ಜಾಸ್ತಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ನಾವು ಮೊದಲು ನಮ್ಮ RaviPrasad ಅವರ ಹಿನ್ನೆಲೆನ ತಿಳ್ಕೊಳ್ಳೋಣ. ಅವರು ಯಾಕಂದರೆ ನಾನೊಬ್ಬ ನಾರ್ಮಲ್ ಇಂಜಿನಿಯರು, ಬಟ್ ಇವರು ಇವ್ರದ್ದು ಮಾಡಿರುವಂಥ ಪ್ರೊಫೈಲ್ ನೋಡ್ತಾ ಇದ್ದೆ ನಾನು ಇಂಟರ್ನೆಟ್ಟಲ್ಲಿ. ಸೊ MBBS MD ಅಷ್ಟೇ ನನಗೆ ಗೊತ್ತಿರೋದು, ಬಟ್ ಇವ್ರದ್ದು MBBS MD MCH ಏನೇನೋ ಎಷ್ಟೊಂದು ಪ್ರೊಫೈಲ್ಗಳೆಲ್ಲ ಇತ್ತು. ಸೊ ನನಗಂತೂ ಆ ಮೆಡಿಕಲ್ ಟರ್ಮ್ಗಳೆಲ್ಲ ಜಾಸ್ತಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಮೇಯ್ನಾಗೆ, ಸೊ ಇದು ಬಂದ್ಬಿಟ್ಟು ತುಂಬಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಎಸ್ಪೆಷಲಿ ಯಾರ್ಯಾರು UK ನಲ್ಲಿದ್ದೀರಾ, ನಮ್ಮ ಕನ್ನಡಿಗರಾಗಿರ್ಬೋದು ಅಥವಾ ಭಾರತದವರಾಗಿರ್ಬೋದು, ಯಾರ್ಯಾರು UK ನಲ್ಲಿದ್ದೀರಾ, ನಿಮಗೆ ಆ್ಯಸ್ ಎ ಕಾಮನ್ ಮ್ಯಾನ್ ತುಂಬ ಒಂದು ಕ್ವಶನ್ಸ್ಗಳಿರುತ್ತೆ. ಅಂದರೆ UK ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಹೇಗೆ ನಡೆಯುತ್ತೆ. ಯಾಕಂದರೆ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ. ಆ್ಯಂಡ್ ಈ UPSC ಆಸ್ಪಿರೆಂಟ್ಸ್ಗಳೆಲ್ಲ ಯಾರಿದ್ದೀರಾ, ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ವಿಡಿಯೋ ನನ್ನ ಪ್ರಕಾರ. ಯಾಕಪ್ಪ ಅಂತಂದರೆ ಒಂದು ಏನಂತಾರೆ ವೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರಿಗೊಂದು ಡಿಫ್ರೆಂಟ್ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಅವ್ರಿಗೆ ಒಂದು ನಾಲೆಡ್ಜ್ ಬರುತ್ತೆ. ಅಂಡ್ ಅವ್ರಿಗೆ ಎಕ್ಸಾಮ್ಗೆ ತಯಾರಿ ಆಗೋದಕ್ಕೆ ಮತ್ತೆ ಒಳ್ಳೆ ಪಾಯಿಂಟರ್ಸ್ಗಳು ತಗೊಂಡು ಹೋಗ್ಬೋದು. ಸೊ ಅದಷ್ಟೇ ಅಲ್ಲ, ನಾನು ಕಮ್ಯುನಿಟಿ ಫಾರ್ಮಲ್ಲಿ ಒಂದು ಕ್ವಶನ್ ಲೈಕ್ ಏನಾದರೂ ನಿಮಗೆ ಆ್ಯಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಒಬ್ಬ NHS ಡಾಕ್ಟರ್ ಹತ್ರ ಕೇಳ್ಕೊಳ್ಳೋದಕ್ಕೆ. ಸೊ ಅದನ್ನು ಹಾಕಿದೆ. ಎಷ್ಟೊಂದು ಜನ ಪ್ರಶ್ನೆಗಳನ್ನ ಕೂಡ ಕಳಿಸಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದೆ. ಸೊ ಅದನ್ನು ಕೂಡ ನಾವು ಸರ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ಇವರು ಡಾಕ್ಟರ್ ಆ್ಯಂಡ್ ಸರ್ಜನ್ ಕೂಡ, ಆರ್ಥೋಪೆಡಿಕ್ ಸರ್ಜನ್. ಸೊ ಇನ್ನು ನಾನು ಜಾಸ್ತಿ ಹೇಳೋದಕ್ಕಿಂತ ಜಾಸ್ತಿ ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ಕಾರ ಎಲ್ಲರಿಗೂ, ಜಗತ್ತಿನಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ನಿಶಾಂತ್ ಅವ್ರ ಜೊತೆ ನಾವು ಮಾತಾಡ್ತಿರೋದು ಒಂದು ಒಳ್ಳೆ ಸಂಗತಿ. ಇವರು ತುಂಬ ಎಂಥ್ಯೂಸಿಯಾಸ್ಟಿಕ್ ಆಗಿದ್ದಾರೆ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋದ್ರಲ್ಲಿ, ಮತ್ತು ಹೊಸ ವಿಷಯಗಳನ್ನು ತಗೊಂಡು ನಮ್ಮ ಕನ್ನಡಿಗರು ಮುಂದೆ ಬರ್ತಾ ಇದ್ದಾರೆ. ಇವರು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ನಂದು ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಅಂತ ಹೇಳಿದರೆ, ನಾನು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನವನಾಗಿರ್ತೀನಿ. ಅಲ್ಲಿಂದ ನಾನು ವಿದ್ಯಾಭ್ಯಾಸ ಮಾಡಿ ಧಾರವಾಡಲ್ಲಿ ನಾನು PUC ಮುಗಿಸಿದೆ. ಧಾರವಾಡಲ್ಲಿ ಮುಗಿಸ್ಕೊಂಡು ನಮ್ಮ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹುಬ್ಳಿ, ಉತ್ತರ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು,
ಅಲ್ಲಿ ನಾನು MBBS ಮುಗಿಸಿದೆ. MBBS ಮಾಡಿಕೊಂಡು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಆರ್ಥೋಪೆಡಿಕ್ಸನ್ನು ನಾನು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಿಮ್ಸ್ ಬೆಂಗಳೂರಲ್ಲಿ ಆರ್ಥೋಪೆಡಿಕ್ಸ್ ಮುಗಿಸಿ ಅಲ್ಲಿ 2 ವರ್ಷ ಬೆಂಗಳೂರಲ್ಲೇ ವರ್ಕ್ ಮಾಡಿದೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ. ಅಲ್ಲಿ ವರ್ಕ್ ಮಾಡಿದ್ಮೇಲೆ 2017ರಲ್ಲಿ ನಾನು ಇಂಗ್ಲೆಂಡಿಗೆ ಬಂದೆ, UK. ಅಲ್ಲಿಂದ ನಂದು ಇಲ್ಲಿ ಕರಿಯರ್ ಸ್ಟಾರ್ಟ್ ಆಯಿತು. ಇಲ್ಲಿ ಬಂದಿರೋ ಮೇನ್ ಉದ್ದೇಶ ಅಂದರೆ ಹೈಯರ್ ಎಜುಕೇಷನ್. ನನಗೆ ಇಂಡಿಯಾದಲ್ಲಿ ಆಲ್ರೆಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇತ್ತು, ಬಟ್ ನನಗೆ ಅದರ್ ಹೆಲ್ತ್ ಕೇರ್ ಸಿಸ್ಟಮ್ದು ನಾಲೆಜ್ ಬೇಕಾಗಿತ್ತು. ಇಂಡಿಯಾದ ಹೆಲ್ತ್ ಕೇರ್ ಸಿಸ್ಟಮ್ ಜೊತೆಗೆ ವೆಸ್ಟರ್ನ್ ವರ್ಲ್ಡಲ್ಲಿ ಪೇಷಂಟ್ಸನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ, ಮತ್ತು ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತಾರೆ ಕೆಲವೊಂದು ಆ್ಯಸ್ ಎ ಡಾಕ್ಟರ್. ಸೊ ಇದೆಲ್ಲ ನನಗೆ ಬೇಕಾಗಿತ್ತು. ಸೊ ಹಾಗಾಗಿ UK ಮೈಗ್ರೇಟ್ ಆದೆ. ಇಲ್ಲಿ ಬಂದ ಮೇಲೆ ಯು ಹ್ಯಾವ್ ಟು ಡೂ ಸರ್ಟನ್ ಡಿಗ್ರೀಸ್ ಇಲ್ಲಿ ವರ್ಕ್ ಮಾಡ್ಬೇಕಾರೆ. ಸೊ MRCS ಮಾಡಿಕೊಂಡೆ. ದೆನ್ ಮಾಸ್ಟರ್ಸ್ ಇನ್ ಚರಾರ್ಜರಿ MCH ಅಂತ ಹೇಳ್ತಾರೆ ಫ್ರಮ್ ರೈಟಿಂಗ್ಟನ್ ಹಾಸ್ಪಿಟಲ್. ಇಟ್ಸ್ ಒನ್ ಆಫ್ ದ ಸೆಂಟರ್ ಆಫ್ ಎಕ್ಸಲೆನ್ಸ್. ಅಲ್ಲಿ MCH ಮಾಡಿದೆ. ದೆನ್ ಯುರೋಪಿಯನ್ ಬೋರ್ಡ್ ಆಫ್ ಆರ್ಥೋಪೆಡಿಕ್ಸ್ ಆ್ಯಂಡ್ ಟ್ರಾಮಾ ಅಂತ ಹೇಳ್ತಾರೆ, ವಿಚ್ ಇಸ್ ಫೆಲೋಶಿಪ್ FIBOT, ಅದನ್ನು ಮಾಡಿದೆ. ಇದೆಲ್ಲ ಆದಮೇಲೆ UK ಅವ್ರದ್ದು ಕೂಡ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇದೆ. ನಮ್ಮಲ್ಲಿ ಹೆಂಗೆ MS MD ಅಂತೀವೋ ಇವರಲ್ಲಿ FRCS MRCP ಅಂತ ಇದೆ. ಸರ್ಜನ್ಸಿಗೆ FRCS ಅಂತ ಕೊಡ್ತಾರೆ. ಸೊ ಅದನ್ನು ನಾನು 2022ರಲ್ಲಿ FRCS ಆರ್ಥೋಪೆಡಿಕ್ಸ್ ಪಾಸ್ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಡಿಗ್ರೀಸ್ ಆಗಿದೆ. ಈಗ ಸದ್ಯ ನಾನು ಫೆಲೋಶಿಪ್ ಮಾಡ್ತಾ ಇದ್ದೀನಿ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಲಿ. ಇದು ಗೋಲ್ಡನ್ ಜುಬ್ಲಿ ಹಾಸ್ಪಿಟಲ್ ಗ್ಲಾಸ್ಗೋ ಅಂತ ಹೇಳ್ತಾರೆ. ಇದು ಯುರೋಪಿನಲ್ಲಿ ಹೈಯೆಸ್ಟ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವ ಸೆಂಟರ್ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಅಂತ ಹೇಳ್ಬೋದು, ಇಲೆಕ್ಟಿವ್ ಆರ್ಥೋಪೆಡಿಕ್ ಸೆಂಟರ್. ಸೊ ಹೋಪ್ಫುಲಿ ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಕರಿಯರ್ ಏನೇನು ಗೊತ್ತಾಗುತ್ತೆ ಅಂತ. ಸೊ ದಿಸ್ ಈಸ್ ಮೈ ಬೇಸಿಕ್ ಪ್ರೊಫೈಲ್. ಸೊ ಆಲ್ಮೋಸ್ಟ್ ಒಂದು 11 ವರ್ಷ ಆಗಿದೆ. 11 ವರ್ಷ ಆಗಿದೆ UK ಬಂದು. ಹೌದು, ಬಂದ್ಬಿಟ್ಟು. ಹೌದು. ಓಕೆ, ನೈಸ್. ಸೊ ಎಷ್ಟೊಂದು ಫುಲ್ ಲಿಸ್ಟೇ ಕೊಟ್ಟರು. ಹಾಂ, ಹೌದು. ಮತ್ತು ಐ ಆಮ್ ಕ್ವೈಟ್ ಇಂಟ್ರೆಸ್ಟೆಡ್ ಇನ್ ರಿಸರ್ಚ್ ಆಸ್ ವೆಲ್. ಸೊ ಆಲ್ರೆಡಿ ಐವ್ ಗಾಟ್ ಅರೌಂಡ್ 15 ಪಬ್ಲಿಕೇಶನ್ಸ್ ಜರ್ನಲ್ಸಲ್ಲಿ. ಸುಮಾರು ಕಡೆ ಇಂಟರ್ನ್ಯಾಷನಲ್, ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸಸ್ಸಲ್ಲಿ ಕೂಡ ಗಿವನ್ ಎ ಟಾಕ್ಸ್, ಆರ್ಥೋಪೆಡಿಕ್ ರಿಲೇಟೆಡ್ ಟಾಕ್ಸ್ ಕೊಟ್ಟಿದೆ. ಸೊ ಆ ಪಬ್ಲಿಕೇಶನ್ಸ್ ಎಲ್ಲ ಒಂದು ಯಾವುದಾದ್ರೂ ನಮಗೆ ಆಕ್ಸೆಸ್ ಇರುತ್ತೆ ಸರ್? ಇರುತ್ತೆ, ಹೌದು. ಗೂಗಲ್ ಸ್ಕಾಲರಲ್ಲಿ ಹೋದರೆ ನಾನು ಏನೇನು ಪಬ್ಲಿಕೇಶನ್ ಮಾಡಿದ್ದೀನಿ ಆರ್ಥೋಪೆಡಿಕ್ ರಿಲೇಟೆಡ್ ಎಲ್ಲ ಜರ್ನಲ್ಸು ದೇ ಕ್ಯಾನ್ ಹ್ಯಾವ್ ಆಕ್ಸೆಸ್. ಓಕೆ, ಗ್ರೇಟ್. ಐ ಥಿಂಕ್ ನೀವು ನಂಗೆ ಅದು ಲಿಂಕ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಸೊ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ. ಸೊ ಐ ಥಿಂಕ್ ಯಾರೆಲ್ಲ ಮೆಡಿಕಲ್ ಆಸ್ಪಿರೆಂಟ್ಸ್ ಇದ್ದಾರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹೌದು. ಸೊ ಓಕೆ, ಸೊ ಈಗ ನಮ್ಮ ಮೈನ್ ಟಾಪಿಕ್ ಬಂದ್ಬಿಟ್ಟು NHS ಆಗಿರೋದ್ರಿಂದ ನ್ಯಾಷನಲ್ ಹೆಲ್ತ್ ಸರ್ವಿಸಸ್. ಸೊ ಇದ್ರ ಬಗ್ಗೆ ನಾವು ಈಗ ತುಂಬ ಡೀಪಾಗಿ ಚರ್ಚೆನ ಶುರು ಮಾಡೋಣ. ಸೊ NHSದು ಒಂದು ಹಿಸ್ಟ್ರಿ ಅವರು ನನ್ನ ಹತ್ರ ಹೇಳ್ತಾ ಇದ್ರು ಹಿಸ್ಟ್ರಿ ಬಗ್ಗೆ ಎಲ್ಲ. NHS ಹೇಗೆ ಶುರುವಾಯಿತು. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನೀವು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ. NHS ನಿಶಾಂತ್ ಅವ್ರು ಹೇಳಿದರು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಅಂತ. ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ನಾವು ದೆರ್ ಈಸ್ ಅ ಸೇಯಿಂಗ್, ನಾವು ಹಿಸ್ಟ್ರಿ ತಿಳ್ಕೊಳ್ಳಿಲ್ಲ ಅಂದರೆ ಫ್ಯೂಚರ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಯಾವುದೇ ಒಂದು ದೇಶ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಅಥವಾ ಒಂದು ವ್ಯಕ್ತಿ ಇರ್ಬೋದು, ಅವರ ಹಿಸ್ಟ್ರಿ ನಮಗೆ ಗೊತ್ತಿದ್ದರೆ ದೆನ್ ವಿ ಕ್ಯಾನ್ ಪ್ರಿಡಿಕ್ಟ್ ವೇರ್ ದಿಸ್ ಪರ್ಸನ್ ಆರ್ ಆರ್ಗನೈಸೇಷನ್ ವಿಲ್ ಗೋ ಅಂತ. ಸೊ NHS ಕೂಡ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ವರ್ಲ್ಡ್ ವಾರ್ ಆದಮೇಲೆ UK ಮತ್ತು US ವೇರ್ ಒನ್ ಕೊಯಲೇಷನ್. ಇವರು ಒಂದು ಟೀಮಾಗಿ ವರ್ಲ್ಡ್ ವಾರನ್ನು ಗೆಲ್ತಾರೆ. ಆವಾಗ ವಿನ್ಸ್ಟನ್ ಚರ್ಚಿಲ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದರು UKದು, ಕನ್ಸರ್ವೇಟಿವ್ ಪಾರ್ಟಿ. ಈಗೇನು ರಿಷಿ ಸುನಾಕ್ ಇದಾರಲ್ಲ, ಸೇಮ್ ಪಾರ್ಟಿ, ಕನ್ಸರ್ವೇಟಿವ್. ಸೊ ಅವರು ವರ್ಲ್ಡ್ ವಾರನ್ನು ಗೆಲ್ತಾರೆ. ಆ ಟೈಮಲ್ಲಿ ಸ್ಟ್ರಾಟಜೀಸ್ ಮಾಡಿ ಜರ್ಮನಿನ ಸೋಲಿಸ್ತಾರೆ, ಜಪಾನನ್ನು ಸೋಲಿಸ್ತಾರೆ. ಬಟ್ ಅದಾಗಿದ್ದ ನೆಕ್ಸ್ಟ್ ಇಲೆಕ್ಷನಲ್ಲೇ ಅವರು UKಲಿ ಸೋತೋಗ್ಬಿಡ್ತಾರೆ ವೆರಿ ಬ್ಯಾಡ್ಲಿ. ಕನ್ಸರ್ವೇಟಿವ್ ವಿಲ್ ಲೂಸ್, ಸೋತೋಗ್ತಾರೆ. ಯಾಕಂದರೆ ಆ ವರ್ಲ್ಡ್ ವಾರಲ್ಲಿ ಅವರು ಇದ್ದಂಥ ಪ್ರತಿಯೊಂದು ರಿಸೋರ್ಸನ್ನು ಕೂಡ UK ಯೂಸ್ ಮಾಡಾಗಿರುತ್ತೆ. ಯಾಕಂದರೆ ಅವ್ರು ಗೆಲ್ಲೇಬೇಕಾಗಿರುತ್ತೆ ಆ ವರ್ಲ್ಡ್ ವಾರನ್ನು. ಎಷ್ಟು ತನಕ ಅವರು ರಿಸೋರ್ಸನ್ನು ಯೂಸ್ ಮಾಡ್ತಾರಂದರೆ ಇಲ್ಲಿ ಜನಕ್ಕೆ ಊಟಕ್ಕೆ ಕೂಡ ಕಷ್ಟ ಇರುತ್ತೆ. ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿ ಮಕ್ಕಳಿಗೆ. ಬಟ್ ಆಗಿನ ಟೈಮಲ್ಲಿ ಅದು ವರ್ಲ್ಡ್ ವಾರ್ ಟೈಮಲ್ಲೇ ಇದು ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಸ್ಕೊಂಡು, ವರ್ಲ್ಡ್ ವಾರ್ ಟೈಮಲ್ಲಿ ಡೆವಲಪ್ಡ್ ಕಂಪೇರ್ ಟು ಏಷ್ಯನ್ ಕಂಟ್ರೀಸ್. ಯಾಕಂದ್ರೆ ನಾವು ಇಂಡಿಯಾ ಎಲ್ಲ ಇನ್ನೂ ತುಂಬಾನೇ ಬಡತನದಲ್ಲಿದ್ವಿ ಅವಾಗ. ಅವ್ರು ನಮ್ಮನ್ನೇ ಆಳ್ತಿದ್ರು. ಎಕ್ಸಾಕ್ಟ್ಲಿ. ಸುಮಾರು 400 ವರ್ಷ UK ಅವ್ರು ನಮ್ಮನ್ನು ಆಳಿದ್ದಾರೆ. 200 years ಈಸ್ಟ್ ಇಂಡಿಯಾ ಕಂಪ್ನಿ, 200 years ಬ್ರಿಟಿಷ್ ಕಂಪ್ನಿ. ಸೊ ಆ 400 ವರ್ಷ ನಮ್ಮಿಂದ ಎಲ್ಲ ತೊಗೊಂಡು ಹೋದರೂ ಕೂಡ ರಿಸೋರ್ಸಸ್ಸು, ಮೆಜಾರಿಟಿ ಆಫ್ ರಿಸೋರ್ಸಸ್ ಅವರು ಈ ಥರ ವರ್ಲ್ಡ್ ವಾರಲ್ಲಿ ಎಲ್ಲ ದೇ ಹ್ಯಾವ್ ಸ್ಪೆಂಟ್ ಲಾಟ್ ಆಫ್ ವಾರ್ಸ್. ಸೊ ಹಾಗಾಗಿ ಬಡತನ ತುಂಬಾ ಪ್ರೆವಲೆಂಟ್ ಇತ್ತು. ಹಾಗಾಗಿ ಜನ ಅವ್ರನ್ನ ಸಪೋರ್ಟ್ ಮಾಡಲಿಲ್ಲ. ಸೊ ಲೋಕಲ್ ದೇ ವಾಂಟೆಡ್ ಎ ಚೇಂಜ್. ಹಾಗಾಗಿ ಲೇಬರ್ ಗೌರ್ಮೆಂಟ್ ಬಂತು ಪವರಲ್ಲಿ. ಲೇಬರ್ ಬಂದ ತಕ್ಷಣ ಅವ್ರು ನೋಡಿದರು ಹೆಲ್ತ್ ಕೇರ್ ವಾಸ್ ಅಫೋರ್ಡೆಬಲ್ ಓನ್ಲಿ ಫಾರ್ ದ ರಿಚ್. ಶ್ರೀಮಂತರಿಗೆ ಅನುಕೂಲ ಇದ್ದವರಿಗೆ ಅಷ್ಟೇ ಈಗ ಅವರು ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆ ಹೋಗ್ಬೋದಾಗಿತ್ತು, ಟ್ರೀಟ್ಮೆಂಟ್ ತೊಗೋಬೋದಾಗಿತ್ತು.
ಲೇಬರ್ ವಾಸ್ ಮೋರ್ ಆಫ್ ಅ ಸೋಷಲಿಸ್ಟ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಅವ್ರು ಏನು ಮಾಡಿದರು, ಪ್ರತಿಯೊಂದು ಕುಟುಂಬಕ್ಕೆ ಅವ್ರು ಎಷ್ಟೇ ಬಡವರಿರಲಿ, ಎಷ್ಟೇ ಹಿಂದುಳಿದವರಿರಲಿ, ಅಥವಾ ಎಂಥ ಹಳ್ಳಿಲಿರಲಿ ಅವರಿಗೆ ಹೆಲ್ತ್ ಕೇರ್ ಇಸ್ ಅ ವೆರಿ ಬೇಸಿಕ್ ನೀಡ್. ನಾವು ಆಸ್ ಎ ಒಂದು ಸೊಸೈಟಿ ಥಿಂಕ್ ಮಾಡಿದರೆ ಒಂದು ಮನುಷ್ಯಂಗೆ ಬೇಸಿಕ್ ಆಗಿ ಬೇಕಾಗಿರೋದು ಒಂದು ಮನೆ, ಊಟ, ಹೆಲ್ತ್ ಮತ್ತು ಎಜುಕೇಷನ್. ಇಷ್ಟನ್ನು ನಾವು ದಿಸ್ ಇಸ್ ಅ ಬೇಸಿಕ್ ರೈಟ್ ಅಂತ ಹೇಳ್ಬೋದು ಪ್ರತಿಯೊಂದು ಪ್ರಜೆದು. ಸೊ ಆ ನಿಟ್ಟಿನಲ್ಲಿ ಅವರು ಅನಿರಿನ್ ಬಿವ್ಯಾನ್ ಅಂತ ಇದ್ದರು, ಈ ವಾಸ್ ಅ ಹೆಲ್ತ್ ಮಿನಿಸ್ಟರ್. ಅವ್ರು ಬಂದು ಹಿ ಟೋಲ್ಡ್ ವಿ ನೀಡ್ ಅ ಸೋಷಿಯಲಿಸ್ಟಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಹಿ ಇಂಟ್ರೊಡ್ಯೂಸ್ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಅಂತ. ಇದು ಒಂದು ವರ್ಕ್ಮೆನ್ಸ್ ಅಸೋಸಿಯೇಷನಲ್ಲಿ ಈ ಒಂದು ಸಿಸ್ಟಮ್ ಇತ್ತು ಆಲ್ರೆಡಿ. ಇಫ್ ಯು ಲುಕ್ ಬ್ಯಾಕ್ ಅಂದರೆ ಅವರು ಅದೇ ಮಾಡೆಲ್ನ ತೊಗೊಂಬಂದರು. ಆ ವರ್ಕ್ಮೆನ್ಸ್ ಅವ್ರು ಏನು ಮಾಡ್ತಿದ್ದಾರೆ, ಪ್ರತಿ ತಿಂಗಳು ಇಷ್ಟು ದುಡ್ಡು ಅಂತ ಅವರು ಆರ್ಗನೈಸೇಷನ್ಗೆ ಕಟ್ತಿದ್ರು, ಅವ್ರ ಹೆಲ್ತ್ ಕೇರ್ನ ಆ ಕಂಪ್ನಿ ನೋಡ್ಕೋತಿತ್ತು. ಸೊ ಅನಿರಿನ್ ಬಿವ್ಯಾನ್ ಅದನ್ನು ನೋಡಿಕೊಂಡು ಇದನ್ನು ನಾವು ಇಡೀ ಆಲ್ ಓವರ್ ದ UK ಯಾಕೆ ಮಾಡಬಾರ್ದು ಅಂತ, ದಿಸ್ ವಾಸ್ ದ ಫಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್ ಇನ್ ದ ವರ್ಲ್ಡ್ ವಿಚ್ ವಾಸ್ ಪಬ್ಲಿಕ್ಲಿ ಫಂಡೆಡ್. ಅಂದರೆ ಗೌರ್ಮೆಂಟ್ ಫಂಡೆಡ್ ಫಸ್ಟ್ ಇದು ಮಾಡೆಲ್. ಆಮೇಲೆ ಸುಮಾರು ಯುರೋಪಿಯನ್ ಕಂಟ್ರೀಸ್ ಎಲ್ಲ ಇದನ್ನು ಕಾಪಿ ಮಾಡಿದರು. ಸೊ ಇದು ಬೇರೆ ಎಷ್ಟೊಂದು ಕಂಟ್ರೀಸಲ್ಲಿ ದಿಸ್ ಮಾಡೆಲ್ ವಾಸ್ ಇನ್ಸ್ಟಾಲ್ಡ್ ಅಂತ ಹೇಳ್ಬೋದು. ಟೆಂಪ್ಲೇಟ್ ಥರ ಯೂಸ್ ಮಾಡಿದ್ರೆ ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ದ ಬೇಸಿಕ್ ಹಿಸ್ಟ್ರಿ ಆಫ್ NHS. ಇದು 1948 ಸ್ಟಾರ್ಟ್ ಆಯಿತು. 47 ವಾರ್ ಮುಗೀತು, ವರ್ಲ್ಡ್ ವಾರು. 48 ನೆಕ್ಸ್ಟ್ ಇಯರಲ್ಲಿ ದಿಸ್ ವಾಸ್ ಸ್ಟಾರ್ಟೆಡ್. ಸೊ 1948 ಈಗ ಇನ್ನೂ ರನ್ ಆಗ್ತಾ ಇದೆ. ಹೌದು. ಲಾಸ್ಟ್ ಇಯರ್ ಇದು 75 ವರ್ಷ ಆಯಿತು. 75 years ಆಫ್ NHS ಸೆಲೆಬ್ರೇಷನ್ ಮಾಡಿದ್ರು ಅವರು. ಬಿಕಾಸ್ ಆಲ್ ಓವರ್ ದ UK ತುಂಬ ಜೋರಾಗೇ ಮಾಡಿದರು 75 years. ಹೌದು. ಓಕೆ. ಸೊ ಮತ್ತೆ ಈಗ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಸೊ NHS ಹೆಂಗೆ ಡಿಫ್ರೆಂಟ್ ಆಗಿದೆ, ಇದ್ರ ಪ್ರೋಸೆಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟು ಸಿಸ್ಟಮ್ ಹೇಗಿದೆ, ಹೇಗೆ ನಡೆಯುತ್ತೆ ಇದು ಅಂತ? ಸೊ ಫಸ್ಟ್ ಆಫ್ ಆಲ್ ಆ್ಯಸ್ ನಮ್ಮ ನಿಶಾಂತ್ ಅವ್ರು ಹೇಳಿದರು, ದಿಸ್ ಈಸ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್ ಇನ್ ದ ಯುರೋಪ್. ಇದು NHS ಆಸ್ ಸಚ್ ಇಸ್ ಅ ಹ್ಯೂಜ್ ಆರ್ಗನೈಸೇಷನ್, ತುಂಬಾ ದೊಡ್ಡದು. ನಾವು ಒಂದು ಹೆಲ್ತ್ ಕೇರ್ ಅಂದಾಗ ನಮ್ಮ ಕಣ್ಣಿಗೆ ಬರೋದು ಡಾಕ್ಟರ್ಸು, ನರ್ಸಸ್ಸು, ಹಾಸ್ಪಿಟಲ್ ಅಂತ ಅಷ್ಟೇ. ಅದು ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಹೇಳ್ಬೋದು ನೀವು. ಬಟ್ ಆ್ಯಸ್ ಎ ಹೋಲ್ ನೀವು ನೋಡಿದಾಗ ದರ್ ಇಸ್ ಎ ಬಿಗ್ IT ಸಿಸ್ಟಮ್. ಡಿಜಿಟಲೈಸ್ ಆಗಿರೋದ್ರಿಂದ ಒಂದು IT ವರ್ಕರ್ಸ್ ಇರ್ತಾರೆ, ಕೇಟರಿಂಗ್ ಸಿಸ್ಟಮ್ ಇರುತ್ತೆ ಆಸ್ಪತ್ರೆಯಲ್ಲಿ, ಆಮೇಲೆ ಹೌಸ್ ಕೀಪಿಂಗ್ ಇರ್ತಾರೆ, ಸೆಕ್ಯೂರಿಟಿ ಅವ್ರು ಇರ್ತಾರೆ. ಸೊ ಇನ್ ದಿಸ್ ವೇ ದಿಸ್ ಈಸ್ ಸೋ ಬಿಗ್ ಅಂತ ಹೇಳಿದರೆ ಜಗತ್ತಿನಲ್ಲೇ 5ನೇ ದೊಡ್ಡ ಎಂಪ್ಲಾಯರ್ NHS. ಸುಮಾರು ಅಂದರೆ 5ನೇ ಎಂಪ್ಲಾಯರ್ ಅಂತಂದ್ರೆ ಎಷ್ಟು ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 18 ಲಕ್ಷ ಅಂತ ಒಂದು ಎಸ್ಟಿಮೇಟ್ ಇದೆ. ಅಪ್ರಾಕ್ಸಿಮೇಟ್ಲಿ 18 ಲಕ್ಷ ಎಂಪ್ಲಾಯರ್ಸ್ ಇದ್ದಾರೆ NHS ಅಲ್ಲಿ ಇದ್ದಾರೆ, ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಅಲ್ಲಿ. ದಟ್ಸ್ ವೆರಿ ಹ್ಯೂಜ್. ಇಟ್ಸ್ ಎ ಬಿಗ್ ಆರ್ಗನೈಸೇಷನ್. 1 in 25 ಅಂತ ಹೇಳ್ತಾರೆ UK ಅಡಲ್ಟ್ಸ್. 25 ಜನರಲ್ಲಿ ಅಟ್ಲೀಸ್ಟ್ ಒಬ್ರು UK ಯುನೈಟೆಡ್ ಕಿಂಗ್ಡಮ್ ಅಲ್ಲಿ NHS ವರ್ಕ್ ಮಾಡ್ತಾ ಇರ್ತಾರೆ. ಅಷ್ಟು ದೊಡ್ಡ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಬೇರೆ ಬೇರೆ ಸ್ಟೇಜಸ್ ಅಥವಾ ಬೇರೆ ಬೇರೆ ಪೊಸಿಷನಲ್ಲಿ. ಸೊ UK ಹೆಲ್ತ್ ಕೇರ್ ಹೆಂಗೆ ಡಿಫ್ರೆಂಟ್ ಇದೆಯಪ್ಪ ಇಂಡಿಯಾದಿಂದ ಅಂತ ಹೇಳಿದರೆ, ನಮ್ಮ ಇಂಡಿಯಾದಲ್ಲಿ ಮೆಜಾರಿಟಿ ನಾವೇನಾಗುತ್ತೆ ಪ್ರೈವೇಟ್ ಹೆಲ್ತ್ ಕೇರ್ ಮೇಲೆ ಡಿಪೆಂಡ್ ಇದ್ದೀವಿ. ಗೌರ್ಮೆಂಟಲ್ಲಿ ಹೋಗ್ತೀವಿ, ಇಲ್ಲ ಅಂತಿಲ್ಲ, ಬಟ್ ಕ್ಲಿನಿಕ್ ಆಗಿರ್ಬೋದು, ನರ್ಸಿಂಗ್ ಹೋಮ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಪ್ರೈವೇಟ್ ಈಸ್ ಮೋರ್ ಪ್ರಿಡಾಮಿನೆಂಟ್. ಐ ಥಿಂಕ್ ಪ್ರೈವೇಟ್ ಬಂದ್ಬಿಟ್ಟು 80% ನಮ್ಮ ಇಂಡಿಯಾದಲ್ಲಿ ಮೈನ್ ಆಗಿ ನಡೀತಿರೋದು ಪ್ರೈವೇಟ್. ಮತ್ತೆ ನಮ್ಮ ಇಂಡಿಯಾದಲ್ಲಿ ನಾಟ್ ಓನ್ಲಿ ಇನ್ ಹೆಲ್ತ್ ಸೆಕ್ಟರ್ ಸರ್, ಈವನ್ ಎಜುಕೇಶನ್ ಸಿಸ್ಟಮ್ ಯಾವುದೇ ಏರಿಯಾ ತಗೊಂಡ್ಬಿಟ್ರು ತುಂಬಾ ಪ್ರೈವೇಟೈಸೇಷನ್ ಆಗ್ಬಿಟ್ಟಿದೆ ಅಂತ ನನ್ಗನ್ಸುತ್ತೆ. ಸೊ ಗೌರ್ಮೆಂಟ್ಗೆ ಜನನೂ ಅಷ್ಟು ಕಳಿಸ್ತಾ ಇಲ್ಲ. ಈಗ ಎಷ್ಟು ಗೌರ್ಮೆಂಟ್ ಶಾಲೆಗಳಿಗೆ ಅಥವಾ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಹೋಗೋದಿಲ್ಲ ಅಲ್ವಾ? ಸೊ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರೂ ಕೂಡ ದೇ ವಿಲ್ ಪ್ರಿಫರ್ ಪ್ರೈವೇಟ್ ಡಾಕ್ಟರ್, ಹಂಗಾಗಿದೆ, ಆ ತರ ಆಗೋಗ್ಬಿಟ್ಟಿದೆ. ಬಟ್ ಇಲ್ಲಿ ಐ ಥಿಂಕ್ ಔಟ್ ಆಫ್ 100% ಒಂದು 80% is NHS. 80% is NHS ಅಂದ್ರೆ ಕಂಪ್ಲೀಟ್ ಗೌರ್ಮೆಂಟ್ ಮೇಲೆನೆ ಎಲ್ಲ ಡಿಪೆಂಡ್ ಆಗಿದೆ. ಹೌದು. ಅಂಡ್ 20% ಮಾತ್ರ ಪ್ರೈವೇಟ್ ಆಗಿದೆ. ಸೊ ಅದು ಒಂದು ಡಿಫರೆನ್ಸ್ ಅಂತ ಹೇಳ್ಬೋದು. ಇನ್ನೊಂದು ಹೌ ದ ಇಟ್ ವರ್ಕ್ಸ್ ಅಂತ. ಸೊ ಇದು ಅದಕ್ಕೆ ಹೋಗೋಕ್ಕೂ ಮುಂಚೆ, ಹೌ ಇಟ್ ವರ್ಕ್ಸ್ ಹೋಗೋದಕ್ಕಿಂತ ಮುಂಚೆ, ಸೊ ಈ ಒಂದು ಡಿಸಿಷನ್ ಗೌರ್ಮೆಂಟ್ ಕಾನ್ಶಿಯಸ್ ಆಗಿ ಮಾಡಿದಾರ? ಅಂದ್ರೆ ಲೈಕ್ ಈಗ ಹೊಸದಾಗಿ ಯಾರೊಬ್ರು ಬಂದ್ರು, ಈಗ ನಾವು ಇಲ್ಲೇ ಯಾರೊಬ್ರು ಮೆಡಿಕಲ್ ಡಿಗ್ರಿ ತಗೊಂಡ್ರು ಅಂದ್ಕೊಳ್ಳಿ. ಸೊ ಈ ವಾಂಟ್ ಟು ಪುಟ್ ಅಪ್ ಅವ್ರದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇಟ್ಕೋಬೇಕು, ಅದಕ್ಕೆಲ್ಲ ಗೌರ್ಮೆಂಟ್ ಅಲೋ ಮಾಡ್ತಾರ? ಅಥವಾ ಅವರು ಕಾನ್ಶಿಯಸ್ ಆಗಿ ನೋಡ್ತಾ ಇದಾರ ಲೈಕ್ 80% ಏನ್ ಬರ್ತಾರೆ ಅದು ಎಲ್ಲ
ಲೈಕ್ ಗೌರ್ಮೆಂಟ್ ಬಾಡೀಸ್? ಇಲ್ಲ ಇಲ್ಲ, ಹಾಗೇನಿಲ್ಲ. ನೀವು ಮೆಡಿಕಲ್ ಡಿಗ್ರಿ ತಗೊಂಡ್ರೆ ಡೆಫಿನೆಟ್ಲಿ ಹಾಸ್ಪಿಟಲ್ಸ್ನ ಹಾಕ್ಬೋದು, ಬಟ್ ಅದಕ್ಕೆ ದೇರ್ ಆರ್ ಸರ್ಟನ್ ಗೈಡ್ಲೈನ್ಸ್. ನೀವು ಹಾಕಬೇಕಾದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಆ್ಯಂಡ್ ನಿಮ್ಮ ಇನ್ಶೂರೆನ್ಸ್ ಕೂಡ ಜಾಸ್ತಿ ಆಗುತ್ತೆ ವೆನ್ ಯು ಗೋ ಫಾರ್ ಅ ಕಂಪ್ಲೀಟ್ ಪ್ರೈವೇಟ್ ಆಸ್ ಎ ಡಾಕ್ಟರ್. ಅವ್ರ ಇಂಡೆಮ್ನಿಟಿ ಫೀಸ್ ಅಂತ ಇರುತ್ತೆ. ಸೊ ಇದೆಲ್ಲ ಅವ್ರಿಗೆ ಜಾಸ್ತಿ ಆಗುತ್ತೆ. ಇನ್ಶೂರೆನ್ಸ್ ಅದೆಲ್ಲ ಏನ್ ಕಟ್ಟಬೇಕು ಅದೆಲ್ಲ ಜಾಸ್ತಿ ಆಗೋಗುತ್ತೆ. ಅಂದ್ರೆ ಇದು ದಿಸ್ ಇಸ್ ನಾಟ್ ಅ ಕಾನ್ಶಿಯಸ್ ಡಿಸಿಷನ್ ಮೇಡ್ ಬೈ UK ಗವರ್ನಮೆಂಟ್, ಬಟ್ ಇಲ್ಲಿ ಇರೋದೇ ಹಾಗೆ. ಆ ತರ ಸಿಸ್ಟಮ್ ಹಂಗಿದೆ. ಅದು ಒಂಥರ ನ್ಯಾಚುರಲ್ ಆಗೇನೆ ತುಂಬಾ NHS ಮೇಲೆನೆ ಡಿಪೆಂಡ್ ಆಗಿದೆ. ಎಷ್ಟಪ್ಪ ಅಂತ ಹೇಳಿದ್ರೆ NHS ಈಸ್ ಅ ಪಾರ್ಟ್ ಆಫ್ ದರ್ ಕಲ್ಚರ್ ಅಂತ ಹೇಳ್ಬೋದು. ಅವ್ರಿಗೊಂದು ತುಂಬಾ ಹೆಮ್ಮೆಯ ಪಾರ್ಟ್. ಎನಿ ಬ್ರಿಟಿಷ್ ಪರ್ಸನ್ ನೀವು ಮಾತಾಡ್ಸಿದ್ರೆ ಇಟ್ ಇಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ದೇರ್ ಕಲ್ಚರ್. ಓಕೆ, ಐ ಥಿಂಕ್ ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್. ಹೌದು, ಅದ್ರ ಬಗ್ಗೆ ತುಂಬಾನೇ ಅಭಿಮಾನ ಇದೆ ಅವರಿಗೆ. ನಾವು ನಮ್ಮ ದೇಶದಲ್ಲಿ ನಾವು ಹೆಂಗೆ ನಮ್ಮ ಸಂಸ್ಕೃತಿ ಕಲ್ಚರ್ ಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವೋ, ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ವಿ ಆರ್ ವೆರಿ ಗುಡ್ ಅಟ್ ಇಟ್ ಅಂತ. ಎಸ್. ಸೊ ಆ ತರ ನಮ್ಮ ಅಂದ್ರೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ನ ಅವರು ಬೂಸ್ಟ್ ಮಾಡ್ಕೋತಾರೆ. ಸೊ UK ಇಡೀ UK ನಲ್ಲಿ ದೇ ಆರ್ ವೆರಿ ಪ್ರೌಡ್ ಆಫ್ ದ NHS ಸಿಸ್ಟಮ್. ಹೌದು ಹೌದು ಹೌದು. ಓಕೆ ಓಕೆ ಫೈನ್. ಸೊ ನೀವು ಹೌ ಇಟ್ ವರ್ಕ್ಸ್ ಅಂತ ಹೇಳ್ತಾ ಇದ್ರಿ. ಸೊ ಹೌ ಇಟ್ ವರ್ಕ್ಸ್ ಅಂತ ಹೇಳಿದ್ರೆ, ನೀವು ಪ್ರತಿಯೊಬ್ಬರು ಯಾರ್ಯಾರು ಜಾಬ್ ಮಾಡ್ತಾರಲ್ಲ ಅವರು ನ್ಯಾಷನಲ್ ಇನ್ಶೂರೆನ್ಸ್ ಅಂತ ಕಟ್ತಾರೆ. ಈಗ ನೀವು ಕೂಡ ನಿಮ್ಮ ಜಾಬಲ್ಲಿ ಕಟ್ ಆಗೇ ಆಗುತ್ತೆ ಅಲ್ವಾ? ಯೂಸ್ ಆಗಿ ಹೋಗುತ್ತೆ. ಸರಿ, ನಾವು ಎಷ್ಟು ದುಡಿತೀವೋ ಅದರಲ್ಲಿ 40% ಅರ್ಧಕ್ಕರ್ಧ ನಮ್ಗೆ ನ್ಯಾಷನಲ್ ಇನ್ಶೂರೆನ್ಸ್ ಅಂತ ಹೇಳಿ ಎತ್ಕೊಬಿಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನ್ ಟ್ಯಾಕ್ಸ್ ಸಿಸ್ಟಮ್ ಇದೆ, ಎಕ್ಸಾಕ್ಟ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ಪಾನ್ ಕಾರ್ಡ್ ಹೋಗುತ್ತಲ್ಲ, ಅದೇ ತರ ಇಲ್ಲಿ NI ನಂಬರ್ ಅಂತ ಕೊಡ್ತಾರೆ. ಯಾವುದೇ UK ಸಿಟಿಸನ್ ಆಗಿರ್ಲಿ ಅಥವಾ ಬೇರೆ ದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡೋರ್ಗೆ ಒಂದು NI ನಂಬರ್ ಅಂತ ಕೊಡ್ತಾರೆ, ನ್ಯಾಷನಲ್ ಇನ್ಶೂರೆನ್ಸ್ ನಂಬರ್ ಅಂತ. ಸೊ ಅದರಲ್ಲಿ ನಮ್ದು ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ, ಇಂಡಿಯಾದಲ್ಲಿ ಸುಮಾರು ಇಂಟರ್ವ್ಯೂದೆಲ್ಲ ನಾನು ನೋಡಿದ್ದೀನಿ, ಆ ಕಡೆ UK ಅಲ್ಲಿ ಆಗಿರ್ಬೋದು ಹೆಲ್ತ್ ಕೇರ್ ಈಸ್ ಕಂಪ್ಲೀಟ್ಲಿ ಫ್ರೀ, ಗವರ್ಮೆಂಟೇ ಕೊಟ್ಬಿಡುತ್ತೆ, ಎಲ್ಲ ಫ್ರೀಯಾಗಿ ಕೊಟ್ಬಿಡುತ್ತೆ ಅಂತ. ಅದು ಒಂದು ಮಿಸ್ಕಾನ್ಸೆಪ್ಷನ್. ಯಾವುದೇ ಆಗಲಿ ಫ್ರೀಯಾಗಿ ಏನೂ ಇರಲ್ಲ. ನಥಿಂಗ್ ಇಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಯಾವುದೋ ಒಂದು ರೀತಿಲಿ ನಾವು ಅದನ್ನ ಪೇ ಮಾಡಿರ್ತೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಫ್ರೀ ಅಂದ್ರೆ ಇಟ್ಸ್ ಫ್ರೀ ಅಟ್ ದ ಪಾಯಿಂಟ್ ಆಫ್ ಕೇರ್. ಪಾಯಿಂಟ್ ಆಫ್ ಕೇರ್ ಅಂದ್ರೆ ನೀವು ಆಸ್ಪತ್ರೆಗೆ ಹೋದಾಗ ನೀವು ಬಿಲ್ ಕೊಡಲ್ಲ, ಅದೊಂದೇ ಡಿಫ್ರೆನ್ಸ್. ಬಟ್ ನೀವು ಇಲ್ಲಿ ಟ್ರೀಟ್ಮೆಂಟ್ಗಿಂತ ಮುಂಚೆನೆ ನಿಮ್ಮಿಂದ ಒಂದು ರೀತಿಯಾಗಿ ಟ್ಯಾಕ್ಸ್ ಅಥವಾ ನ್ಯಾಷನಲ್ ಇನ್ಶೂರೆನ್ಸ್ ರೂಪದಲ್ಲಿ ಅದನ್ನ ಅವರು ತಗೊಂಡಿರ್ತಾರೆ ಗೌರ್ಮೆಂಟ್ ಅವ್ರು. ಈಗೇನು ನಾವು ಮಾಮೂಲಿ ಪ್ರೈವೇಟಲ್ಲಿ ಏನು ನಾವು ಇನ್ಶೂರೆನ್ಸ್ ಮಾಡಿಸ್ಕೋತೀವೋ ಅದೇ ಥರ ದಿಸ್ ಇಸ್ ಅ ಗೌರ್ಮೆಂಟ್ ಫಂಡೆಡ್ ಇನ್ಶೂರ್ಡ್ ಹೆಲ್ತ್ ಕೇರ್ ಅಂತ ಹೇಳ್ಬೋದು. ಸೊ ಎವ್ರಿ ಮಂತ್ ನಿಮ್ಮ ಟ್ಯಾಕ್ಸ್ ಮತ್ತು ನ್ಯಾಷನಲ್ ಇನ್ಶೂರೆನ್ಸ್ ಏನು ಕಟ್ ಆಗುತ್ತೆ, ಆಲ್ಮೋಸ್ಟ್ 60 to 70% ಫಂಡಿಂಗ್ ಇದರಿಂದ ಬರುತ್ತೆ. ಇನ್ನೊಂದು 10-15% ಚಾರಿಟೀಸ್ ಇದಾವೆ, ಸುಮಾರು ಚಾರಿಟಿ ಆರ್ಗನೈಸೇಷನ್ ಇದಾವೆ, ಅವರು ಕೂಡ NHSಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಂಡಿಯನ್ಸ್ ಯಾರಾದರೂ UKಗೆ ಬರಬೇಕಪ್ಪ ಅಂತಂದ್ರೆ ಐ ಥಿಂಕ್ ದೇ ಹ್ಯಾವ್ ಟು ಪೇ IHS ಫೀಸ್, ಅಂದ್ರೆ ಇಂಟರ್ನ್ಯಾಷನಲ್ ಹೆಲ್ತ್ ಸರ್ಚಾರ್ಜ್ ಫೀಸ್ ಅಂತ. ಸೊ ಅದು ಬಂದ್ಬಿಟ್ಟು ಕಂಪ್ಲೀಟ್ ನೀವು UK ನಲ್ಲಿ ಏನ್ ಸ್ಟೇ ಮಾಡಿರ್ತೀರಾ, ನಿಮ್ಮ ಹೆಲ್ತ್ಗೆ ಅಥವಾ ನಿಮ್ಮ ಮೆಡಿಕಲ್ ರಿಲೇಟೆಡ್ ಏನಾದ್ರೂ ನಿಮಗೆ ಹೋಗಿ ಡಾಕ್ಟರ್ನ ಕಾಣಬೇಕು, ಇದಕ್ಕೆಲ್ಲದಕ್ಕೂ ನೀವು IHS ಫೀಸ್ ಅಂತ ಪೇ ಮಾಡ್ತೀರಾ. ಐ ಥಿಂಕ್ ಹೋದ ವರ್ಷದವರೆಗೂ ಇಟ್ ವಾಸ್ ಅರೌಂಡ್ 700 to 765 ಪೌಂಡ್ಸ್, ಅಂದ್ರೆ ಇಂಡಿಯನ್ ಕರೆನ್ಸಿನಲ್ಲಿ ನಾವು ಹಾಕಿದ್ರೆ 75,000. ಆದ್ರೆ ಈ ವರ್ಷದಿಂದ ಐ ಥಿಂಕ್ ದೇ ಹ್ಯಾವ್ ಮೇಡ್ ಇಟ್ ಅರೌಂಡ್ 1,100 ಪೌಂಡ್ಸ್, ಅಂದ್ರೆ 1,10,000. ಸೊ ಯಾರಾದ್ರೂ NHS ನ ಅಂದ್ರೆ UK ನಲ್ಲಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ಗುರು ಮೆಡಿಕಲ್ ಅಂತೆಲ್ಲ ಹೇಳಿದ್ರೆ ಐ ಥಿಂಕ್ ದಟ್ ಇಸ್ ರಿಯಲಿ ಮಿಸ್ಕಾನ್ಸೆಪ್ಷನ್. ಬೇರೆ ತರ ಪೇ ಮಾಡ್ತೀವಿ ನಾವು. ಸೊ ನಾವು ಆಲ್ರೆಡಿ 1,10,000 ಒಂದು ವರ್ಷಕ್ಕೆನೆ ಪೇ ಮಾಡಿದೀವಿ. ಸೊ ಟು ಬಿ ಆನೆಸ್ಟ್ ಗುರು, ನಾನು ಒಂದು 3 ವರ್ಷ ಆಯ್ತು ಇಲ್ಲಿ NHS ಗೆ ಹಾರ್ಡ್ಲಿ ಒಂದು 2 ಅಥವಾ 3 ವಿಸಿಟ್ ಕೊಟ್ಟಿಲ್ಲ ಅಷ್ಟೇ, ಹೋಗೇ ಇಲ್ಲ ಡಾಕ್ಟರ್. ಬಟ್ ಸ್ಟಿಲ್ ಐ ಆಮ್ ಪೇಯಿಂಗ್ 1,10,000 ಎವ್ರಿ ಇಯರ್. ಸೊ ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಂಡಿಯಾದಲ್ಲೆಲ್ಲ ನಾವು ನಾರ್ಮಲ್ ಟ್ಯಾಕ್ಸ್ ಪೇ ಮಾಡ್ತೀವಿ, ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಕೊಡ್ತೀವಿ, ಈ ತರ ಕೊಡ್ತೀವಿ. ಅದನ್ನೆಲ್ಲ ನಾವು ಲೆಕ್ಕ ಹಾಕೊಂಡ್ರೆ ಇಂಡಿಯಾದಲ್ಲಿ ಹೆಲ್ತ್ ಕೇರ್ ನಮ್ಗೆ ಒಂದು ಪಾಯಿಂಟ್ ಅಲ್ಲಿ ಅನ್ಸುತ್ತೆ ನಾವು ತುಂಬಾನೇ ದುಡ್ಡು ಕೊಡ್ತಾ ಇದೀವಿ, ತುಂಬಾ ಕಾಸ್ಟ್ಲಿ ಆಗಿದೆ, ಎಕ್ಸ್ಪೆನ್ಸಿವ್ ಅಂತ. ಬಟ್ ಇದನ್ನೆಲ್ಲ ನೋಡ್ಕೊಂಡ್ರೆ ಅಲ್ಲಿರೋ ಕ್ವಾಲಿಟಿ ಆಫ್ ಕೇರ್, ಕೆಲವೊಂದು ಹಾಸ್ಪಿಟಲ್ಸ್ ಅಲ್ಲಿ ನೀವು UK ಟ್ರೈನ್ಡ್ ಅಥವಾ US ಟ್ರೈನ್ಡ್ ಅಥವಾ ಇಂಡಿಯಾದಲ್ಲೇ ಸುಮಾರು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಸ್ ಇದಾವೆ. ಈಗ ನಿಮ್ಯಾನ್ಸ್ ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, PGI ಚಂಡೀಗಢ, ಒಳ್ಳೊಳ್ಳೆ ಹಾಸ್ಪಿಟಲಲ್ಲಿ ಏನು ಸ್ಪೆಷಲಿಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಟರ್ಸು. ದೇ ಆರ್ ಗಿವಿಂಗ್ ಅ ಫ್ಯಾಂಟಾಸ್ಟಿಕ್ ಸರ್ವಿಸ್ ಇಂಡಿಯಾದಲ್ಲಿ. ಅಲ್ಲಿ ಕೂಡ ನೀವು ದೇ ಆರ್ ಡೂಯಿಂಗ್ ಗ್ರೇಟ್ ಜಾಬ್. ನಾವು ಜಯದೇವ ಹಾಸ್ಪಿಟಲ್ ಹೋದ್ರೆ, ನಿಮ್ಯಾನ್ಸ್ ಹೋದ್ರೆ ಅಥವಾ ಕಿದ್ವಾಯಿಗೆ ಹೋದ್ರೆ ತುಂಬಾನೇ ಕಡಿಮೆ ದುಡ್ಡಲ್ಲಿ ಅವರು ಈ ಅಮೆರಿಕ ಅಥವಾ ಇಂಗ್ಲೆಂಡಲ್ಲಿ ಕೊಡ್ತಿರುವಂಥ ಕ್ವಾಲಿಟಿ ಕೇರ್ ಕೊಡ್ತಾ ಇದ್ದಾರೆ, ವಿಚ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಹೌದು, ಬಟ್ ಇಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಸರ್ ಇವಾಗ ನನಗೆ ಒಂದೇನು ಅರ್ಥ ಆಗಿಲ್ಲ, ನಮ್ಮ ಇಂಡಿಯಾದಲ್ಲಿ ನಾವೆಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಈಗ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರು
ಅಥವಾ ನಾವ್ ಏನೇ ಖರೀದಿ ಮಾಡಿದ್ರು ಅದು ಎಲ್ಲಾ ಕಂಟ್ರಿನಲ್ಲೂ ಯೂಶಲಿ ಒಂದು ಟ್ಯಾಕ್ಸ್ ಅಂತ ಇರುತ್ತೆ. ಬಟ್ UK ನಲ್ಲಿ ನ್ಯಾಷನಲ್ ಇನ್ಶೂರೆನ್ಸ್ ಅಂತ ಹೇಳಿ ನಮ್ಮ ಹತ್ರ ಒಂದಷ್ಟು ಟ್ಯಾಕ್ಸ್ ನ ತಗೋತಾರೆ, ಮತ್ತೆ IHS ಅಂತ ಹೇಳಿ ಕೂಡ ಸಪರೇಟ್ ಆಗಿ ತಗೋತಾರೆ. ಇದು ಕಂಪ್ಲೀಟ್ ಲೂಟಿ ಅನ್ಸಲ್ವಾ? ಹೆಂಗೆ ಇದನ್ನ ಹೆಂಗ್ ಅಡ್ರೆಸ್ ಮಾಡ್ತೀರಾ? ಇದರಿಂದ ಇರುವಂತ ಲೈಕ್ ಮೇನ್ ರೀಸನ್ ಏನಿರ್ಬೋದು? ಅಂದ್ರೆ ಅವ್ರದ್ದು ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಟ್ಯಾಕ್ಸ್ ಈಸ್ ಫಾರ್ ಅದರ್ ಸರ್ವಿಸಸ್, ಫೈರ್ ಅಂಡ್ ಸೇಫ್ಟಿ, ರೋಡ್ಸು, ಸ್ಕೂಲ್ಸು, ಇದಕ್ಕೆ ನಾವು ಟ್ಯಾಕ್ಸ್ ಯೂಸ್ ಮಾಡ್ತೀವಿ. ಹೆಲ್ತ್ ಕೇರ್ಗೆ ಈಸ್ ನ್ಯಾಷನಲ್ ಇನ್ಶೂರೆನ್ಸ್. ಹೆಲ್ತ್ ಕೇರ್ಗೆ ದಟ್ ಈಸ್ ಫಾರ್ ನ್ಯಾಷನಲ್ ಇನ್ಶೂರೆನ್ಸ್. ಈ ಹೆಲ್ತ್ ಸರ್ಚಾರ್ಜನ್ನ ಅವರು ನಾನ್ ಬ್ರಿಟಿಷ್ ಜನರ ಹತ್ರ ಅಷ್ಟೇ ತಗೋತಾ ಇದ್ದಾರೆ, ಹೂ ಆರ್ ಆನ್ ಅದರ್ ಟೈಪ್ ಆಫ್ ವೀಸಾಸ್, ವರ್ಕ್ ವೀಸಾ ಆಗಿರ್ಬೋದು, ಸ್ಟೂಡೆಂಟ್ ವೀಸಾ ಆಗಿರ್ಬೋದು, ಅವ್ರ ಹತ್ರ ಅಷ್ಟೇ ಹೆಲ್ತ್ ಸರ್ಚಾರ್ಜ್ ತಗೋತಾ ಇದ್ದಾರೆ. ಸೊ ಇಲ್ಲಿನ ಸಿಟಿಸನ್ಸ್ಗೆ ಇಲ್ಲ, ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಅಂದ್ರೆ ಓನ್ಲಿ ನ್ಯಾಷನಲ್ ಇನ್ಶೂರೆನ್ಸ್ ಅಷ್ಟೇ. ಹೆಲ್ತ್ ಸರ್ಚಾರ್ಜ್ ಬ್ರಿಟಿಷ್ ಸಿಟಿಜನ್ಸ್ಗಿಲ್ಲ, ಅದು ಹೊರಗಿಂದ ಬಂದಿರ ಬೇರೆ ಬೇರೆ ವೀಸಾಸ್ ಇದ್ದವ್ರಿಗೆ ಅಷ್ಟೇ. ಸೊ ಓಕೆ, ಬೇರೆ ಸ್ಕಿಲ್ಡ್ ವರ್ಕರ್ಸ್ ವರ್ಕ್ ವೀಸಾ ಸಿಟಿಸನ್ಸ್ ಆಯ್ತು ಅಂತಂದ್ರೆ ಅವರಿಗಿಲ್ಲ. ಹಂಗಾದ್ರೆ ಸ್ವಲ್ಪ ಓಕೆನೆ. ಬಟ್ ಅಂದ್ರೂ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಈಗ ಕೆಲವೊಂದು ಆಪರೇಷನ್ಗಳೆಲ್ಲ ಸರ್, ನಮ್ಮ ಈಗ 1 ಲಕ್ಷ 2 ಲಕ್ಷ 10 ಲಕ್ಷ ಆಗುವಂತ ಆಪರೇಷನ್ಗಳನ್ನು ಕೂಡ ಇಲ್ಲಿರೋರು ಫ್ರೀಯಾಗೆ ತಗೋಬಹುದು. ಐ ಥಿಂಕ್ ಅದು ಅಂದ್ರೆ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಹೌದು, ಅವ್ರದ್ದು ಕಾನ್ಸೆಪ್ಟೇ ಅದಿದೆ. ಅವರು NHS ಅಲ್ಲಿ ಒಂದು ಹೇಳ್ತಾರೆ, ಇಟ್ಸ್ ಹೆಲ್ತ್ ಕೇರ್ ಫ್ರಮ್ ಕ್ರಾಡಲ್ ಟು ಗ್ರೇವ್ ಅಂತ. ಕ್ರಾಡಲ್ ಅಂದ್ರೆ ತೊಟ್ಟಿಲು, ಗ್ರೇವ್ ಈಸ್ ಸ್ಮಶಾನ. ಸೊ ಅವ್ರ ಕಾನ್ಸೆಪ್ಟ್ ಏನಂದ್ರೆ, ಒಂದು ಮಗು ಪ್ರೆಗ್ನೆಂಟ್ ಅಂದ್ರೆ ಹೊಟ್ಟೆಲ್ ತಾಯಿ ಗರ್ಭದಲ್ಲಿ ಇದ್ದಾಗಿಂದ ಹಿಡ್ಕೊಂಡು, ತೊಟ್ಟಿಲಿಂದ ಬಂದಾಗಿಂದ ಹಿಡ್ಕೊಂಡು, ಅದು ಲಾಸ್ಟ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್, ಅಲ್ಲಿ ತನಕನೂ ಈ NHS ಇಸ್ ದೇರ್ ಫಾರ್ ದೆಮ್ ಅಂತ. ಅಲ್ಲಿಂದ ಹಿಡ್ಕೊಂಡು ಕ್ರಾಡಲ್ ಟು ಗ್ರೇವ್ ಅಂತ ಅವ್ರ ಕಾನ್ಸೆಪ್ಟೇ ಅದಿರೋದು. ಅಂಡ್ ಸಿಂಪಲ್ ಕಾಮನ್ ಕೋಲ್ಡ್, ಕೆಮ್ಮು ನೆಗಡಿ ಜ್ವರದಿಂದ ಹಿಡ್ಕೊಂಡು ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಮಲ್ಟಿ ಟ್ರಾಮಾ, ಹೆಡ್ ಇಂಜುರಿ, ಏನಾದರೂ ಎವ್ರಿಥಿಂಗ್ ಇಸ್ ಕವರ್ಡ್. ಇದಕ್ಕೆ ಇಲ್ಲಿ ಕವರ್ಡ್ ಇಲ್ಲ ಅಂತಿಲ್ಲ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು, ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಹೌದು. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ನೀವು NHSಗೆ ಹೋದಾಗ ಯಾವ ಥರದ್ದು ಒಂದು ಡಿಸ್ಕ್ರಿಮಿನೇಷನ್ ಇರಲ್ಲ ಹೆಲ್ತ್ ಕೇರಲ್ಲಿ. ನೀವು ಇಂಡಿಯಾದವ್ರು ಇರ್ಬೋದು, ಬ್ರಿಟಿಷ್ ಇರ್ಬೋದು, ಅಥವಾ ಬೇರೆ ಆಫ್ರಿಕಾ ಯಾವುದೇ ದೇಶದಿಂದ ಬಂದಿರ್ಬೋದು, ಅದ್ರ ಮೇಲೆ ಅವರು ತಾರತಮ್ಯ ಮಾಡಲ್ಲ. ವೇಟಿಂಗ್ ಲಿಸ್ಟಲ್ಲಾಗಲಿ, ಆಪ್ರೇಷನ್ ಮಾಡೋದ್ರಲ್ಲಾಗಲಿ, ಮತ್ತು ಬಡವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅಲ್ಲಿ ಏನೂ ನಿಮಗೆ ದೆರ್ ವಿಲ್ ಬಿ ನೋ ಡಿಫ್ರೆನ್ಸ್. ಇಟ್ಸ್ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಓಕೆ. ಸೊ ಮತ್ತೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಮ್ಮ ಈಗ ಇಲ್ಲಿ 80% ನಾವು ಆವಾಗಲೇ ಹೇಳ್ದಂಗೆ 80% ಆಫ್ ದಿ ಏನು NHS ಅಂದರೆ ಗೌರ್ಮೆಂಟ್ ಬಾಡಿ ಅಂಡರೇ ಈ ಹೆಲ್ತ್ ಸೆಕ್ಟರ್ ಇರೋದ್ರಿಂದ ತುಂಬ ಜನ ಇದ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಹೆಂಗೆ ಪ್ರೋಸೆಸ್ ನಡೆಯುತ್ತೆ? ನಾವು ಈಗ ಸಪೋಸ್ ಯಾರೊಬ್ಬ ಇಂಡಿಯನ್ ಬಂದ ಅಂತಂದ್ರೆ UKಗೆ, ನಾವು ಹೋಗ್ಬಿಟ್ಟು ಬೇಸಿಕ್ ರಿಜಿಸ್ಟ್ರೇಷನ್ ಒಂದು ಮಾಡ್ಕೋಬೇಕಲ್ವಾ, ನಮ್ಮ ಅಡ್ರೆಸ್ ಅದೆಲ್ಲ ಕೊಟ್ಬಿಟ್ಟು. ಸೊ ಅಷ್ಟಿದ್ರೆ ಸಾಕು. ನಾವು ಅವ್ರಿಗೆ ಯಾವ ರೀತಿ ಅಪಾಯಿಂಟ್ಮೆಂಟ್ ಎಲ್ಲ ತಗೋತಾರೆ? ಸೊ ನಮ್ಮ ಆಡಿಯನ್ಸಿಗೆ ಇನ್ನೊಂದು ಸ್ವಲ್ಪ ನೀವು ಈಗ NHS ಒಳಗಡೆ ನೀವು ಸರ್ವಿಸಸ್ ಯೂಸ್ ಮಾಡ್ಕೋಬೇಕಂದ್ರೆ, ಫಸ್ಟ್ ನಿಮ್ಮ ಹತ್ರ ಒಂದು ಅಡ್ರೆಸ್ ಪ್ರೂಫ್ ಇರಬೇಕು, ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ. ಅದು ವೆರಿ ಬೇಸಿಕ್. ಯಾಕಂದರೆ ಇಲ್ಲಿ ಸರ್ವಿಸಸ್ ಎಲ್ಲ ಡಿಪೆಂಡ್ ಆಗೋದು ಆ ಲೋಕಲ್ ಏರಿಯಾ ಕೌನ್ಸಿಲ್ ಮೇಲೆ ಮತ್ತು ಆ ರಿಲೇಟೆಡ್ NHS ಹಾಸ್ಪಿಟಲ್ ಮೇಲೆ. ಅದಕ್ಕೆ ಇನ್ ಬಿಟ್ವೀನ್ GPH ಸರ್ವಿಸಸ್ ಅಂತ ಇರುತ್ತೆ, ಜನರಲ್ ಪ್ರಾಕ್ಟಿಷನರ್. ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನಾವು ಫಸ್ಟ್ ಹೋಗಿ. ಅದಕ್ಕೆ ನಿಮ್ಮ ಹತ್ರ ಒಂದು ಅಡ್ರೆಸ್ ಪ್ರೂಫ್ ಇರಬೇಕು, ಆ್ಯಂಡ್ ಐಡಿಯಲಿ ವ್ಯಾಲಿಡ್ ವೀಸಾ ಇರಬೇಕು. ಸುಮಾರು ಜನ ರೆಫ್ಯೂಜೀಸ್ ಆಗು ಬರ್ತಾರೆ, ಅಸೈಲಮ್ ಸೀಕರ್ಸ್ ಇರ್ತಾರೆ, ಅವ್ರಿಗೂ ದೇ ಆರ್ ಅಲೋಡ್. ಅವರು ಕೂಡ ಹೆಲ್ತ್ ಕೇರ್ ಆಕ್ಸೆಸ್ ಇದೆ. ಸೊ ವಾಟ್ ಎವರ್ ಈಸ್ ದೇರ್ ವೀಸಾ ಸ್ಟೇಟಸ್ ಪ್ಲಸ್ ಅಡ್ರೆಸ್ ಪ್ರೂಫ್, ಇದನ್ನು ತೊಗೊಂಡೋಗವರು GP ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲ ಅವ್ರ ಡೀಟೇಲ್ಸ್ನ ಅವ್ರು GP ತೊಗೊತಾರೆ. ಸೊ ನಿಮಗೆ ನಾನ್ ಎಮರ್ಜೆನ್ಸೀಸ್ ಇದ್ದರೆ ನೀವು GP ಸರ್ವಿಸಸ್ಗೆ ಹೋಗ್ತೀರಾ. ಕೆಮ್ಮು ನೆಗಡಿ, ಮೈಕೈ ನೋವು, ಅಥವಾ ಸುಸ್ತಾಗೋದು, ವೀಕ್ನೆಸ್ಸು, ಅಥವಾ ಹೊಟ್ಟೆ ನೋವು, ಇಂಥವಕ್ಕೆಲ್ಲ ಇದ್ದಾಗ, ಎನಿ ಲೈಫ್ ಆರ್ ಲಿಂಬ್ ಥ್ರಿಟ್ನಿಂಗ್ ಎಮರ್ಜೆನ್ಸಿ ಏನಾರು ಆಯ್ತಂದರೆ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ನೀವು ವಿಸಿಟರ್ ಆಗಿ ಬಂದಿದ್ರಿ, ಟೂರಿಸ್ಟ್ ವೀಸಾದಲ್ಲಿದ್ರಿ, ಅಥವಾ ಸ್ಟೂಡೆಂಟ್ ಇದ್ದರೆ, ಇವೊಂದು ನಿಮ್ಮದು ಇನ್ಶೂರೆನ್ಸ್ ಇಲ್ಲ ಅಂದರೂ ಕೂಡ ಎಮರ್ಜೆನ್ಸೀಸ್ ಆರ್ ಫ್ರೀ. ಈಗ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು, ಎಮರ್ಜೆನ್ಸಿ ಸರ್ವಿಸ್ನ ಅವ್ರು ಫ್ರೀ ಮಾಡಿದ್ದಾರೆ. ಯಾಕಂದರೆ ಲೈಫ್ ಪ್ರಶ್ನೆ ಅಲ್ಲಿ. ಅಂದರೆ ಇದು ಎಲ್ಲನೂ ಫ್ರೀ ಅಲ್ವಾ ಸರ್? ಅಲ್ಲ, ನಿಮ್ದು ಇನ್ಶೂರೆನ್ಸ್ ಇಲ್ಲ ಅಂದರೂ ಕೂಡ, ಅಂದರೆ ನೀವು ನ್ಯಾಷನಲ್ ಇನ್ಶೂರೆನ್ಸ್ ಕಟ್ಟದೇ ಇದ್ರೂ ಕೂಡ ಬಂದಿದ್ದೀರಾ ಆಸ್ ಎ ಟೂರಿಸ್ಟ್. ಬಟ್ ಕೆಲವೊಬ್ರು ಟೂರಿಸ್ಟ್ ಆಗಿ ಬಂದ್ರು ಕೂಡ ಇನ್ಶೂರೆನ್ಸ್ ಮಾಡಿಸಿರಲ್ಲ. ಹೌದು, ಆ ಥರ ಹೇಳ್ತಿರೋದು. ಅವ್ರಿಗೂ ಕೂಡ ಎಮರ್ಜೆನ್ಸೀಸ್ ಆರ್ ಕವರ್ಡ್. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆಕ್ಚುಲಿ
ಈಗ ಯೂಶಲಿ ನಾವು ಬೇರೆ ಕಂಟ್ರಿಗೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಇನ್ಶೂರೆನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು ಅಂತ ನಮ್ಗೆ ಇದಿರುತ್ತೆ. ಬಟ್ ಈ ರೀತಿ ಒಂದು ಎಮರ್ಜೆನ್ಸಿ ಸಿಚುಯೇಷನಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಗೆ ಇನ್ಶೂರೆನ್ಸ್ ಕವರ್ ಆಗಿದೆಯೋ ಇಲ್ವೋ, ಸೊ ಅವ್ರು ಅದನ್ನ ಕನ್ಸಿಡರ್ ಮಾಡ್ತಾರೆ. ಎಮರ್ಜೆನ್ಸೀಸ್ ಆರ್ ಕವರ್ಡ್, ಬಟ್ ಎಮರ್ಜೆನ್ಸಿ ಆದ್ಮೇಲೆ ಏನಾದ್ರು ಅಡ್ಮಿಷನ್ ಮಾಡ್ಕೊಂಡ್ರೆ ಅಲ್ಲಿ ಚಾರ್ಜಸ್ ಆಗುತ್ತೆ. ಇನ್ಶೂರೆನ್ಸ್ ಇಲ್ಲ ಆದಾಗ ಆವಾಗ ಹೊಡ್ತಾ ಬೀಳುತ್ತೆ. ಯಾಕಂದರೆ ಇಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ದಿನ ನಿಮಗೆ NHS ಒಳಗಡೆ ಒಂದು ಪೇಷಂಟ್ ಅಡ್ಮಿಟ್ ಆದರೆ ಏನಿಲ್ಲ ಅಂದರೂ ಮಿನಿಮಮ್ 500 to 700 ಪೌಂಡ್ ಖರ್ಚಾಗುತ್ತೆ ಬರೀ ಒಂದು ದಿನಕ್ಕೆ. 70,000 ಇಂಡಿಯನ್ ಕರೆನ್ಸಿ. ಇಂಡಿಯನ್ ಕರೆನ್ಸಿ ನಾವು ಇದನ್ನು ನೋಡಿದರೆ 50,000 to 70,000 ರೂಪಾಯಿ ಬರೀ ಒಂದು ದಿನ ಅಡ್ಮಿಷನ್ಗೆ. ಸಿಂಪಲ್ ಅವ್ರಿಗೆ ಇಂಜೆಕ್ಷನ್ಸು, IV ಫ್ಲೂಯಿಡ್ಸು ಇಷ್ಟೇ ಕೊಟ್ಟರೆ. ಇನ್ನು ಬೇರೆ ಟ್ರೀಟ್ಮೆಂಟ್ ಕೊಟ್ಟರೆ ಅದೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಈಸ್ ಎ ಮಸ್ಟ್. ಹೆಲ್ತ್ ಇನ್ಶೂರೆನ್ಸ್ ಇಲ್ಲಾಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇನ್ಶೂರೆನ್ಸ್ ಇದ್ರೆ ಅದೆಲ್ಲ ದೇ ವಿಲ್ ಅವರ ಇನ್ಶೂರೆನ್ಸ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ ಕವರ್ ಮಾಡ್ಕೋತಾರೆ. ಸೊ ಆಬ್ವಿಯಸ್ಲಿ ನಾವೀಗ ಬೇರೆ ಕಂಟ್ರಿಗೆ ಹೋಗ್ತಾ ಇದೀವಿ ಅಂದ್ರೆ ಇನ್ಶೂರೆನ್ಸ್ ಇಸ್ ಕಂಪಲ್ಸರಿ. ದೋ ಅವರು ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಟ್ರೀಟ್ ಮಾಡಿದ್ರು ಕೂಡ ಇಫ್ ಯು ಹ್ಯಾವ್ ಟು ಅಡ್ಮಿಟ್ ಅಲ್ಲ ದೆನ್ ವಿ ಹ್ಯಾವ್ ಟು ಪೇ ಹ್ಯೂಜ್ ಅಮೌಂಟ್. ಐ ಥಿಂಕ್ ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರೆ ನಮ್ಗೆ 10-20 ಸಾವಿರದಲ್ಲೇ ಕವರ್ ಆಗಿರುತ್ತೆ. ಅಷ್ಟೆಲ್ಲ ಕವರ್ ಆಗೋಗ್ಬಿಡುತ್ತೆ. ಸೊ ಐ ಥಿಂಕ್ ಅದು ಸೇಫ್ ಎಕ್ಸಾಕ್ಟ್ಲಿ ಸೇಫರ್ ಸೈಡ್ ಗೆ ಮಾಡಿಸೋದು ಬೆಟರ್. ಅಂಡ್ ಸೊ ಈಗ ನಮ್ಮ ಇಂಡಿಯಾದಲ್ಲಾದ್ರೆ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ನಾವು ಹೋಗ್ಬೇಕು ಅಂತಂದ್ರೆ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಎಲ್ಲ ಏನು ತಗೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ OPD ಹೋಗ್ಬಿಡ್ತೀವಿ ನಾವು. OPD ಹೋಗ್ತೀವಿ, ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡೋದು, ಹೋಗ್ತೀವಿ. ಅಂದ್ರೆ ಏನೇ ಒಂದು ಸೀರಿಯಸ್ ಸಿಚುಯೇಷನ್ ಇದ್ರು, ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಡೆಂಟ್ ಆಯ್ತು, OPD ಹೋಗ್ತೀವಿ, ಫಾರ್ಮ್ ಕೊಡ್ತಾರೆ, ಅಡ್ಮಿಟ್ ಆಗ್ಬಿಡ್ತೀವಿ, ಡಾಕ್ಟ್ರು ನೋಡ್ಬಿಟ್ಟು ಅಡ್ಮಿಟ್ ಮಾಡ್ತಾರೆ. ಹೌದು. ಸೊ ಈಗ UK ನಲ್ಲಿ ಸೊ ಈವನ್ ಬ್ರಿಟಿಷ್ ಸಿಟಿಸನ್ ಆದ್ರೂ ಪರವಾಗಿಲ್ಲ, ಆದ್ರೆ ಬೇರೆ ದೇಶದಿಂದ ಬಂದು ಇಲ್ಲಿ ವಾಸ ಮಾಡ್ತಿರೋಂಥ ಜನ ಆದ್ರೂ ಸೊ ಅವರು ಯಾವ ರೀತಿ ಒಂದು ಈ ತರ ಒಂದು ಸಿಚುಯೇಷನ್ ಅಲ್ಲಿ ಎಮರ್ಜೆನ್ಸಿ ಆಗಿರ್ಬೋದು ಆಯ್ತಾ, ಅಥವಾ ಈಗ ಏನೋ ಒಂದು ನಾರ್ಮಲ್ ಕೆಮ್ಮು ನೆಗಡಿ ಆ ತರದೇ ಆಗಿರ್ಬೋದು, ಸೊ ಅವ್ರು ಯಾವ ರೀತಿ ಅಪಾಯಿಂಟ್ಮೆಂಟ್ ತಗೊಂತಾರೆ ಅದನ್ನೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಸೊ ಅದೇ ನೋಡಿ ನಿಶಾಂತ್, ನೀವು ಹೇಳಿದ್ರಿ ಈಗ ಇಂಡಿಯಾದಲ್ಲಿ ನಾವು ಹೀಗೆ ಮಾಡ್ತೀವಿ, ಅದು ಅದೇ ತರ UK ನಲ್ಲಿ ಆದ್ರೆ ಯಾವ ರೀತಿ. ಅದಕ್ಕೆ ನಾನು ಏನ್ ಆನ್ಸರ್ ಮಾಡ್ಬೋದು ಅಂದ್ರೆ ಇದು ಇಟ್ಸ್ ಬೇಸಿಕ್ ಕಲ್ಚರಲ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಈಗ ನಾವು ಹೋದ್ರೆ ನಾವು ಯಾರ್ದಾರು ಮನೆಗೆ ಹೋಗ್ಬೇಕಾದ್ರೆ ಪರಿಚಯ ಇದ್ರೆ ಅವ್ರಿಗೆ ಫೋನ್ ಕೂಡ ಮಾಡಲ್ಲ, ನಾವು ಸೀದಾ ಅವ್ರ ಮನೆಗೆ ಹೋಗ್ಬಿಡ್ತೀವಿ ಅಲ್ವಾ. ನೀವು ನೋಡಿಬೇಕಾರೆ ನಮ್ಮ ಫ್ರೆಂಡ್ಸಿಗೆ ಮೀಟ್ ಮಾಡೋದಿದ್ರೆ ನಾವು ಹಬ್ಬ ಬರಕ್ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡ್ತೀವಿ, ಇಲ್ಲ ಎಷ್ಟೋ ಸರಿ ಅವ್ರ ಮನೆಗೆ ಹೋಗ್ತೀವಿ, ಡೈರೆಕ್ಟ್ ಆಗಿ ಹೋಗ್ಬಿಡ್ತೀವಿ. ಅವ್ರು ಊಟನೂ ಮಾಡಿರಲ್ಲ, ನಾವು ಬಂದ್ಮೇಲೆ ಊಟ ಮಾಡ್ತಾರೆ, ಊಟ ಮಾಡ್ಕೊಂಡ್ ಬರ್ತೀವಿ. ಹೌದು, ಪ್ಲಾನ್ ಇರಲ್ಲ, ಅಲ್ಲಿ ಉಳ್ಕೊಂಡು ಕೂಡ ಬರ್ತೀವಿ ಎಷ್ಟೋ ಸರಿ, ಹೌದಾ. ಅದೇ UK ಕಲ್ಚರ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರು ಹೆಲ್ತ್ ಕೇರ್ ಅಷ್ಟೇ ಅಲ್ಲ, ಅವ್ರ ಕಲ್ಚರು ಹಾಗೆ ಇದೆ. ಅವ್ರು ಇನ್ನೊಬ್ರು ಮನೆಗೆ ಹೋಗ್ಬೇಕಾದ್ರೆ ಕೂಡ ಒಂದು ವಾರ ಮುಂಚೆ ಫೋನ್ ಮಾಡ್ತಾರೆ, ಅವ್ರಿಗೆ ಆಲ್ಮೋಸ್ಟ್ ಪರ್ಮಿಷನ್ ತರ ಕೇಳ್ತಾರೆ, ನಾವು ನಿಮ್ಮ ಮನೆಗೆ ಬರ್ಬೋದಾ, ನೀವು ಫ್ರೀ ಇದ್ದೀರಾ. ಅವರು ಫ್ರೀ ಇಲ್ಲ ಅಂದ್ರೆ ದೇ ಡೋಂಟ್ ಹೆಸಿಟೇಟ್, ದೇ ಡೈರೆಕ್ಟ್ಲಿ ಟೆಲ್, ಇಲ್ಲ ನಂದು ಅಪಾಯಿಂಟ್ಮೆಂಟ್ ಇದೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಸಾರಿ ವಿ ಕ್ಯಾನ್ ಮೀಟ್ ನೆಕ್ಸ್ಟ್ ವೀಕ್ ಅಂತ. ಸೊ ಅದು ಆ ಕಲ್ಚರ್ ಡಿಫ್ರೆನ್ಸ್ ಹೆಲ್ತ್ ಕೇರ್ ಅಲ್ಲಿ ಕೂಡ ರಿಫ್ಲೆಕ್ಟ್ ಆಗಿದೆ. ಸೊ ದೇ ಹ್ಯಾವ್ ಎವ್ರಿಥಿಂಗ್ ಪ್ಲಾನ್ಡ್, ದೇ ಹ್ಯಾವ್ ಎವ್ರಿಥಿಂಗ್ ವಾಂಟ್ ಟು ಬಿ ಇನ್ ದೇರ್ ಕಂಟ್ರೋಲ್. ಅಲ್ಲ, ಇದು ತುಂಬಾ ಸಕ್ಕತ್ತಾಗಿ ಹೇಳಿದ್ರು ಆಕ್ಚುಲಿ. ಸೊ ಅಂದ್ರೆ ನಮ್ಮ ಕಲ್ಚರ್ ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಸರ್ವಿಸ್ ಮೇಲೆ ಆಗಿರ್ಬೋದು, ನಾವು ದಿನನಿತ್ಯ ಮಾಡೋ ಕೆಲಸದ ಮೇಲೆ ಆಗಿರ್ಬೋದು, ಎಷ್ಟು ರಿಫ್ಲೆಕ್ಟ್ ಆಗುತ್ತೆ. ಅದು ಕರೆಕ್ಟ್. ಅಂದ್ರೆ ಯಾವುದೇ ಒಂದು ವಿಷಯ ಆಗ್ಲಿ, ಯಾವುದೇ ಒಂದು ಕಲ್ಚರ್ ಆಗ್ಲಿ, ಎಲ್ಲದಕ್ಕೂ ಅದ್ರದೇ ಆದ ಒಂದು ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅಂಡ್ ನಾವ್ ಯಾವಾಗ್ಲೂ ಒಂದೇ ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡ್ತೀವಿ. ಬಟ್ ಇದು ನೀವು ಹೇಳಿದಾಗ ಐ ಥಿಂಕ್ ಇನ್ನೊಂದ್ ಸ್ವಲ್ಪ ಬ್ರಾಡರ್ ಆಗಿ. ಸೊ ಆ ರೀತಿಯಿಂದ ಇಲ್ಲಿ ಎಲ್ಲ ಎವ್ರಿಥಿಂಗ್ ಈಸ್ ಆರ್ಡರ್ಡ್. ಅವ್ರು ಮುಂಚೆನೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತಾರೆ, ಮುಂಚೆನೆ ದೇ ವಿಲ್ ಪ್ರಯಾರಿಟೈಸ್ ಯಾವ ಪೇಷಂಟಿಗೆ ಮುಂಚೆ ಅಪಾಯಿಂಟ್ಮೆಂಟ್ ಕೊಡಬೇಕು, ಯಾರಿಗೆ ಸ್ವಲ್ಪ ಬಿಟ್ಟು ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ GP ಒಬ್ಬರು ಪೇಷಂಟ್ ನೋಡ್ತಾರೆ, ಜನರಲ್ ಪ್ರಾಕ್ಟೀಷನರ್ ಅವ್ರ ಕ್ಲಿನಿಕಲ್ಲಿ, ಅವ್ರಿಗೆ ಏನಾದ್ರು ಕ್ಯಾನ್ಸರ್ ಅಂತ ಸಸ್ಪೆಕ್ಟ್ ಆದರೆ, ಎನಿ ಕ್ಯಾನ್ಸರ್ ಫಾರ್ ದಟ್ ಮ್ಯಾಟರ್, ದೆರ್ ಈಸ್ ಎ 2 weeks ಟಾರ್ಗೆಟ್. 2 week ಟಾರ್ಗೆಟ್ ಅಂತ ಹೇಳಿದ್ರೆ 2 ವಾರದಲ್ಲಿ ಅವರು ನೆಕ್ಸ್ಟ್ ಸ್ಪೆಷಲಿಸ್ಟ್ ನೋಡ್ಬೇಕು. ಅವ್ರ ಸ್ಪೆಷಲಿಸ್ಟನ್ನ, ಬಿಕಾಸ್ ಇನ್ ಜನರಲ್ ನಿಮ್ಗೀಗ ಬ್ಯಾಕ್ ಪೇನ್ ಇತ್ತು ಅಥವಾ ಜಾಯಿಂಟ್ ಪೇನ್ ಇತ್ತು, ನಾನು ಆರ್ಥೋಪೆಡಿಕಲ್ಲಿ ಆರ್ಥ್ರೈಟಿಸ್ ಪೇನ್ ಇದ್ರೆ ಅದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು ಸ್ಪೆಷಲಿಸ್ಟ್ ನೋಡೋಕ್ಕೆ. ದರ್ ಇಸ್ ಅ ವೆರಿ ಬಿಗ್ ವೇಟಿಂಗ್ ಲಿಸ್ಟ್. ಬಟ್ ಕ್ಯಾನ್ಸರ್ ಅಂತ ವರ್ಡ್ ಬಂದಾಗ ಅವ್ರನ್ನ 2 weeks ಟಾರ್ಗೆಟ್ ಅಲ್ಲಿ ಹಾಕ್ಬಿಡ್ತಾರೆ. 2 weeks ಅಲ್ಲಿ ಸ್ಪೆಷಲಿಸ್ಟ್ ನೋಡ್ತಾರೆ. ಅಂಡ್ ಅಲ್ಲಿ ಸ್ಪೆಷಲಿಸ್ಟ್ ನೋಡಿದ್ಮೇಲೂ ದೇ ಹ್ಯಾವ್ ಅ ಟಾರ್ಗೆಟ್. ಅವ್ನು ಕ್ಯಾನ್ಸರ್ ಅಂತ ಅವ್ನು ಗೊತ್ತಾದಾಗ ಅವ್ರ ಇನ್ವೆಸ್ಟಿಗೇಷನ್ಸ್ ಫಾಸ್ಟ್ ಆಗುತ್ತೆ. ಕೀಮೋಥೆರಪಿನೋ ಅಥವಾ ಸರ್ಜರಿನೋ ಅದನ್ನು ಕೂಡ ಒಂದು ಟಾರ್ಗೆಟ್ ರೇಂಜಲ್ಲೇ 16 to 18 weeks ಅಲ್ಲಿ ದೇ ಹ್ಯಾವ್ ಟು ಸ್ಟಾರ್ಟ್, ಅದನ್ನ ಸ್ಟಾರ್ಟ್ ಮಾಡಬೇಕು. ಈ ತರ ಟಾರ್ಗೆಟ್ ಇಟ್ಕೊಂಡು ದೇ ವಿಲ್ ಪ್ರಯಾರಿಟೈಸ್. ಸೊ ಈ ತರ ಎಲ್ಲ ಅಪಾಯಿಂಟ್ಮೆಂಟ್ ಅಂದ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ಒಂದು ಜಸ್ಟ್ NHS ಗೆ ಫೋನ್ ಮಾಡ್ತೀವಿ, ವಿ ವಿಲ್ ಟೆಲ್ ಅವರ್ ಪ್ರಾಬ್ಲಮ್, ನಂಗೆ ಈ ತರ ಎಲ್ಲ ಪ್ರಾಬ್ಲಮ್ ಇದೆ, ಅದು ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಅವರು ಒಂದು ಪ್ರಯಾರಿಟೈಸ್ ಮಾಡ್ತಾರೆ, ಟ್ರಯಾಜ್ ಮಾಡ್ತಾರೆ. ಹೌದು. ಸೊ ಐ ಥಿಂಕ್ ನಾನು ಆಸ್ ಎ ಇಂಜಿನಿಯರ್ ನಾನು ಹೆಂಗೆ ಹೌ ಐ ವಿಲ್ ಪುಟ್ ಇಟ್ ಈಸ್, ನಾವು ಯಾವುದೇ ಒಂದು
ಟಿಕೆಟ್ಗಳಾಗಿರಲಿ ಅಥವಾ ಏನೋದು ಒಂದು ಇಶ್ಯೂ ಇತ್ತು ಅಂತಂದರೆ ಸಿಸ್ಟಮಲ್ಲಿ ನಾವು ಅದನ್ನ ಟ್ರ್ಯಾಶ್ ಮಾಡ್ತೀವಿ. ಅದಕ್ಕೆ ಒಂದು ಪ್ರಿಯಾರಿಟಿ ಲೆವೆಲ್ಸ್ ಕೊಡ್ತೀವಿ, P1, P2, P3, P4, P5 ಅಂತ. ಸೊ ಆಬ್ವಿಯಸ್ಲಿ P1 ಅಲ್ಲಿರೋದನ್ನ ನಾವು ಹೈ ಪ್ರಿಯಾರಿಟಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ವಿ ವಿಲ್ ಹ್ಯಾವ್ ಅಂದರೆ ಅದಕ್ಕೆ ಜಾಸ್ತಿ ವರ್ಕ್ ಕೊಟ್ಬಿಟ್ಟು ವರ್ಕ್ ಫಾಸ್ಟ್ ಮಾಡ್ತೀವಿ. ಸೊ ಅದೇ ಥರನೇ ಇಲ್ಲಿ ಬೇಸಿಕ್ ಲೆವೆಲಲ್ಲೇ ಒಂದು ಟ್ರ್ಯಾಜಿಂಗ್ ಆಗುತ್ತೆ ಗುರು. ಸೊ ನಿಮಗೆ ಏನೇ ಒಂದು ಏನಾದರೂ ಎಮರ್ಜೆನ್ಸಿ ಬರಲಿ, ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ನಿಮ್ಗೊಂದು ಸಣ್ಣದು ನೆಗಡಿ, ಕೆಮ್ಮು ಆ ಥರದ್ದಾಗಿರ್ಬೋದು, ಅಥವಾ ಜ್ವರ ಆಗಿರ್ಬೋದು, ಅಥವಾ ಏನೋ ಒಂದು ದೊಡ್ಡ ಮಟ್ಟದಲ್ಲೇ ಆಕ್ಸಿಡೆಂಟ್ ಆ ಥರ ಎಮರ್ಜೆನ್ಸಿ ಆಗಿರ್ಬೋದು. ಸೊ ಫಸ್ಟ್ ನಾವು ತಕ್ಷಣ NHS ಅವ್ರಿಗೆ ಕಾಲ್ ಮಾಡ್ತೀವಿ. ಕಾಲ್ ಮಾಡಿಬಿಟ್ಟು ನಮ್ಮ ಪ್ರಾಬ್ಲಮ್ನ ಅವ್ರಿಗೆ ಹೇಳ್ತೀವಿ. ಸೊ ಅವ್ರು ನಮಗೆ ಒಂದು ಸೆಟ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಸೊ ನಿಮ್ಗೆ ಏನಾಗಿದೆ, ಜ್ವರ ಆಗಿದೆಯಾ, ಉಸಿರಾಡಕ್ ಆಗ್ತಾ ಇದೆಯಾ, ನಡಿಯಕ್ ಆಗ್ತಾ ಇದೆಯಾ, ಸೊ ಈ ತರದೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಟ್ರಯೇಜ್ ಮಾಡ್ತಾರೆ. ಇವ್ರಿಗೆ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಕಳಿಸ್ಬೇಕು ಅವ್ರ ಮನೆಗೆ, ಅಥವಾ ಇವ್ರನ್ನ GP ಕಳಿಸ್ಬೇಕು ಅಂತ. ಈಗ ಯಾರಿಗಾರು ಉಸಿರಾಟದ ತೊಂದರೆ ಇತ್ತು, ಅಥವಾ ಬ್ಲೀಡಿಂಗ್ ಆಗ್ತಾ ಇತ್ತು, ಅಥವಾ ಹಾರ್ಟ್ ಅಲ್ಲಿ ಏನಾದ್ರು ಏರುಪೇರ್ ಆಗಿತ್ತು, ಹಾರ್ಟ್ ಬೀಟ್ ಅಲ್ಲಿ, ಇಮಿಡಿಯೇಟ್ ಆಗಿ ಅವ್ರ ಆಂಬ್ಯುಲೆನ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಯೂಶಲಿ ವಿದಿನ್ 8 to 10 minutes ಟಾರ್ಗೆಟ್ ಇದೆ ಅವ್ರದ್ದು. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ರೀಚ್ ಆಗತ್ತೆ ಮನೆಗೆ. ಬಟ್ ಅವ್ರಿಗೆ ಅನಿಸ್ತಿತ್ತು ಇವ್ರು ನಡ್ಕೊಂಡು ಹೋಗ್ಬೋದು, ಇವ್ರು ಉಸಿರಾಟಕ್ಕೆ ತೊಂದರೆ ಇಲ್ಲ, ಜೀವಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಿಮ್ಗೆ ಅವ್ರು ಯೂಶಲಿ ಫೋನಲ್ಲೇ ಅಡ್ವೈಸ್ ಮಾಡ್ತಾರೆ, ಇಲ್ಲ GPಗೆ ಹೋಗಿ ಕೇಳ್ತಾರೆ, GP ಸೆಂಟರ್ಸ್ಗೆ. ಸೊ ದಟ್ ಈಸ್ ಹೌ GP ಅಂದರೆ ಜನರಲ್ ಫಿಸಿಷಿಯನ್ ಹತ್ರದಲ್ಲಿ ಅವರೇ ಬುಕ್ ಮಾಡಿ ಹೌದು ಕಳಿಸ್ತಾರೆ. ಆರ್ ಎಲ್ಸ್ ಯು ಕ್ಯಾನ್ ಗೋ ಟು ಎನಿ ಎಮರ್ಜೆನ್ಸಿ ಆಕ್ಸಿಡೆಂಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಓಕೆ. ಸೊ ಇದಕ್ಕೆಲ್ಲ ಕಾಲ್ ಮಾಡಬೇಕು ಅಂದರೆ ಐ ಥಿಂಕ್ 111 ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ 111 ಇಲ್ಲಾಂದ್ರೆ ಇದಕ್ಕೆ ನಾರ್ಮಲ್ NHS ಗಾದ್ರೆ ಲೋಕಲ್ GP or NHS. ಓಕೆ. ಆ್ಯಂಡ್ ಇದನ್ನ ಯಾವ ರೀತಿ ಪ್ರಿಯಾರಿಟೈಸ್ ಮಾಡ್ತಾರೆ ಸರ್? ಈಗ ಅಂದರೆ ಎಲ್ಲ ಸೆಕ್ಷನ್ಸಿಗೂ ಅವರು ದೇ ಹ್ಯಾವ್ ದೇರ್ ಓನ್ ವೇ ಆಫ್ ಪ್ರಿಯಾರಿಟೈಸಿಂಗ್ ಇಟ್. ಫಾರ್ ಎಕ್ಸಾಂಪಲ್ ಈಗ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಒಂದು ಕೆಟಗರಿನಲ್ಲಿ ಬಂದ್ರೆ, ಈ ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಅವರು ದೇ ಹ್ಯಾವ್ ಅ ಸೆಟ್ ಆಫ್ ಕ್ವಶನ್ಸ್. ಅಲ್ಲೊಂದು ಸೆಂಟ್ರಲ್ ಸಿಸ್ಟಮ್ ತರ ಇರುತ್ತೆ. ದೇ ಆರ್ ಆಲ್ ಟ್ರೈನ್ಡ್ ಪ್ಯಾರಾಮೆಡಿಕ್ಸ್. ಅಲ್ಲಿ ಏನು ನಿಮ್ಮ ಫೋನ್ ರಿಸೀವ್ ಮಾಡ್ತಾರಲ್ಲ, ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಪ್ಯಾರಾಮೆಡಿಕ್ಸ್. ಡಾಕ್ಟರ್ಸ್ ಇರಲ್ಲ, ಬಟ್ ಪ್ಯಾರಾಮೆಡಿಕ್ಸ್ ಅಂತ ಹೇಳ್ತೀವಿ. ಆಂಬ್ಯುಲೆನ್ಸ್ ಸರ್ವಿಸಸ್ ಅಲ್ಲಿ ವರ್ಕ್ ಮಾಡಿರೋರು ಇರ್ತಾರೆ. ಅವ್ರಿಗೆ ಒಂದೊಂದು ಸೆಟ್ ಆಫ್ ಕ್ವಶನ್ಸ್ ಅಲ್ಲಿ ಅವರು ಫಿಲ್ಟರ್ ಮಾಡಿಬಿಡ್ತಾರೆ. ಪೇಷಂಟಿಗೆ ಉಸಿರಾಡಕ್ಕಾಗತ್ತಾ, ಪೇಷಂಟ್ ಕಾಲ ಆಡಾಡಿಸ್ತಾರ, ಪೇಷಂಟ್ ಮಾತಾಡ್ತಾ ಇದ್ದಾರಾ, ಒಂದು 5-6 ಕ್ವಶನ್ಸ್ ಅಲ್ಲೇ ಒಂದು ವೆದರ್ ಇಟ್ಸ್ ಅ ಲೈಫ್ ಥ್ರೆಟ್ನಿಂಗ್ ಆರ್ ದೇ ಕ್ಯಾನ್ ವೇಟ್ ಅಂತ. ಲೈಫ್ ಥ್ರೆಟ್ನಿಂಗ್ ಅಂತ ಅವ್ರ ಸೆಟ್ ಆಫ್ ಕ್ವಶನ್ಸ್ ಅಲ್ಲಿ ಟಿಕ್ ಮಾಡ್ಬಿಡ್ತಾರೆ. ಎಕ್ಸಾಕ್ಟ್ಲಿ ಎಲ್ಲಾ ಪಾಯಿಂಟರ್ಸ್ ಸೆಲೆಕ್ಟ್ ಆಯ್ತು ಅಂತಂದ್ರೆ, ಒನ್ಸ್ ದೇ ನೋ ದಟ್ ದಿಸ್ ಕ್ಯಾನ್ ವೇಟ್ ಅಂದಾಗ ದೇ ವಿಲ್ ಟೆಲ್ ಇಟ್ಸ್ ಓಕೆ, ನಥಿಂಗ್ ಟು ವರಿ ಅಂತ ದೇ ವಿಲ್ ರೀಅಶ್ಯೂರ್ ಅಂಡ್ ದೇ ವಿಲ್ ಗೈಡ್ ಯು. ಬಟ್ ಇಫ್ ದೇ ಥಿಂಕ್ ಎಸ್ ಪೇಷಂಟ್ ಈಸ್ ಇನ್ ಡೇಂಜರ್, ಏನೋ ಪಾಯ್ಸನಿಂಗ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಶಾಕ್ ಆಗಿರ್ಬೋದು, ಏನೋ ಸಮಥಿಂಗ್ ಲೈಕ್ ದಟ್, ಇಮಿಡಿಯೇಟ್ಲಿ ದೇ ವಿಲ್ ಆಕ್ಟ್. ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಕಳಿಸ್ತಾರೆ. ಎಕ್ಸಾಕ್ಟ್ಲಿ. ಓಕೆ. ಮತ್ತೆ ಇದು ಆಕ್ಚುಲಿ ನನ್ನ ಕಲೀಗ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬಂದಿತ್ತು. ಸೊ ಅವ್ರ ಮನೆಯಲ್ಲಿ ಕೋಇನ್ಸಿಡೆಂಟ್ಲಿ ಇಬ್ರಿಗೂ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಬಂದಿತ್ತು. ಸೊ ಒಬ್ರು ಬಂದ್ಬಿಟ್ಟು ಅವರ ತಾಯಿ 94 ವರ್ಷ ಅಂತೆ ಅವ್ರಿಗೆ. ಸೊ ಶಿ ವಾಸ್ ಹ್ಯಾವಿಂಗ್ ಸಮ್ ಇದು ಅನ್ಸುತ್ತೆ, ಏನು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್. ಮತ್ತೆ ಅವರ ಮಗು 14 ವರ್ಷದ ಮಗು. ಸೊ ಅವರಿಗೆ ಅಸ್ತಮಾ ರಿಲೇಟೆಡ್ ಏನೋ ಪ್ರಾಬ್ಲಮ್ ಇತ್ತಂತೆ. ಸೊ ಇಬ್ರಿಗೂ ಸೀರಿಯಸ್ ಆಗಿದೆ ಅಟ್ ದ ಸೇಮ್ ಟೈಮ್. ಓಕೆ. ಸೊ ಅವ್ರು ಅಟ್ ದ ಸೇಮ್ ಟೈಮ್ ಇದಕ್ಕೆ ಕನೆಕ್ಟ್ ಮಾಡಿದಾಗ NHSಗೆ, ಸೊ ಅವರು ಫಸ್ಟ್ ಪ್ರಿಯಾರಿಟಿ 14 ವರ್ಷದ ಮಗುಗೆ ಕೊಟ್ರಂತೆ. ಸೊ ಇದನ್ನ ಯಾವ ರೀತಿ ನೀವು ಅವ್ರು ಯಾವ ರೀತಿ ಇದನ್ನ ಪ್ರಿಯಾರಿಟೈಸ್ ಮಾಡ್ತಾರೆ ಅಂದ್ರೆ, ಇವಾಗ 94 ವರ್ಷದವರಾದ್ರು ಅಂದ್ರೆ ಅವ್ರಿಗೂ ಆಬ್ವಿಯಸ್ಲಿ ನಮ್ಗೆ ಅವ್ರಿಗೂ ಟ್ರೀಟ್ಮೆಂಟ್ ಬೇಗ ಅವಶ್ಯಕತೆ ಇದೆ. ಅಂಡ್ ಹಾರ್ಟ್ ರಿಲೇಟೆಡ್ ಅಂದ್ರೆ ಯು ನೋ ಹೌ ಡೇಂಜರ್ ಇಟ್ ಈಸ್. ಸೊ ಅವರು ಅದನ್ನ ಯಾವ ರೀತಿ ಪ್ರಿಯಾರಿಟೈಸ್ ಮಾಡ್ತಾರೆ? ಸೊ ಇಲ್ಲಿ ಪ್ರಯಾರಿಟೈಸ್ ಅಂತ ಹೇಳಿದ್ರೆ ಚಾನ್ಸಸ್ ಆಫ್ ಸರ್ವೈವಲ್ ಅಂತ ನೋಡ್ತಾರೆ ಅವ್ರು ಆಕ್ಚುಲಿ, ಅಂಡ್ ಕ್ವಾಲಿಟಿ ಆಫ್ ಲೈಫ್. ಚಾನ್ಸ್ ಆಫ್ ಸರ್ವೈವಲ್ ಅಂದರೆ ಈಗ ಒಂದು ಏಜ್ ಆದಮೇಲೆ ನಮ್ಮ ಹಾರ್ಟ್ ಆಗಿರ್ಬೋದು, ಬೇರೆ ಬೇರೆ ಆರ್ಗನ್ಸು ಅಷ್ಟು ಫಾಸ್ಟಾಗಿ ರೆಸ್ಪಾಂಡ್ ಮಾಡಲ್ಲ ಆ ಟ್ರೀಟ್ಮೆಂಟಿಗೆ. ಓಕೆ. ಒಂದು. ಎರಡನೇದಾಗಿ ಆ ಸರ್ವೈವ್ ಆದರೂ ಕೂಡ 94 ಇಯರ್ಸ್ ಆದಮೇಲೆ ನೀವು ಕೆಲವೊಂದು, ಈಗ ಅವ್ರ ಹಾರ್ಟ್ ವರ್ಕ್ ಆಗ್ತಿರಲ್ಲ, ನೀವು ಚೆಸ್ಟ್ ಕಂಪ್ರೆಷನ್ಸ್ ಕೊಡ್ತೀರಾ, CPR ಅಂತ ಹೇಳ್ತೀವಿ ನಾವು. ಅವಾಗ ನೀವು ಫಾಸ್ಟಾಗಿ ಯು ಪ್ರೆಸ್ ಆನ್ ದ ಹಾರ್ಟ್ ಆರ್ ಆನ್ ದ ಚೆಸ್ಟ್. ಅವಾಗ ಕೆಲವೊಂದು ರಿಬ್ ಫ್ರ್ಯಾಕ್ಚರ್ಸ್ ಆಗ್ತವೆ, ಲಂಗ್ ಇಂಜುರಿ ಆಗುತ್ತೆ. ಓಕೆ. ಆಮೇಲೆ ಸ್ವಲ್ಪ ಹಾರ್ಟ್ ಬ್ಲಡ್ ಸಪ್ಲೈ ಏನು ಬ್ರೈನಿಗೆ ಕಡಿಮೆ ಆಗುತ್ತಲ್ಲ, ಅವಾಗ ಕೂಡ ಬ್ರೈನಲ್ಲಿ ಡ್ಯಾಮೇಜ್ ಆಗುತ್ತೆ. ಓಕೆ. ಸೊ ಈ ಥರ ಎಲ್ಲ ಆದಾಗ ಅವರು ಜೀವ ಏನೋ ಉಳಿಸ್ತೀವಿ, ಬಟ್ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಇಟ್ ಕುಡ್ ಬಿ ವರ್ಸ್. ಅಂದರೆ ಅವ್ರು ಇರೋದಕ್ಕಿಂತನೂ ಅವ್ರು ಇನ್ನೂ ಕಷ್ಟ ಅಥವಾ ಇನ್ನೂ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಹೋಗ್ಬೋದು.
ಸೊ ಅದೇ ಅಂದ್ರೆ ಇದರಲ್ಲಿ ಅವರು ರಿಸಲ್ಟ್ ನೋಡ್ತಾರೆ, ಅಂದ್ರೆ ಇಬ್ರಲ್ಲಿ ನಾವು ತಕ್ಷಣ ಕರ್ಕೊಂಡು ಬಂದು ಟ್ರೀಟ್ ಮಾಡಿದ್ರೆ, ಯಾಕಂದ್ರೆ ಈಗ ಇಬ್ರು ನಿಮ್ ಪ್ರಕಾರ ಸೇಮ್ ಲೆವೆಲ್ ಅಲ್ಲಿ ಇದ್ದಾರೆ. ಅಂದ್ರೆ ಇವನ್ ಈಗ ಅಸ್ತಮಾ ಸೀರಿಯಸ್ ಆಗಿದೆ ಅಂತಂದ್ರೆ ಅದನ್ನು ಸೀರಿಯಸ್ ಕಂಡೀಷನ್, ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಬೋತ್ ಆರ್ ಎಮರ್ಜೆನ್ಸಿ, ಬಟ್ ಅವರು ರಿಸಲ್ಟ್ ಯಾವ್ದಕ್ಕೆ ಮೈನ್ ಆಗಿ ಓರಿಯೆಂಟೆಡ್. ಈಗ ಯಂಗರ್ ಪಾಪ್ಯುಲೇಷನ್ ಇದ್ದಾಗ ಅವರು ದೇ ರೆಸ್ಪಾಂಡ್ ವೆಲ್, ಹೌದು, our organs are better and quality of life will be much better. ಅವ್ರು ನಾವು ರಿವೈವ್ ಮಾಡಿದಾಗ ಸರ್ಟನ್ ಏಜ್ ಆದಮೇಲೆ ಕ್ವಾಲಿಟಿ ಆಫ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ದೆರ್ ಈಸ್ ಅ ನ್ಯೂ ಕಾನ್ಸೆಪ್ಟ್, ಇಟ್ಸ್ ನಾಟ್ ನ್ಯೂ, ಬೀನ್ ದೇರ್ ಫಾರ್ ಎ ವೈಲ್. ಡು ನಾಟ್ ರಿಸಸಿಟೇಟ್ ಅಂತ ಒಂದು ಫಾರ್ಮ್ ಸೈನ್ ಮಾಡಿಸ್ಕೋತೀವಿ ನಾವು ಕೆಲವೊಂದು ಪೇಷಂಟ್ಸ್ ಹತ್ರ. ಅದು ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಅದೇನಪ್ಪ ಅಂದ್ರೆ ಈಗ ಕೆಲವು ಇಲ್ಲಿ ಡಿಮೆನ್ಷಿಯಾ ತುಂಬಾ ಕಾಮನ್ ಇದೆ. ಡೆಮೆನ್ಷಿಯಾ ಅಂದ್ರೆ ಮರ್ತೋಗೋದು. ನಾವೇನು ಅರಳು ಮರಳು ಅಂತ ಹೇಳ್ತೀವಲ್ಲ ಇಂಡಿಯಾದಲ್ಲಿ, ಡೆಮೆನ್ಷಿಯಾ ಅಂತ ಡಯಾಗ್ನೋಸ್ ಕೊಟ್ಟಿದ್ದಾರೆ. ಹೌದು ಸರ್, ಇಲ್ಲಿ ತುಂಬಾ ಜನ ಕೇಳ್ಪಟ್ಟಿದ್ದೀನಿ ನಾನು. ಹೌದು, ನಮ್ಮ ಇಂಡಿಯಾದಲ್ಲಿ ಐ ಥಿಂಕ್ ತುಂಬಾ ಕಡಿಮೆ. ಹಿಂದೆ ಒಂದು 5-6 ವರ್ಷದಿಂದ ಆ ತರ ಕಾನ್ಸೆಪ್ಟ್ ಗಳೇ ಇರ್ಲಿಲ್ಲ. ಬಟ್ ನಾನು ಆಸ್ ಎ ಮೂವಿ ಬಫ್ ತುಂಬಾ ಮೂವಿಗಳನ್ನ ನೋಡ್ತಾ, ಗೋಧಿ ಬಣ್ಣ ಸಾಧಾರಣ ಮೈಕಟ್ ಮೂವಿ ಬಂತು. ನನಗೆ ಅವಾಗ್ಲೇನೆ ಗೊತ್ತಾಗಿದ್ದು ಈ ತರದ್ದು ಒಂದು ಕಾಯಿಲೆ ಇದೆಯಪ್ಪ ಅಂತ. ವೆರಿ ನೈಸ್ ಮೂವಿ, ಅವರೊಂದು ಅವೇರ್ನೆಸ್ ಮಾಡಿದ್ರು, ವಿಚ್ ಇಸ್ ಗ್ರೇಟ್. ಹೌದು, ಈ ಡೆಮೆನ್ಷಿಯಾ ಪೇಷಂಟ್ಸ್ಗೆ ಅವ್ರಿಗೆ ಅವ್ರದ್ದು ಏನು ನೆನಪಿರೋದಿಲ್ಲ. ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರ ಮಕ್ಕಳು ಬಂದರೂ ಕೂಡ ಅವ್ರು ರೆಕಗ್ನೈಸ್ ಮಾಡೋಕ್ಕಾಗ್ತಿರಲ್ಲ, ಅಷ್ಟು ಡೆಮೆನ್ಷಿಯಾ ಇರುತ್ತೆ ಅವ್ರಿಗೆ. 80-90 ಇಯರ್ಸ್ ಆಗಿರುತ್ತೆ ಅವ್ರಿಗೆ. ಹಾರ್ಟ್ ಏಲ್ಮೆಂಟ್ಸ್ ಇರುತ್ತೆ. ನಾವು ಆರ್ಥೋಪೆಡಿಕಲ್ ನೋಡ್ತೀವಿ, ಹಿಪ್ ಫ್ರಾಕ್ಚರ್ಸ್ ಆಗಿ ಬರ್ತಾರೆ ಯೂಶಲಿ. ಇಲ್ಲಿ ಮೂಳೆ ಮುರ್ಕೊಂಡ್ ಬರ್ತಾರೆ. ಅವ್ರಿಗೆ ನಾವು ಸರ್ಜರಿ ಮಾಡ್ತೀವಿ, ಬಟ್ ಸರ್ಜರಿ ಮಾಡ್ಬೇಕಾದ್ರೆ ಅವ್ರ ರಿಲೇಟಿವ್ಸ್ ಮಕ್ಳಿಗೆ ಕೇಳ್ತೀವಿ, ಅವ್ರ ಕ್ಲೋಸ್ ಗಂಡನೋ ಹೆಂಡತಿ ಕೇಳ್ತೀವಿ, ಇವ್ರದ್ದು ಅಕಸ್ಮಾತ್ ಸರ್ಜರಿ ಟೈಮಲ್ಲಿ ಅಥವಾ ಸರ್ಜರಿ ಆದಮೇಲೆ ಹಾರ್ಟ್ ನಿಂತೋದ್ರೆ ಇವ್ರನ್ನ ನಾವು ರಿಸಸಿಟೇಟ್ ಮಾಡಬೇಕೋ ಬೇಡೋ ಅಂತ. ಮೆಜಾರಿಟಿ ಆಫ್ ದೆಮ್ ಡು ನಾಟ್ ರಿಸಸಿಟೇಟ್ ಅಂತ, DNR ಫಾರ್ಮ್ ಅಂತ. ಅಂದ್ರೆ ರಿಸಸಿಟೇಟ್ ಅಂತ ಹೇಳಿದ್ರೆ ಹಾರ್ಟ್ ಸ್ಟಾಪ್ ಆದಾಗ ನಾವು CPR ಅಂತ ಕೊಡ್ತೀವಿ, ಚೆಸ್ಟ್ ಕಂಪ್ರೆಷನ್ಸ್. ಚೆಸ್ಟ್ ಕಂಪ್ರೆಷನ್ ಹಾರ್ಟ್ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಅದು ಮತ್ತೆ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮಾಡಿದಾಗ ರಿಬ್ ಫ್ರಾಕ್ಚರ್ಸ್ ಆಗ್ಬೋದು. ಅಂಡ್ ಹಾರ್ಟ್ ಫ್ಯೂ ಸೆಕೆಂಡ್ ಸ್ಟಾಪ್ ಆದ್ರೂ ಬ್ರೈನಿಗೆ ಬ್ಲಡ್ ಸಪ್ಲೈ ಹೋಗಲ್ಲ. ಸೊ ನೀವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀರಾ, ಬಟ್ ಅದರಿಂದ ಬೇರೆ ಏನಾದರೂ ಕಂಡೀಷನ್ ಇನ್ನೂ ವರ್ಸನ್ ಆಗ್ಬೋದು. ಅದಕ್ಕೆ ನಿಮ್ಗೆ ಓಕೆನಾ ಅಂತ ಕೇಳ್ತೀವಿ ನಾವು. ಹಾರ್ಟ್ ಅವಾಗ ನಾವು ಅಂದ್ರೆ ಮತ್ತೆ ಅವ್ರನ್ನ ಕಳಿಸ್ಬೇಕಾ ಜೀವನ ಅಥವಾ ಬೇಡ ಅಂತ, ಇನ್ ಅದರ್ ವರ್ಡ್ಸ್. ಸೊ ಮೆಜಾರಿಟಿ ಆಫ್ ದೆಮ್ ಅವರು ಕಂಡೀಷನ್ ನೋಡಿ ಡೈರೆಕ್ಟಾಗಿ ಹೇಳ್ತಾರೆ, ವಿ ಲವ್ ಅವರ್ ಹಸ್ಬೆಂಡ್, ವಿ ಲವ್ ಅವರ್ ಡ್ಯಾಡ್, ಬಟ್ ಡು ನಾಟ್ ರಿಸಸಿಟೇಟ್ ಅಂತ ಹೇಳ್ತಾರೆ. ಇದರ ಅರ್ಥ ಅವ್ರಿಗೆ ಪ್ರೀತಿ ಇಲ್ಲ ಅಂತಲ್ಲ, ಲೈಕ್ ಅದು ಹೆಂಗಾದ್ರೂ ಅವ್ರಿಗೆ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ, ಎಕ್ಸಾಕ್ಟ್ಲಿ. ಈಗ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಈಗ ನಮ್ದ್ರಲ್ಲಿ 60+ ನಾವು ವೃದ್ಧರು ಅಂತ ಕನ್ಸಿಡರ್ ಮಾಡ್ತೀವಲ್ವಾ ಅವ್ರನ್ನ. ಸೊ ಇಲ್ಲಿ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿರೋರ್ದು ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಎಷ್ಟು ಜನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೇಗಿದೆ ಅವ್ರದ್ದು ಅಂತ? ಲೈಫ್ ನಿಶಾಂತ್ ನೀವು ನೋಡಿರ್ಬೋದು ಆಲ್ರೆಡಿ 3 years ಅಂತ ಹೇಳಿದ್ರೆ, ಈ ಲೈಫ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಇಯರ್. ಅವರು ಲೈಫ್ ನೋಡೋದನ್ನೇ ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾರೆ ಅವರು. ಅವ್ರ ಲೈಫ್ ಸ್ಟೈಲ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನಮ್ಮ ಇಂಡಿಯನ್ಗೂ ಇವರಿಗೂ. ನಾವು 60ಕ್ಕೆ ವೃದ್ಧರು ಅಂತ ಹೇಳಿದ್ರೆ ಇವ್ರಿಗೆ 60ಕ್ಕೆ ಮಿಡಲ್ ಏಜ್. ಫಾರ್ ದೆಮ್ ಇಟ್ 60 years ಇದೆ ಮಿಡಲ್ ಏಜ್. ಅವ್ರು ಇನ್ನೂ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನೋಡ್ತಾ ಇರ್ತಾರೆ ಆ ಏಜಲ್ಲಿ, ಮದುವೆ ಆಗ್ತಿರ್ತಾರೆ. ದೇ ಗೋ ಫಾರ್ ಹನಿಮೂನ್ಸ್ ಅಟ್ 60s. ನಾನು ಪೇಷಂಟ್ ನೋಡಿದ್ದೆ, ಶಿ ವಾಸ್ 73 ಆ್ಯಂಡ್ ಗೆಟಿಂಗ್ ಮ್ಯಾರಿಡ್ ನೆಕ್ಸ್ಟ್ ಮಂತ್. ಅಂದ್ರೆ ಇಲ್ಲೆಲ್ಲ ಅದು ಕಾಮನ್ ಕಲ್ಚರ್ ಪ್ರಕಾರ, ಅವರು ಕಲ್ಚರಲ್ಲಿ ಆ ಥರ. ಸೊ ದೇ ಗೆಟ್ ಆನ್ ವಿತ್ ಲೈಫ್. ಅವ್ರ ಪಾಯಿಂಟ್ ಆಫ್ ವ್ಯೂನೇ ಡಿಫ್ರೆಂಟ್ ಆಗಿದೆ. ಮತ್ತೆ ಹೆಲ್ತ್ ಕೇರ್ ಆಕ್ಸೆಸ್ ಚೆನ್ನಾಗಿರೋದ್ರಿಂದ, ಲೈಫ್ ಸ್ಟೈಲ್ ಚೆನ್ನಾಗಿರೋದ್ರಿಂದ ಅವ್ರ ಲಾಂಗಿವಿಟಿ ಜಾಸ್ತಿ ಇದೆ. ನಮ್ಮ ಎಕ್ಸ್ಪೆಕ್ಟೆನ್ಸಿಗಿಂತನೂ ಅವ್ರು ಜಾಸ್ತಿ ವರ್ಷ ಬದುಕ್ತಾರೆ. ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ. ಆಮೇಲೆ ಕೆಲವೊಂದು ಟ್ರೀಟ್ಮೆಂಟ್ಗೆ ನಾವು ಹೋಗಲ್ಲ, ಲೇಟ್ ಸ್ಟೇಜಸಲ್ಲಿ ಹೋಗ್ತೀವಿ, ನಾವು ನೆಗ್ಲೆಕ್ಟ್ ಮಾಡ್ತೀವಿ. ತೊಂದರೆ ಇಲ್ಲ ಬಿಡಪ್ಪ, ಎಲ್ಲರೂ ಇನ್ ಜನರಲ್ ಅದು ನಮ್ಮ ಕಲ್ಚರ್ ಇದೆ. ನಡೆಯುತ್ತೆ ಬಿಡಪ್ಪ, ಏನಾಗಲ್ಲ, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಇದೆ ಇದು. ದೇರ್ ಆರ್ ಸೋ ಮೆನಿ ರೀಸನ್ಸ್ ವಿ ಪೋಸ್ಟ್ಪೋನ್ ಟ್ರೀಟ್ಮೆಂಟ್. ಇವರಲ್ಲಿ ಹಾಗೆ ಮಾಡಲ್ಲ. ಒನ್ಸ್ ದೇ ಕಮ್ ಟು ನೋ ದೇ ಯೂಶಲಿ ಟೇಕ್ ಆ್ಯಕ್ಷನ್ಸ್, ಬೋತ್ ಪೇಷಂಟ್ ಆ್ಯಂಡ್ ಡಾಕ್ಟರ್ ಸೈಡ್. ಸೊ ಹಾಗಾಗಿ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇದೆ. ಬಟ್ ಓವರ್ ಆಲ್ ನೀವು ನೋಡಿದ್ರೆ ಇಲ್ಲಿ ಪೊಲ್ಯೂಷನು ಕಡಿಮೆ ಇದೆ. ಆ ಥರ ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು. ಸೊ ಈ ಎಲ್ಲ ಫ್ಯಾಕ್ಟರ್ಸಿಂದ ಹೆಲ್ತ್ ಕೇರ್ ಇಸ್ ಮಚ್ ಬೆಟರ್ ಇನ್ ಪಾಪ್ಯುಲೇಷನ್. ಬಟ್ ಈಗ ಇಂಡಿಯಾದಲ್ಲಿ ಚೇಂಜ್ ಆಗ್ತಾ ಇದೆ. ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ರೀಸೆಂಟ್ಲಿ 10 ವರ್ಷದಲ್ಲಂತೂ ತುಂಬಾ ಚೇಂಜಸ್ ಆಗಿದೆ ಇಂಡಿಯಾದಲ್ಲಿ. ವಿ ಆರ್ ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಡೇ ಬೈ ಡೇ. ಬಟ್ ಇಟ್ ಟೇಕ್ಸ್ ಟೈಮ್. ಎಲ್ಲನೂ ಒಂದು ಓವರ್ ನೈಟ್ ಏನೂ ಆಗಲ್ಲ. ಸೊ ದಟ್ ಈಸ್ ಹೌ ಇಟ್ ಈಸ್.
ಸೊ ಈಗ ಫೈನಲ್ ಆಗಿ ಒಂದಷ್ಟು ಪಾಯಿಂಟರ್ಸ್ಗಳನ್ನ ನಾವು ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಅಡ್ವಾಂಟೇಜಸ್ಗೆ ಬಂದಾಗ ನಮ್ಮ ಇಂಡಿಯನ್ ಮೆಡಿಕಲ್ ಸಿಸ್ಟಮಿಗೆ ಕಂಪೇರ್ ಮಾಡಿದ್ರೆ UK ಮೆಡಿಕಲ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ಗಳಿದೆ ಅಂತ ನೀವು ಅಂದ್ಕೋತೀರಾ? ಅದನ್ನ ನೀವು ಒಂದಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಕೊಂಡು ಹೇಳಿದ್ರೆ ಹೆಲ್ಪ್ಫುಲ್. ಸೊ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಒಂದು ಆಸ್ ಐ ಟೋಲ್ಡ್, ಪಾಯಿಂಟ್ ಆಫ್ ಕೇರ್ ಇಟ್ಸ್ ಫ್ರೀ. ಓಕೆ, ನೀವು ಹೆಲ್ತ್ಗಂತ ದುಡ್ಡು ಸೇವ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಂಡಿಯಾದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಸುಮಾರು 60-70% ಜನ ಇಂಡಿಯಾದಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಆದರೆ, ಹೆಲ್ತ್ ಇನ್ಸಿಡೆಂಟ್, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ರೋಡ್ ಆಕ್ಸಿಡೆಂಟ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಫೇಲ್ ಆಗಿರ್ಬೋದು, ಅವರು ಮನೆ ಮತ್ತೆ ಅವ್ರ ಆಸ್ತಿ ಮಾರೋ ಪರಿಸ್ಥಿತಿಗೆ ಬರ್ತಾರಂತೆ. ಇದೊಂದು ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಮಿಡಲ್ ಕ್ಲಾಸ್ ಜನ, ಅಫೋರ್ಡೆಬಲ್ ದುಡ್ಡಿದ್ದವ್ರಿಗೆ ತೊಂದರೆ ಇಲ್ಲ, ಅವರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ದುಡ್ಡು ಕೊಡ್ತಾರೆ. ಇನ್ನು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಯೂಶಲಿ ಗೌರ್ಮೆಂಟ್ ಸರ್ವಿಸಸ್ಗೆ ಹೋಗ್ತಾರೆ ಅವರು, ದೇ ಡೋಂಟ್ ಮೈಂಡ್ ಹೆಲ್ತ್ ಕೇರ್ ಸರ್ವಿಸ್. ಮಿಡಲ್ ಕ್ಲಾಸ್ ಏನಿರ್ತಾರಲ್ಲ ಇವರು, ದೇ ಆರ್ ಆಲ್ವೇಸ್ ಬಿಟ್ ಡಿಫಿಕಲ್ಟ್. ಅವರಿಗೆ ಗೌರ್ಮೆಂಟ್ ಸೈಡ್ ಹೋಗೋಕ್ಕೆ ಇಷ್ಟ ಇರಲ್ಲ, ಅಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ ಅಂತ, ಅಥವಾ ಬೇರೆ ಬೇರೆ ರೀಸನ್ಸ್, ದೇ ಆರ್ ಪ್ರಾಬ್ಲಮ್ಸ್. ದೊಡ್ಡ ಹಾಸ್ಪಿಟಲ್ಸಲ್ಲಿ ಅಫೋರ್ಡೆಬಿಲಿಟಿ ಇರಲ್ಲ ಅವರಿಗೆ. ಸೊ ಆ ಟೆನ್ಷನ್ ಇಲ್ಲಿರಲ್ಲ. ಸೊ ದಟ್ ಈಸ್ ಅನ್ ಅಡ್ವಾಂಟೇಜ್. ಸೊ ಅಂದ್ರೆ ಓಕೆ, ನೀವು ಹೇಳಿದ ಪ್ರಕಾರ ಇಲ್ಲಿರುವಂತ ಸಿಟಿಸನ್ಸ್ಗೆ ಹೆಲ್ತ್ಗೆ ಏನೋ ಸಪರೇಟ್ ಟೆನ್ಷನ್ ಮಾಡೋ ಅವಶ್ಯಕತೆ, ದೇ ಆರ್ ನಾಟ್ ಬಾದರ್ಡ್. ನಾಳೆ ಏನು ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೊಳಕ್ ಹೋಗಲ್ಲ, ಹೆಲ್ತ್ ಇನ್ಶೂರೆನ್ಸ್, ಪ್ರೈವೇಟ್ ಇನ್ಶೂರೆನ್ಸ್ ಇರಲ್ಲ. ಬಟ್ ಇಫ್ ದೇ ಆರ್ ವರ್ಕಿಂಗ್, ದೇ ವಿಲ್ ಬಿ ಪೇಯಿಂಗ್ ಫಾರ್ ನ್ಯಾಷನಲ್ ಇನ್ಶೂರೆನ್ಸ್. ಓಕೆ, ನೀವು ವರ್ಕ್ ಮಾಡ್ತಿಲ್ಲ ಅಂದ್ರೂ, ಯುವರ್ ಸ್ಟೂಡೆಂಟೋ ಅಥವಾ ನೀವು ರಿಟೈರ್ಡ್ ಇದ್ರೆ ನಿಮ್ದು ಇಟ್ ಇಸ್ ಆಲ್ ಕವರ್ಡ್. ಅದು ನಾರ್ಮಲ್ ಅದು ನಾರ್ಮಲ್ ಟ್ಯಾಕ್ಸಿಗೆ ಹೋಗುತ್ತೆ ಬಿಡಿ, ಆ ತರ. ಬಟ್ ಹೆಲ್ತ್ ವೈಸ್ ನಮ್ಗೇನು ಟೆನ್ಷನ್ ಇಲ್ಲ. ಈಗ ನಾವು ಕೆಲವೊಂದ್ಸರಿ ಇಂಡಿಯಾದಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕೆಲವೊಬ್ರು ಒಂದ್ಸರಿ ಎದುರ್ತಾರೆ. ಓ ಏನಪ್ಪಾ, ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಬಿಲ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ, ನಮ್ಮ ಹತ್ರ ಆಗುತ್ತೋ ಇಲ್ಲೋ, ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚು ಅಂತ, ದೇರ್ ಆರ್ ಸೋ ಮೆನಿ ಅದರ್ ಕ್ವಶನ್ಸ್. ಇಲ್ಲಿ ಅವ್ರಿಗೆ ಆ ಟೆನ್ಷನ್ ಇರಲ್ಲ. ಒಂದು. ಎರಡನೇದಾಗಿ ಅಡ್ವಾಂಟೇಜಸ್ ಅಂದರೆ, NHS ತುಂಬ ಡಿಜಿಟಲೈಸ್ ಆಗ್ತಾ ಇದೆ. ಡಿಜಿಟಲೈಸ್ ಅಂದರೆ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಯಾವ ಫೈಲಿನಾಗಲ್ಲ ಒಂದು ಪೇಪರ್ ಸುತ್ತ ತೊಗೊಳೋದು ಅವಶ್ಯಕತೆ ಇಲ್ಲ. ನೀವು ಯು ಕ್ಯಾನ್ ಜಸ್ಟ್ ವಾಕ್ ಇನ್ ಲೈಕ್ ದಟ್. ಏನು ಬೇಕಾಗಿಲ್ಲ. ನಿಮ್ಮದು ಒಂದು NHS ನಂಬರ್ ಅಂತ ಅವರು ಎಂಟ್ರ್ ಮಾಡಿದರೆ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿದರೆ, A to Z ನಿಮ್ದು ಮೆಡಿಕಲ್ ಕಂಡೀಷನ್ಸ್ ಅವ್ರ ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ. ನಮ್ಮದು ಕಂಪ್ಲೀಟ್ ಜಾತಕನೇ ಬಂದ್ಬಿಡುತ್ತೆ. ನಿಮ್ಮದು ಏನು ಮೆಡಿಕಲ್ ಹಿಸ್ಟ್ರಿ, ನೀವು ಎಷ್ಟು ಸರ್ಜರೀಸ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಏನೇನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ, ಟ್ಯಾಬ್ಲೆಟ್ಸು, ಯಾವ ದಿನ ನೀವು ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಅಂತ. ಸೊ ದಟ್ ಈಸ್ ಅನ್ ಅಡ್ವಾಂಟೇಜ್. ಅಂದರೆ ಅವರು ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು NHS ನ ವಿಸಿಟ್ ಮಾಡಿದಾಗ ದೇ ವಿಲ್ ಕೀಪ್ ಎ ಟ್ರ್ಯಾಕ್ ಆಫ್ ಎವ್ರಿಥಿಂಗ್. ಸೊ ಹಾಗಾಗಿ ದೇರ್ ಇಸ್ ನೋ ಹ್ಯಾಸಲ್. ನೀವು ಬೇರೆ ಹಾಸ್ಪಿಟ್ಲಿಗೆ ಹೋದಾಗ, ಈಗ ನೀವು ಲಂಡನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಬರ್ಮಿಂಗ್ಹ್ಯಾಮಿಗೆ ಬಂದಿದ್ದೀರಾ, ಇಲ್ಲಿ ಹಾಸ್ಪಿಟ್ಲಿಗೆ ಹೋದರೆ ಯು ಕ್ಯಾನ್ ಆಕ್ಸೆಸ್ ಆಲ್ ಯುವರ್ ರೆಕಾರ್ಡ್ಸ್ ಫ್ರಮ್ ಲಂಡನ್. ಈಗ ನಾವು ಬೆಂಗಳೂರಲ್ಲಿ ಇದ್ದು ಹುಬ್ಳಿಗೆ ಹೋದಾಗ ಅಲ್ಲಿ ಡಾಕ್ಟ್ರಿಗೆ ಗೊತ್ತಿರಲ್ಲ ಬೆಂಗಳೂರು ಡಾಕ್ಟರ್ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಬಟ್ ದಿಸ್ ಈಸ್ ಒನ್ ಸಿಸ್ಟಮ್ ಆಗಿರೋದ್ರಿಂದ ಎವ್ರಿಥಿಂಗ್ ಈಸ್ ಸೆಂಟ್ರಲೈಸ್ಡ್. ಓಕೆ, ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಓಕೆ, ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ, ನಿಮಗೆ ರಿಸರ್ಚ್ ತುಂಬ ಆಗುತ್ತೆ. ಬಿಕಾಸ್ ದೇ ಹ್ಯಾವ್ ಎ ಬಿಗ್ ಪೂಲ್ ಆಫ್ ಡಾಟಾ ಅಂತ ಹೇಳ್ಬೋದು. ಒಂದು ಹಾಸ್ಪಿಟಲ್, ಒಂದು ಟಿಪಿಕಲ್ NHS ಹಾಸ್ಪಿಟಲ್ ನಿಮ್ಗೆ ಹೇಳ್ಬೇಕಂದ್ರೆ ಸುಮಾರು 2.5 to 3-4 ಲಕ್ಷ ತನಕ ಪೇಷಂಟ್ಸನ್ನು ಕೇಟರ್ ಮಾಡುತ್ತೆ. ಒಂದು ಡಿಸ್ಟ್ರಿಕ್ಟ್ ಜನರಲ್ ಹಾಸ್ಪಿಟಲ್ ಆಫ್ ಅರೌಂಡ್ 500 to 800 ಬೆಡ್. ಅದಕ್ಕೆ ನಾವು ಸೆಕೆಂಡ್ರಿ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ನಂದು ಊರು ಮುಂಡಗೋಡು. ನಮ್ಮ ಪಾಪ್ಯುಲೇಷನ್ ಅರೌಂಡ್ 30-40 ಸಾವಿರ ಇದೆ ಅಂದ್ಕೊಳ್ಳಿ ಒಂದು ತಾಲೂಕಲ್ಲಿ. ಒಂದು 4-5 ತಾಲೂಕು ಸೇರಿ ಸುಮಾರು ಒಂದು 2 ಲಕ್ಷ ಪಾಪ್ಯುಲೇಷನ್ ಆಗುತ್ತೆ ಇಂಡಿಯಾದಲ್ಲಿ. ಆನ್ ಎನ್ ಎವರೇಜ್ ಟಿಪಿಕಲ್. ಅಷ್ಟರಲ್ಲಿ ನಿಮ್ಗೆ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಏನಿಲ್ಲಾದ್ರೂ 40-50 ನರ್ಸಿಂಗ್ ಹೋಮ್ಸ್ ಇರ್ತವೆ ಅಲ್ವಾ? ಈಗ ನಿಮ್ಮ ಚಳ್ಳಕೆರೆನೇ ತಗೊಳ್ರಿ, ಅಲ್ಲಿ ಎಷ್ಟೊಂದು ನರ್ಸಿಂಗ್ ಹೋಮ್ಸ್ ಇರ್ತವೆ, ಕ್ಲಿನಿಕ್ಸ್ ಇರ್ತವೆ, ಹೌದಾ? ಇವರಲ್ಲಿ 2-3 ಲಕ್ಷಕ್ಕೆ ಒಂದೇ ಹಾಸ್ಪಿಟ್ಲ್ ಇರುತ್ತೆ, ಒಂದು ಬಿಗ್ ಹಾಸ್ಪಿಟ್ಲ್ ಇರುತ್ತೆ 3 ಲಕ್ಷ ಜನರಿಗೆ. ಉಳಿದಿದ್ದೆಲ್ಲ GP ಕ್ಲಿನಿಕ್ಸ್ ಇರ್ತಾವೆ ಅಷ್ಟೇ. ಸ್ಮಾಲ್ ಕ್ಲಿನಿಕ್ ಹೂ ಡಸ್ ಓನ್ಲಿ OPDs. ಅಂದ್ರೆ ಜ್ವರ, ಕೆಮ್ಮು ನೆಗಡಿ ಅಷ್ಟೇ GP ನೋಡ್ತಾರೆ. ಅದು ತುಂಬಾ ಇದೆ. ಬಟ್ ನಿಮಗೆ ಒಂದು ಬಿಗ್ ಹಾಸ್ಪಿಟಲ್, ಇಲ್ಲಿ ಡೆಲಿವರೀಸ್ ಆಗಬೇಕು, ಆಕ್ಸಿಡೆಂಟ್ ಆದರೆ ಫ್ರಾಕ್ಚರ್ ಫಿಕ್ಸ್ ಮಾಡಬೇಕು, ICU ಇರಬೇಕು, ಅಥವಾ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ಗೆ ಒಂದೇ ಹಾಸ್ಪಿಟಲ್ ಇರುತ್ತೆ, 400 to 500 ಬೆಡ್. ಹಾಗಾಗಿ ಎಲ್ಲ ಪೇಷಂಟ್ಸ್ ಅಲ್ಲಿಗೆ ಬರಬೇಕು. ಸೊ ಹಾಗಾಗಿ ಸೆಂಟ್ರಲೈಸ್ ಸಿಸ್ಟಮ್ ಇಂದ ರಿಸರ್ಚ್ ತುಂಬ ನಡೆಯುತ್ತೆ ಇಲ್ಲಿ. ಬಿಕಾಸ್ ಯು ಗ್ಯಾಟ್ ಲಾಟ್ ಆಫ್ ಡಾಟಾ, ಪೇಷಂಟ್ಸ್ ಡಾಟಾ ಈಸಿಯಾಗಿ ನೀವು ಪ್ರೊಕ್ಯೂರ್ ಮಾಡ್ಬೋದು.
ಅಂದ್ರೆ ಯಾವ ಒಂದು ಏರಿಯಾದಲ್ಲಿ ಅವಶ್ಯಕತೆ ಇದೆ, ಎಷ್ಟು ಜನ ಬರ್ತಾ ಇದಾರೆ ಆತರ. ಸೊ ಹಿಂದೆ ಒಂದು ಸ್ಟಾಟಿಸ್ಟಿಕ್ಸ್ ತೆಗಿತಾರೆ, ಕಳೆದ 5 ಇಲ್ಲಿ ಎಷ್ಟು ಕ್ಯಾನ್ಸರ್ಸ್ ಆಯ್ತು, ಎಷ್ಟು ಆಕ್ಸಿಡೆಂಟ್ಸ್ ಆಯ್ತು, ಈ ಕ್ಯಾನ್ಸರ್ ನಾವು ಈ ಟ್ರೀಟ್ಮೆಂಟ್ ಕೊಟ್ರೆ ಏನು ರಿಸಲ್ಟ್ಸ್ ಬರುತ್ತೆ. ಸೊ ಹಂಗಾಗಿ ರಿಸರ್ಚ್ ತುಂಬಾ ವರ್ಕ್ ನಡೆಯುತ್ತೆ. ಸೊ ಅದ್ರ ತಕ್ಕಂತೆ ಅವರು ಅಲ್ಲಿ ಸೆಂಟರ್ಸ್ ಗಳನ್ನ ಹೆಚ್ಚು ಮಾಡ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಳೋದು, ಆತರ ಹಂಗೆ ಅದ್ರ ರಿಲೇಟೆಡ್ ದೇ ವಿಲ್ ಇನ್ವೆಸ್ಟ್ ಆನ್ ದ ಹಾಸ್ಪಿಟಲ್ಸ್. ಇಲ್ಲಿ ಏನು ಕ್ಯಾನ್ಸರ್ ಸರ್ವಿಸ್ ಬೇಕೋ ಅಥವಾ ಇನ್ಫೆಕ್ಷನ್ ಬೇಕೋ ಆರ್ಥೋಪೆಡಿಕ್ ಬೇಕೋ ಅಂತ, ದಟ್ ಈಸ್ ಅನ್ ಅಡ್ವಾಂಟೇಜ್, ಒನ್ ಮೋರ್ ಅಡ್ವಾಂಟೇಜ್. ಓಕೆ. ಸೊ ಇದು ಅಡ್ವಾಂಟೇಜಸ್ ಬಂದು ಹೇಳ್ಬೋದು. ರಿಸರ್ಚ್ ಆಗುತ್ತೆ, ಪಾಯಿಂಟ್ ಆಫ್ ಹೆಲ್ತ್ ಕೇರ್ ಈಸ್ ಫ್ರೀ, ದೆನ್ ಸೆಂಟ್ರಲೈಸ್ಡ್ ಸಿಸ್ಟಮ್, ಡಿಜಿಟಲೈಸೇಷನ್. ಮತ್ತೆ ಇನ್ನೊಂದು ನಾವು ಚರ್ಚೆ ಮಾಡ್ತಾ ಇದ್ವಿ, ಈಗ ನಮ್ಮ ಇಂಡಿಯಾದಲ್ಲಾದ್ರೆ ಅಂದ್ರೆ ಸಿಂಗಲ್ ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಇರೋದ್ರಿಂದ ಏನ್ ಅಡ್ವಾಂಟೇಜ್ ಅನ್ನೋದಕ್ಕೆ, ಈಗ ನಮ್ಮ ಇಂಡಿಯಾದೊಂದು ಹೆಲ್ತ್ ಸೆಕ್ಟರ್ ಇದೆ, ಆಮೇಲೆ ಬೇರೆ ಬೇರೆ ಸ್ಟೇಟ್ ಆದಾಗ ಮತ್ತೆ ಅದು ಡಿವೈಡ್ ಆಗುತ್ತೆ, ಡಿಸ್ಟ್ರಿಕ್ಟ್ ಅಲ್ಲಿ ಡಿವೈಡ್, ಗ್ರಾಮೀಣ, ಅದೆಲ್ಲ ಬೇರೆ ಬೇರೆ ಹೆಲ್ತ್ ಸೆಕ್ಟರ್ ಆಗ್ತಾ ಹೋಗುತ್ತೆ. ಮತ್ತೆ ಅವ್ರದೇ ಆದಂತ ಓನ್ ಪಾಲಿಸೀಸ್ ಡಿಫರೆಂಟ್ ಇದೆ. ಹೌದು, ಕರ್ನಾಟಕದ ಬೇರೆ, ತಮಿಳುನಾಡು ಬೇರೆ, ಕೇರಳ ಬೇರೆ ಬೇರೆ ಹೆಲ್ತ್ ಕೇರ್ ಪಾಲಿಸೀಸ್ ಬೇರೆ ಇದೆ, ತುಂಬಾ ಡಿಫರೆಂಟ್ ಇದೆ. ಮತ್ತೆ ಜನಗಳಿಗೆ ಅದರಿಂದ ಒಂದು ಕನ್ಫ್ಯೂಷನ್, ಅಂದ್ರೆ ಕನ್ಫ್ಯೂಷನ್ ಅಂತ ಹೇಳಕ್ ಬರಲ್ಲ, ಬಟ್ ಅವರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ, ತುಂಬಾ ಇರುತ್ತೆ. ಬಟ್ ಇಲ್ಲಿ ಅದು ಆತರ ಎಲ್ಲ ಇಲ್ಲ, ಸೆಟ್ ಆಫ್ ಒಂದೇ ಸೆಂಟ್ರಲೈಸ್ಡ್ ಪಾಲಿಸೀಸ್ ಗೈಡ್ಲೈನ್ಸ್ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ಯಾರು ಡಿಸೈಡ್ ಮಾಡ್ತಾರೆ? ಸೆಟ್ ಆಫ್ ಅದನ್ನ ನೈಸ್ ಅಂತ ಹೇಳ್ತೀವಿ ನಾವು, NIC ಅಂತ ಹೇಳ್ತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಿನಿಕಲ್ ಎಕ್ಸಲೆನ್ಸ್. ಅವರು ಗೈಡ್ಲೈನ್ಸ್ ಅನ್ನು ಬಿಡ್ತಾರೆ. ಈ ಟ್ರೀಟ್ಮೆಂಟ್ಗೆ ಕೋವಿಡ್ ಬಂದಿತ್ತು, ಕೋವಿಡ್ ಬಂದಾಗ ನೈಸ್ ವಾಸ್ ಗಿವಿಂಗ್ ಆಲ್ ದ ಗೈಡ್ಲೈನ್ಸ್. ಇಷ್ಟು ಪೇಷಂಟನ್ನ, ಇಷ್ಟು ಸ್ಯಾಚುರೇಷನ್ ಇದ್ದರೆ, ಇಷ್ಟು ಬ್ಲಡ್ ಪ್ರೆಷರ್ ಅಥವಾ ಪಲ್ಸ್ ರೇಟ್ ಇದ್ದಾಗ, ಇಷ್ಟು ಏಜ್ ಇದ್ದ ಈ ಗ್ರೂಪನ್ನು ಇಲ್ಲಿ ICU ಅಡ್ಮಿಟ್ ಮಾಡಿರಿ, ಜನರಲ್ ವಾರ್ಡಿಗೆ ಹಾಕ್ರಿ, ಮನೆಗೆ ಕಳಿಸ್ರಿ, ಫಾರ್ ಎಕ್ಸಾಂಪಲ್. ಇದೇ ಥರ ಅವ್ರು ಎಲ್ಲ ಡಿಸೀಸಸ್ಗೂ ನೈಸ್ ವಿಲ್ ಗಿವ್ ದ ಗೈಡ್ಲೈನ್ಸ್. ಓಕೆ, ಪರ್ಫೆಕ್ಟ್. ಸೊ ಇಷ್ಟು ಅಡ್ವಾಂಟೇಜಸ್ ಆಯಿತು. ಮತ್ತೆ ಇನ್ನೇನಾದರೂ ಅಡ್ವಾಂಟೇಜಸ್ ಇಷ್ಟ ಅಂತ ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಟ್ಸ್ ಎ ಮೇಜರ್ ಎಂಪ್ಲಾಯರ್. ಇದು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಬರೀ ಹೆಲ್ತ್ಗೆ ಅಷ್ಟೇ ಅಲ್ಲ, ಇದು ಒಂದು ಸೋರ್ಸ್ ಆಫ್ ಇನ್ಕಮ್. ಎಷ್ಟೋ ಜನಕ್ಕೆ ಇದು ಜಾಬ್ ಕೊಟ್ಟಿದೆ. ಎಕ್ಸಾಕ್ಟ್ಲಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. NHS ಇಂದ ಲಕ್ಷಗಟ್ಟಲೆ ಜನರು, ಒಂದು ನಂಬರ್ ಕೊಟ್ರಿ, 18 ಲಕ್ಷ ಅವರೇಜ್, ದೇ ಆರ್ ಆಲ್ ಜಾಬ್ ಹೋಲ್ಡರ್ಸ್. ಹೌದು, ದೇ ಆರ್ ಆಲ್ ಜಾಬ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಅವರು ಸುಮಾರು ಜನ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅದಕ್ಕೆ ಮೆಡಿಸಿನ್ ಸಪ್ಲೈ ಮಾಡ್ತಾರೆ, ಫುಡ್ ಸಪ್ಲೈ ಮಾಡ್ತಾರೆ. ಅಲ್ಲಿ ಅಡುಗೆ ಎಲ್ಲ NHS ಹಾಸ್ಪಿಟಲ್ಸ್ ಅಲ್ಲಿ ನಡೆಯುತ್ತೆ. ದೆನ್ ಲಾಟ್ ಆಫ್ ರಾ ಮಟೀರಿಯಲ್ಸ್ NHS ಬೇಕಾಗಿರೋದು, ಬಿಲ್ಡಿಂಗ್ಸಿಗಾಗಲಿ, ಕಾಸ್ಟ್ ಆಫ್ ಎಲ್ಲ ಬಿಲ್ಡರ್ಸ್. ಸೊ ಇಟ್ ಈಸ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಟು ಲಾಟ್ ಆಫ್ ಪೀಪಲ್, ಒಂದು ಸಿಸ್ಟಮ್ ಇಟ್ ಸೆಲ್ಫ್. ಅಂದ್ರೆ ಈಗ ಇವನ್ ನಮ್ಮ ಇಂಡಿಯಾದಲ್ಲೂ ಕೂಡ ಕ್ಯಾಂಟೀನ್ಗಳು ಆ ತರದೆಲ್ಲ ಇದೆ, ಬಟ್ ನಂಬರ್ ಆಫ್ ಗೌರ್ಮೆಂಟ್ ಬೇಸ್ಡ್ ಹಾಸ್ಪಿಟಲ್ಸ್ ಕಡಿಮೆ ಇರುತ್ತೆ. ಹೌದೌದು. ಈಗ ಎನಿಥಿಂಗ್ ವಿಚ್ ಗೌರ್ಮೆಂಟ್ ಟೇಕ್ಸ್ ಓವರ್, ಅಲ್ಲಿ ಸ್ವಲ್ಪ ಇಟ್ಸ್ ಮೋರ್ ಪಬ್ಲಿಕ್ ಓರಿಯೆಂಟೆಡ್ ಇರುತ್ತೆ, ಪಬ್ಲಿಕ್ ಸಲುವಾಗಿ ಅಂತಲೇ ಇರುತ್ತೆ. ಸೊ ಆ ಥರ, ಇನ್ ದಟ್ ವೇ ಇಟ್ ಇಸ್ ಹೆಲ್ಪ್ಫುಲ್. ಸೊ ಡಿಸ್ಅಡ್ವಾಂಟೇಜಸ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ವೇಟಿಂಗ್ ಲಿಸ್ಟ್. ನಿಮ್ಗೆ ಗೊತ್ತಿರ್ಬೋದು, ಟಿಪಿಕಲ್ NHS ವೇಟಿಂಗ್ ಲಿಸ್ಟ್. ನಾವು ಇಂಡಿಯಾದಲ್ಲಿ ಏನಾಗುತ್ತೆ, ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಒಬ್ರು ಡಾಕ್ಟರ್ ನೋಡ್ಬೇಕು, ಸ್ಪೆಷಲಿಸ್ಟ್ ನೋಡ್ಬೇಕಂದ್ರೆ ಏನು ತಲೆ ಕೆಡ್ಸ್ಕೊಳಲ್ಲ, ಒಂದು ಆ್ಯಪ್ ನೋಡ್ತೀವಿ ಅಥವಾ ಗೂಗಲಲ್ಲಿ ಹುಡುಕ್ತೀವಿ, ಟಕ್ ಅಂತ 5 ನಿಮಿಷದಲ್ಲಿ ಒಂದು ಡಾಕ್ಟರ್ಸ್ ಬುಕ್ ಮಾಡ್ತೀವಿ. ಅಪ್ಪಪ್ಪ ಅಂದ್ರೆ ಇಟ್ ಮೈ ಟೇಕ್ 1 to 2 hours. ಡಾಕ್ಟರ್ಸ್ ಕ್ಲಿನಿಕಲ್ಲಿ ಹೋದ್ರೆ ನಾವು ವೇಟ್ ಮಾಡೋದು, ಅಷ್ಟಕ್ಕೆ ಎಷ್ಟೋ ಸರಿ ನಮ್ಗೆ ಇರಿಟೇಟ್ ಆಗಿರುತ್ತೆ, ಏನಪ್ಪ ಇಷ್ಟೊತ್ತು ಕಾಯಬೇಕು, ಇಷ್ಟೊತ್ತು ಒದ್ದಾಡಬೇಕು ಅಂತ. ಬಟ್ ಇಲ್ಲೊಂದು GPನ ನಾವು ಮೀಟ್ ಮಾಡಬೇಕು ಅಥವಾ ಕನ್ಸಲ್ಟ್ ಮಾಡ್ಬೇಕಂದ್ರೆ 2 to 3 weeks ವೇಟಿಂಗ್ ಲಿಸ್ಟ್ ಇದೆ. 2 to 3 ವಾರ ತನಕ ವೇಟ್ ಮಾಡಬೇಕು, ಎರ್ಜೆನ್ಸಿ ಇಲ್ಲ ಅಂದರೆ. ಒಮ್ಮೆ GP ನೋಡಿದ್ಮೇಲೆ ಅವರು ಸ್ಪೆಷಲಿಸ್ಟಿಗೆ ರೆಫರ್ ಮಾಡ್ತಾರೆ, ಅಲ್ಲಿ 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಸೊ ನಾವು ಎಷ್ಟೋ ಜನ ಆರ್ಥರೈಟಿಸ್ ಪೇಷಂಟ್ ನೋಡ್ತೀವಿ, ಅವ್ರು 4-5 ತಿಂಗಳು ನಮ್ಮನ್ನು ನೋಡಕ್ಕೆ ವೇಟ್ ಮಾಡಿರ್ತಾರೆ ಕ್ಲಿನಿಕ್ಕಿಗೆ ಬರೋಕ್ಕೆ. ಕ್ಲಿನಿಕ್ಕಿಗೆ ಬಂದಮೇಲೆ ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಬೈ ದ ಟೈಮ್ ಅವ್ರಿಗೆ ಆರ್ಥರೈಟಿಸ್ ಪೇನ್ ಸ್ಟಾರ್ಟ್ ಆಗಿ ನೀ ರಿಪ್ಲೇಸ್ಮೆಂಟ್ ಆಗೋದ್ರೊಳಗೆ, ನೀ ಅಥವಾ ಹಿಪ್ 1 ವರ್ಷ ಆಗೋಗಿರುತ್ತೆ ಅವ್ರಿಗೆ. ದಿಸ್ ಇಸ್ ಅ ಟಿಪಿಕಲ್ ಜರ್ನಿ. ಹೌದು, ಬಟ್ ಇದು ಅಂದ್ರೆ ಇದು ತುಂಬಾ ತೊಂದರೆ ಆಗ್ಬಿಡಲ್ವಾ ಸರ್? ಅಂದ್ರೆ ಅವರಿಗೆ ಬೇಕಾಯ್ತು ಅಂದ್ರೆ ದೇ ಕ್ಯಾನ್ ಗೋ ಫಾರ್ ದೇರ್ ಇಸ್ ಆಲ್ವೇಸ್ ಅ ಪ್ರೈವೇಟ್ ಆಪ್ಷನ್. ಎಸ್, ಪ್ರೈವೇಟ್ ಹಾಸ್ಪಿಟಲ್ಸ್ ಅರೌಂಡ್ 15% ಇದೆ ಇಲ್ಲಿ, ಪ್ರೈವೇಟ್ ಹೆಲ್ತ್ ಕೇರ್ ಇನ್ಶೂರೆನ್ಸ್. ಬಟ್ ಇನ್ಶೂರೆಡ್ ಇದ್ರೆ ಎಸ್, ಯು ಕ್ಯಾನ್ ಗೋ ಸ್ಟ್ರೇಟ್ ಅವೇ ಅಲ್ಲಿ ಹೋಗಿ ಡಾಕ್ಟರ್ ಮೀಟ್ ಮಾಡಿ, ಮೇ ಬಿ 1 ವಾರದಲ್ಲೇ ಅವ್ರ ಸರ್ಜರಿ ಆಗ್ಬೋದು ಪ್ರೈವೇಟ್ ಅಲ್ಲಿ. ಬಟ್ NHS ಥ್ರೂ ಹೋಗ್ಬೇಕಂದ್ರೆ ದೇ ಹ್ಯಾವ್ ಟು ಪೇ ಲಾಟ್ ಆಫ್ ಅಮೌಂಟ್. ಹೌದೌದು. ಒಂದು ಸರ್ಜರಿ ಮಾಡಿಸ್ಕೊ, ಈಗ ಸಪೋಸ್ ಸರ್ ಒಂದೇನೋ ನಿಮ್ಮ ಪ್ರಕಾರ ನೀವು ಆರ್ಥೋಪೆಡಿಕ್ ಸರ್ಜನ್ ಆಗಿರೋದ್ರಿಂದ ಒಂದು ಸರ್ಜರಿ ಮಾಡಿಸ್ಕೋಬೇಕು ಅಂತಂದ್ರೆ ಎಷ್ಟಾಗುತ್ತೆ? ಒಂದು ಹಿಪ್ ಅಥವಾ ನೀ ರಿಪ್ಲೇಸ್ಮೆಂಟ್ಗೆ 8 to 10 ಸಾವಿರ ಪೌಂಡ್ ಆಗುತ್ತೆ. ಓ, ದಟ್ ಇಸ್ 8 to 10 ಲಕ್ಷ. 8 to 10 ಲಕ್ಷ. ಹೌದು, ಒಂದು ಹಿಪ್. ಇಂಡಿಯಾದಲ್ಲಿ ಏನು ರೇಟ್ ಇದೆ? ಇಂಡಿಯಾದಲ್ಲಿ 2.25 ಮ್ಯಾಕ್ಸಿಮಮ್ 2.5 ಲಕ್ಷಕ್ಕೆ ಒಂದು ಹಿಪ್ ನೀ ರಿಪ್ಲೇಸ್ಮೆಂಟ್ ಆಗೋಗ್ಬಿಡುತ್ತೆ.
ಸೊ ಅದೇ ಡಿಫ್ರೆನ್ಸ್. ಅದೇ ಆಕ್ಚುಲಿ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಅಬ್ಸರ್ವ್ ಮಾಡಿದಂಗೆ ನಮ್ಮ ಇಂಡಿಯನ್ಸ್ ಯಾರ್ಯಾರು UK ನಲ್ಲಿದ್ದಾರೆ, ಏನೇ ಈ ತರ ಸರ್ಜರಿಗಳು ಏನೇ ಇದ್ರು ಇಲ್ಲಿ ಲೇಟ್ ಆಗೋದ್ರಿಂದ ಎಲ್ಲ ಇಂಡಿಯಾಗೆ ಓಡೋಗ್ಬಿಡ್ತಾರೆ. ಹೋಗ್ಬಿಟ್ಟು ಅಲ್ಲೇ ಮಾಡಿಸ್ಕೊಂಡು ಬಂದ್ಬಿಡ್ತಾರೆ. ಎಸ್ಪೆಷಲಿ ಡೆಂಟಲ್ ಟ್ರೀಟ್ಮೆಂಟ್. ಹೌದು, ಡೆಂಟಲ್ ತುಂಬಾನೇ ಚೀಪ್ ಆಗುತ್ತೆ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ನೀವು. ಹೌದು ಸರ್, ಅದೊಂದು. ಮತ್ತೆ ಇಲ್ಲಿ NHS ಅವರು ರಿಜಿಸ್ಟರ್ ಮಾಡಿಸ್ಕೊಳ್ಳೋದೇ ಇಲ್ಲ ಡೆಂಟಲ್ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡೀಸ್ ಕವರ್ಡ್ ಇದೆ. ಚಿಕ್ಕ ಮಕ್ಕಳು 12 ವರ್ಷಕ್ಕಿಂತ ಕೆಳಗಿನವರಿಗೆ ಡೆಂಟಲ್ ಇಸ್ ಫ್ರೀ. ಮತ್ತೆ ಏಜ್ ಕೆಲವೊಂದು ಸರ್ಟನ್ ಲಿಮಿಟ್ ಇದೆ ಹೌದು. ಅದಾದ್ಮೇಲೆ ದೇ ಗಿವ್ ದೆಮ್ ಫ್ರೀ ಸರ್ವಿಸ್. ಬಟ್ ಇನ್ ಬಿಟ್ವೀನ್ ಏನ್ ವರ್ಕಿಂಗ್ ಪಾಪ್ಯುಲೇಷನ್ ಇದೆ ಅವರಿಗೆ ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದ NHS ಸರ್ವಿಸಸ್. ಬಟ್ ಏನೇ ಹೇಳಿ ಎಲ್ಲದಕ್ಕೂ ಒಂದು ಸೆಟ್ ಆಫ್ ಅದೇ ನೀವು ಹೇಳ್ದಂಗೆ ನೈಸ್ ಇಂದ ಒಂದು NIC ಗೈಡ್ಲೈನ್ ಬಂದಿದೆ. ಸೊ ಇವಾಗ 12 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಯಾರಿಗೆ ಪ್ರಿಯಾರಿಟಿ ಕೊಡಬೇಕು, ಯಾರಿಗೆ ಲೇಟ್ ಆಗಿ ಸೆಕೆಂಡ್ ಪ್ರಿಯಾರಿಟಿ ಕೊಡಬೇಕು, ಡಿಪೆಂಡ್ ಆಗುತ್ತೆ. ಅಂದ್ರೆ ಡಿಸ್ಅಡ್ವಾಂಟೇಜಸ್ ಸರ್ ನನಗೆ ಪರ್ಸನಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ನಾವು ಫ್ರೆಂಡಿಗೆ ಚಾಕುನಲ್ಲಿ ಕೈ ಕೊಯ್ಕೊಂಡ್ಬಿಟ್ಟಿದ್ರು. ಕೈ ಕೊಯ್ಕೊಂಡಿದ್ರೆ ಬೈ ಮಿಸ್ಟೇಕ್ ಏನೋ ಹಚ್ಬೇಕಾದ್ರೆ ಕೈ ಇದಾಗ್ಬಿಟ್ಟಿತ್ತು ತಂಬ ಮೇಲೆ. ಸೊ ಅವಾಗ ನಾವ್ ಯಾವ್ದೋ ಒಂದು ಸಣ್ಣ ಟೌನ್ ಅಲ್ಲಿ ಇದ್ವಿ. ಆಗ ಟೌನ್ ಅಲ್ಲ, ಇಟ್ಸ್ ಟೌನ್ ಕಿನ್ನ ಸಣ್ಣದ ಏನ್ ಬರುತ್ತೆ, ವಿಲೇಜ್ ತರ ಒಂದ್ ಜಾಗದಲ್ಲಿ. ಸೊ ನಾನು ತಕ್ಷಣ NHS ಗೆ ಫೋನ್ ಮಾಡಿದೆ. ಅವ್ರಿಗೆ ಹೇಳ್ದೆ ಈ ತರ ಕೈ ಇದಾಗ್ಬಿಟ್ಟಿದೆ, ಕಟ್ ಆಗ್ಬಿಟ್ಟಿದೆ ಅಂತೆಲ್ಲ ಕೇಳಿದಾಗ ಅವರು ತುಂಬಾ ಅಂದ್ರೆ ನಮಗ್ ಬ್ಲಡ್ ಹೋಗ್ತಾ ಇದೆ, ಏನ್ ಮಾಡೋದಪ್ಪ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಆಯ್ತಾ. ಸೊ ಅವರು ಕ್ವಶನ್ಸ್ ಕೇಳ್ತಾ ಹೋದ್ರು, ಏನ್ ಅವ್ರ ಹೆಸರು, ಮತ್ತೆ ಎಷ್ಟು ಎಲ್ಲಿ ಕಟ್ ಆಗಿದೆ, ಅವರಿಗೆ ನಡಿಯಕ್ ಆಗ್ತಾ ಇದೆಯಾ, ಉಸಿರಾಟ ಕರೆಕ್ಟ್ ಆಗಿ ಆಗ್ತಾ ಇದೆಯಾ, ಹಾರ್ಟ್ ಬೀಟ್ ಹೇಗಿದೆ, ಆಮೇಲೆ ಹೌದು ಯಾವ್ದಾದ್ರು ಬೇರೆಯವ್ರ ಸಪೋರ್ಟ್ ಇಂದ ಅವ್ರು ನಡಿಬೋದಾ. ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ರು, ಎಷ್ಟು ಇಂಚ್ ಕಟ್ ಆಗಿದೆ ಅಪ್ರಾಕ್ಸಿಮೇಟ್ಲಿ. ಸೊ ಅಂದ್ರೆ ನನಗೆ ಆ ಟೈಮ್ ಅಲ್ಲಿ ಏನ್ ಗುರು ಇದು ಇಷ್ಟೊಂದೆಲ್ಲ ಕ್ವಶನ್ ಯಾವ್ದೋ ಒಂದು ಎಮರ್ಜೆನ್ಸಿ ಕೊಡಬಾರ್ದ ಅಂತ. ಬಟ್ ಆಫ್ಟರ್ ಹಿಯರಿಂಗ್ ವಾಟ್ ಯು ಸೆಡ್ ಅಲ್ವಾ, ಐ ಥಿಂಕ್ ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ, ಅವಾಗ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಇಟ್ ಮೇಕ್ ಸಮ್ ಕೈಂಡ್ ಆಫ್ ಸೆನ್ಸ್. ಅಂದ್ರೆ ತುಂಬಾ ಡೀಪ್ ಆಗಿ ಅವರು ಅನಲೈಸ್ ಮಾಡಿ ಬೇಸಿಕ್ ಲೆವೆಲ್ ಅಲ್ಲೇ ಟ್ರಯಚ್ ಮಾಡಿ ಅವ್ರು ಅಸೈನ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ. NHS staff, I would say, ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ದೇ ಆರ್ ವೆರಿ ವೆಲ್ ಟ್ರೈನ್ಡ್. ಯಾವುದೇ ಲೆವೆಲಲ್ಲಿ ಆಗಿರ್ಬೋದು, ಅವರು ನರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ IT ಸರ್ವಿಸಲ್ಲಿ, ಹೆಲ್ತ್ ಕೇರ್ ಸಿಸ್ಟಮ್, ಎನಿವೇರ್ ದೇ ಆರ್ ವೆರಿ ವೆಲ್ ಟ್ರೈನ್ಡ್. ಯಾಕಂದರೆ ನಮಗೆ ರಿಗರಸ್ ಆಗಿ ಆನ್ಲೈನ್ ಇದು ಕೋಚಿಂಗ್ ಬರ್ತಾನೆ ಇರುತ್ತೆ. ಯು ಶುಡ್ ಬಿ ಅಪ್ಡೇಟೆಡ್. ಇವನ್ ನೀವು ಆಸ್ ಅ ಡಾಕ್ಟರ್ ಆದರೂ ಫೈರ್ ಆ್ಯಂಡ್ ಸೇಫ್ಟಿ, ಡಿಸ್ಕ್ರಿಮಿನೇಷನ್, ಕೆಲವೊಂದೆಲ್ಲ ಮ್ಯಾಂಡೇಟರಿ ಟ್ರೈನಿಂಗ್ ನಡೀತಾನೆ ಇರುತ್ತೆ ನಮಗೆ. ಈ ತರ ಡಿಸ್ಕ್ರಿಮಿನೇಷನ್ ಅನ್ನೋ ಒಂದು ಟ್ರೈನಿಂಗ್ ಅದು ಕೂಡ ಒಂದು ಟ್ರೈನಿಂಗ್ ಇದೆ ನಮಗೆ. ಒಂದು ಪೇಷಂಟ್ ನಿಮ್ಮ ಹತ್ರ ಬರ್ತಾನೆ, ಅವನು ಬೇರೆ ಬ್ಲ್ಯಾಕ್ ಆಗಿರ್ಬೋದು, ಚೈನೀಸ್ ಆಗಿರ್ಬೋದು, ಏನೋ ರೇಷಿಯಲ್ ಇದಿರ್ಬೋದು, ಹೌ ವಿಲ್ ಯು ಡೀಲ್ ವಿತ್ ಹಿಮ್ ಅಂತ. ನೋ ರೇಸಿಸಮ್, ನೋ ದೇ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ರೇಸಿಸಮ್ಗೆ ಚಾನ್ಸೇ ಇಲ್ಲ ಅಲ್ಲಿ. ದೇ ಟೇಕ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ಸ್. ಆಕ್ಚುಲಿ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಸರ್. ನಂಗೆ ಇದು ಈ ತರದ ಈ ಲೆವೆಲ್ಗೆ ಟ್ರೈನಿಂಗ್ ಎಲ್ಲ ಹೌದೌದು, ಪ್ರತಿಯೊಬ್ಬರಿಗೂ ನರ್ಸಿಗೆ ಎಲ್ಲರಿಗೂ ಈ ಲೆವೆಲ್ ಟ್ರೈನಿಂಗ್ ಕೊಟ್ಟು ದೆನ್ ಓನ್ಲಿ ದೇ ಅಲೋ ದೆಮ್ ಟು ಪ್ರಾಕ್ಟೀಸ್ ಇನ್ ದ ಕಮ್ಯುನಿಟಿ. ಸೊ ಆ ಥರ ಇಂದ ಐ ವುಡ್ ಸೇ ಅಂದ್ರೆ ನನಗೆ ಏನಂದ್ರೆ ನಾವು ಆಮೇಲೆ ನನ್ನ ಫ್ರೆಂಡ್ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಎಮರ್ಜೆನ್ಸಿ ಎಲ್ಲ ಅವ್ರು ಅಲೋಕೇಟ್ ಮಾಡಿದ್ರು. ಅಲ್ಲಿ ಹೋದಾಗ ವಿ ಫೆಲ್ಟ್ ನಮಗೇನು ಆಗಿಲ್ಲ ಅಷ್ಟು ದೊಡ್ಡದು. ಯಾಕಪ್ಪ ಅಂತಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆದವರು ಇನ್ನೂ ಸಖತ್ ಅವರೆಲ್ಲ ವೇಟ್ ಮಾಡ್ತಾ ಇದಾರೆ. ನಾವು ಬಿಡುಗರು ನಮ್ ಕೈಗೆ ಸಣ್ಣದೇನೋ ಆಗಿದೆ, ಬಟ್ ಅಲ್ಲಿ ಯಾರೋ ಒಬ್ನಿಗೆ ತಲೆಗೆಲ್ಲ ಪೆಟ್ಟು ಬಿದ್ದಿದೆ, ರಕ್ತ ಸೋರ್ತಾ ಇದೆ. ಬಟ್ ಅವ್ನೇನು ಮಾಡಕ್ಕಾಗಲ್ಲ, ಎಮರ್ಜೆನ್ಸಿ ವಾರ್ಡಲ್ಲಿ ಅವ್ನು ಇದ್ದಾನೆ. ಅವ್ನ ಮುಂದ್ಗಡೆ ಇನ್ನೊಬ್ನಿಗೆ ಆಕ್ಸಿಡೆಂಟ್ ಆದವನ್ನ ಅವರು ಟ್ರೀಟ್ ಮಾಡ್ತಾರೆ ಅಷ್ಟೇ. ಎಕ್ಸಾಕ್ಟ್ಲಿ, ಆಲ್ ಬೇಸ್ಡ್ ಆನ್ ಟ್ರಯಚ್ ಸಿಸ್ಟಮ್. ಮತ್ತೆ ಇನ್ನೊಂದು ವಿಷಯ ಸರ್, ನನಗೆ ಇಲ್ಲಿಂದು ಡೋಸೇಜ್ ಬಗ್ಗೆ ಮಾತಾಡ್ಬೇಕು. ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಪ್ಯಾರಾಸಿಟಮಲ್ ಎಲ್ಲ ತಗೋಬೇಕು ಅಂತಂದ್ರೆ ಒಂದು 100 mg 500 mg ಸಿಗುತ್ತಲ್ವ ಸ್ಟ್ಯಾಂಡರ್ಡ್ ಪ್ಯಾರಾಸಿಟಮಲ್, 500 mg ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಎಲ್ಲ ಡೋಸೇಜ್ ಕಡಿಮೆ ಇರುತ್ತೆ ಅಂತ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಲೋಕಲ್ ಅನಸ್ತೇಷಿಯಾ ಕೊಡ್ತಾರೆ ನಿಮ್ ಕೈಗೇನೋ ಆಗಿದೆ. ಸೊ ನನ್ನ ಫ್ರೆಂಡ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಸೊ ಅದು ಕೈ ಒಳಗೆ ಹಾಕೋದಕ್ಕೆ ಅವರು ಲೋಕಲ್ ಅನಸ್ತೇಷಿಯಾ ಕೊಟ್ಟಿದ್ದು ಅವನಿಗೇನು ಫೀಲ್ ಆಗಿರ್ಲಿಲ್ಲ ಅಷ್ಟು, ಯಾಕಂದ್ರೆ ತುಂಬಾ ಪೈನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಡೋಸೇಜ್ ಲೆವೆಲ್ ಕಡಿಮೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅಷ್ಟೇ ಕೊಡ್ಬೇಕಾ ಅಥವಾ ದೇರ್ ಈಸ್ ಬ್ರಿಟಿಷ್ ನ್ಯಾಷನಲ್ ಫಾರ್ಮುಲರಿ ಅಂತ ಇದೆ, BNF ಅಂತ. ಲೈಕ್ ನೈಸ್ ಹೆಂಗಿದೆ, BNF ವಿಲ್ ಗೈಡ್ಸ್ ಫಾರ್ ದ ಮೆಡಿಕೇಶನ್ಸ್. ನಮ್ಗೇನೇ ಮೆಡಿಸಿನ್ ಡೋಸ್ ಬೇಕಾಯ್ತು, ಸೈಡ್ ಎಫೆಕ್ಟ್ಸ್ ಬೇಕಾಯ್ತು ಅಂದ್ರೆ ವಿ ಯೂಶಲಿ ಗೋ ವಿತ್ ದಟ್. ಆನ್ಲೈನಲ್ಲಿ ಹೋಗ್ಬಿಟ್ರೆ ಅದು ಹೇಳುತ್ತೆ ಬೇಸ್ಡ್ ಆನ್ ದ ವೆಯ್ಟ್ ಆಫ್ ದ ಪೇಷಂಟ್, ಮೆಡಿಕಲ್ ಕಂಡೀಷನ್ಸ್,
ಇವ್ರಿಗೆ ಎಷ್ಟು ಡೋಸೇಜ್ ಬೇಕು ಅಂತ. ಅದ್ರ ತಕ್ಕಂತೆ ನಾವೇನು ಆಂಟಿಬಯೋಟಿಕ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್ ವಿ ಫಾಲೋ ದ ಗೈಡ್ಲೈನ್ಸ್. ಬಟ್ ನಿಮಗೆ ಪರ್ಸ್ನಲಿ ಆಸ್ ಎ ಡಾಕ್ಟರ್, ಸೊ ಈ ಪ್ಯಾರಾಸಿಟಮಲ್ ಆಗಿರ್ಬೋದು ಅದೆಲ್ಲ ಅಂದರೆ ಒಂದು ತಲೆನೋವಾಗಿರಲಿ, ಜ್ವರ ಆಗಿರಲಿ, ನಮಗೆ 500 mg ಕೊಡ್ತಾರಲ್ಲ, ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ರಿಯಲಿ ನಮಗೆ ಅಷ್ಟು ಅಮೌಂಟ್ ಬೇಕಾ, ಅಥವಾ ಜ್ವರ ಲೆವೆಲ್ ಎಷ್ಟಿದೆ, ಅಥವಾ ನೆಗಡಿ ಕೆಮ್ಮು ಲೆವೆಲ್ ಎಷ್ಟಿದೆ ತಕ್ಕಂತೆ ಅವರು ಅದನ್ನ ಡಿಸೈಡ್ ಮಾಡಬೇಕಾ? ಅಥವಾ ಯಾಕಂದ್ರೆ ಈ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ 500 mg ಇದೆ, ನೀವು ತಲೆನೋವು ಅಂತ ಹೋದ್ರೂ 500 mg ಪ್ಯಾರಾಸಿಟಮಲ್ ಬರ್ಕೊಡ್ತಾರೆ. ಸೊ ಅದರಲ್ಲಿ ಡೋಸೇಜ್ ಅಲ್ಲಿ ಏನಕ್ಕೆ ಅವರು ಲೈಕ್ ಅದರಲ್ಲಿ ಯಾಕೆ ಅವರು ಲೆವೆಲ್ಸ್ ಇಟ್ಟಿಲ್ಲ? 100, 200, 300 ಆ ಥರ ಇಡ್ಬೋದಾಗಿತ್ತಲ್ವಾ ಅಂತ ನನಗೆ ಜಸ್ಟ್ ಒಂದು ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಡಿಸ್ಕ್ರಿಪೆನ್ಸಿ ಆಗ್ಬಿಡುತ್ತೆ ಅವಾಗ ತುಂಬಾ ಪೇಷಂಟಿಗೆ ಕೊಡೋದ್ರೊಳಗೆ. ದೇರ್ ಶುಡ್ ಬಿ ಅ ಸ್ಟ್ಯಾಂಡರ್ಡೈಸ್ಡ್. ಎಲ್ಲ ಮೆಡಿಕೇಶನ್ಸ್ ದೇ ಆರ್ ಆಲ್ ಗವರ್ನ್ ಬೈ ಅ ಬಾಡಿ. ಪ್ರತಿ ಒಂದು ದೇಶದಲ್ಲೂ, ಇಂಡಿಯಾದಲ್ಲಾದ್ರೂ ಇಟ್ಸ್ ಅ ಫಾರ್ಮಾಸ್ಯೂಟಿಕಲ್ ಬಾಡಿ ಇದೆ. ಸೊ ದೇ ಗವರ್ನ್ ಎವ್ರಿಥಿಂಗ್. ಎಷ್ಟು ಡೋಸೇಜ್ ಇರಬೇಕು, ಎಷ್ಟು ಡ್ರಗ್ಗಿಗೆ ಎಷ್ಟು ಕಾನ್ಸಂಟ್ರೇಷನ್ ಇರಬೇಕು ಅಂತ. ಸೊ ಬೇಸ್ಡ್ ಆನ್ ದಟ್ ಕಂಟ್ರೀಸ್ ಪಾಪ್ಯುಲೇಷನ್, ಅಲ್ಲಿ ಲೋಕಲ್ ನೀಡ್ ಪ್ರಕಾರ ಅವರು ಅದನ್ನ ಗೈಡ್ಲೈನ್ ಸೆಟ್ ಮಾಡ್ತಾರೆ. ಬಟ್ ಇಲ್ಲಿರೋ ಮೆಡಿಸಿನ್ಸ್ ಎಲ್ಲ ಆಲ್ಮೋಸ್ಟ್ ಕಂಪೇರ್ ಟು ಇಂಡಿಯಾ ತುಂಬಾ ಕಡಿಮೆ ಡೋಸೇಜ್ಗಳು. ಇಲ್ಲ ಹಾಗೇನಿಲ್ಲ, ನಥಿಂಗ್ ಆಫ್ ದಟ್ ಸಾರ್ಟ್. ಹೌದಾ? ಇಲ್ಲ ಇಲ್ಲಿ ನಾವು ಇನ್ಫ್ಯಾಕ್ಟ್ ಪ್ಯಾರಾಸೆಟಮಲ್ ಎಲ್ಲ 1 ಗ್ರಾಮ್ ಕೊಡ್ತೀವಿ. ಇಲ್ಲಿ 1 ಗ್ರಾಮ್ ಕೊಡ್ತೀವಿ. ಹೌದು, ಹೆವಿ ಕಡಿಮೆ. which is stronger. 1 gram is stronger milligrams ಅಲ್ವಾ? ಸೊ ಇಂಡಿಯಾಕ್ಕಿಂತನೂ ಕೆಲವೊಂದು ಡೋಸೇಜಸ್ ನಾವು ಜಾಸ್ತಿ ಕೊಡ್ತೀವಿ, ಯಾಕಂದ್ರೆ ಇಲ್ಲಿ ವೇಟ್ ಜಾಸ್ತಿ ಇರುತ್ತೆ ಪೇಷಂಟ್ಸ್. ದೇರ್ ಬಾಡಿ ಸ್ಟೇಟಸ್ ಇಸ್ ಬಿಗರ್. ನಾವು ಪೇಷಂಟ್ ಕಂಡೀಷನ್ ಮೇಲೆ ಇಲ್ಲಿ ಎಲ್ಲ ಡಿಸೈಡ್ ಆ ಥರ. ಅಲ್ಲಿ ನಮ್ಮ ಇಂಡಿಯಾದ ಏಷ್ಯನ್ ಹೈಟ್ ವೇಟೇ ಕಡಿಮೆ ನಮ್ದು. ಇಫ್ ಯು ಲುಕ್ ಎಟ್ ಯುರೋಪಿಯನ್, ಒಂದು ಯುರೋಪ್ ಪರ್ಸನ್ ನೋಡಿದ್ರೆ ಅವ್ನು ಮಿನಿಮಮ್ 5, 10, 6 ಫೀಟ್ ಇರ್ತಾರೆ ಯೂಶಲಿ ಆನ್ ಅನ್ ಎವರೇಜ್. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಡೋಸೇಜಸ್ ಜಾಸ್ತಿನೇ ಕೊಡ್ತೀವಿ ಯೂಶಲಿ. ಓಕೆ. ಸೊ ಅದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಮತ್ತೆ ಅಪಾಯಿಂಟ್ಮೆಂಟ್ ಟೈಮ್, ಅದೇ ಜನ ಅಪಾಯಿಂಟ್ಮೆಂಟ್ ಟೈಮ್ ವೇಟ್ ಮಾಡಬೇಕಾಗುತ್ತೆ. ತುಂಬಾ ವೇಟ್ ಮಾಡಬೇಕು. ಅಂದ್ರೆ ಒಂದು ಸಣ್ಣದು ಏನಾದ್ರೂ ಆದ್ರೂ ಕೂಡ. ಬಟ್ ಅದರಲ್ಲೂ ಒಂದು ಅಡ್ವಾಂಟೇಜ್ ಹುಡುಕೋಬೇಕು ಅಂತಂದ್ರೆ, ಆಸ್ ಎ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ, ಸಣ್ಣ ಪುಟ್ಟದಕ್ಕೂ ಅಷ್ಟೊಂದು ದಿನ ಕಾಯ್ಬೇಕಪ್ಪ, ನಮ್ಮ ಹೆಲ್ತ್ ಚೆನ್ನಾಗಿ ಎಕ್ಸಾಕ್ಟ್ಲಿ. ಸ್ವಲ್ಪ ಕಾಮನ್ ಎಕ್ಸರ್ಸೈಸ್ ಮಾಡೋಣ, ಪ್ರಿವೆಂಟಿವ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೋಸ್ಕರ ಸೊ ಅಂದ್ರೆ ನಾನು ಅಬ್ಸರ್ವ್ ಮಾಡಿರೋಂಗೆ ಯಾರ್ಯಾರು ಇಂಡಿಯನ್ಸ್ ಇಲ್ಲಿದ್ದಾರೆ ಯಾರಿಗೂ ಅಷ್ಟು ಅಂದ್ರೆ ನಮ್ಮ ಹೆಲ್ದಿಯರ್ ವರ್ಕಿಂಗ್ ಯೂಶುವಲಿ ವಿಲ್ ಬಿ ಹೆಲ್ದಿನೇ ಇರ್ತಾರೆ. ವರ್ಕಿಂಗ್ ಯಾರಿಗೂ ಅಷ್ಟು ಈಸಿಯಾಗಿ ಇರಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ಯಾರು ಹೋಗಲ್ಲ. ಐ ಥಿಂಕ್ ನಂಬರ್ ಆಫ್ ವಿಸಿಟ್ಸ್ ತುಂಬಾನೇ ಕಡಿಮೆ ಇದೆ ನಮ್ಮ ಎಸ್ಪೆಷಲಿ ಇಂಡಿಯನ್ ಕಮ್ಯುನಿಟಿಲಿ. ನಾನು ಒಂದು 3 ವರ್ಷದಲ್ಲಿ ತುಂಬಾ ಹಾರ್ಡ್ಲಿ 1-2 ಸತಿ ಹೋಗಿರ್ಬೋದು ಅಷ್ಟೇ. ವೆರಿ ಗುಡ್. ಅದು ಬಿಟ್ರೆ ಈವನ್ NHS ಈಸ್ ಪ್ರಮೋಟಿಂಗ್ ದಟ್. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ NHS ಗೆ ಹೆಲ್ಪ್ ಆಗುತ್ತೆ. ದ ಮೋರ್ ಹೆಲ್ದಿಯರ್ ಪೀಪಲ್, ಹೆಲ್ತ್ ಕೇರ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅವ್ರು ಚಿಕ್ಕ ಮಕ್ಕಳಲ್ಲೇ, ಸಣ್ಣ ಮಕ್ಕಳಲ್ಲೇ ಸ್ಕೂಲಲ್ಲಿ ಈಗ ಶುಗರ್ ಕಡಿಮೆ ಮಾಡಿದ್ದಾರೆ. ಶುಗರ್ ಲೆವೆಲ್ ನೀವು ನೋಡಿದ್ರೆ ಈಗ ಎಲ್ಲ ಫಿಸಿ ಡ್ರಿಂಕ್ಸ್ ಅಲ್ಲಿ ಆಗಿರ್ಬೋದು, ಕೋಕೋ, ಪೆಪ್ಸಿ ಎಲ್ಲದರಲ್ಲೂ ಶುಗರ್ ಡ್ರಿಂಕ್ ಕಡಿಮೆ ಮಾಡಿಸಿದ್ದಾರೆ NHS ಅವರು. ಓಕೆ. ಸಣ್ಣ ಮಕ್ಕಳಿಗೆ ನೀವು ಫಿಸಿ ಡ್ರಿಂಕ್, ಆಪಲ್ ಡ್ರಿಂಕ್ ಅಥವಾ ಏನೋ ಒಂದು ಜ್ಯೂಸ್ ತಗೊಂತಿರಲ್ಲ, ಅದರಲ್ಲಿ ಮುಂಚೆ ಇರುವಷ್ಟು ಶುಗರ್ಸ್ ಇಲ್ಲ ಈಗ. ಹೌದು, ಕಿಡ್ಸ್ಗೆನೆ ಸಪರೇಟ್ ಕೊಡ್ತಾರಲ್ಲ ಡ್ರಿಂಕ್ ಆಗಿರ್ಬೋದು, ಅದು ಕಡಿಮೆ ಮಾಡಿದ್ದಾರೆ. Yes, this is all brought by the government. ಇದೆಲ್ಲ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅಂದ್ರೆ ನಾವು ಯಾವುದೇ ವಿಷಯನಾಗ್ಲಿ ಕಲಿಯೋದನ್ನ ನಮ್ದು ಕಡಿಮೆ ಅವ್ರದ್ದು ಜಾಸ್ತಿ ಅಂತ ಏನಿಲ್ಲ. ಸೊ ಒಳ್ಳೇದನ್ನ ನಾವ್ ಎಲ್ಲಿಂದ ಮಾಡ್ಕೋಬಹುದು, ಯಾಕಂದ್ರೆ ಅದರಿಂದ ನಮ್ಗೆ ಬೆಟರ್ಮೆಂಟ್ ಆಗುತ್ತೆ ಹೊರತು ನಾವು ಯಾವತ್ತೂ ಕೆಳಗೆ. ನಾನು ಸುಮಾರು ಜನ ನಮ್ಮ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ, ಬಿಟ್ ಆಫ್ ಔಟ್ ಆಫ್ ಕನ್ವರ್ಸೇಷನ್ ಅನ್ಬೋದು, ನಾವು ಬ್ರಿಟಿಷರಿಂದ ಎಷ್ಟೋ ಒಂದ್ಸರಿ ತುಂಬಾ ಕೆಟ್ಟ ವಿಷಯಗಳನ್ನ ಕಲ್ತಿದೀವಿ ಅನ್ಸುತ್ತೆ, ರಾದರ್ ದೆನ್ ಗುಡ್ ಥಿಂಗ್ಸ್. ಈಗ ಇಂಡಿಯಾದಲ್ಲಿ ನೀವು ನೋಡಿದ್ರೆ ಕೊಲೋನಿಯಲಿಸಮ್ ಅಂತ ಹೇಳ್ತೀವಿ ನಾವೀಗ. ಸಿಸ್ಟಮ್ ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ರಿ ಅಥವಾ ಒಂದು ದೊಡ್ಡ ಆಫೀಸಿಗೆ ಹೋಗ್ರಿ, ಅಲ್ಲೊಬ್ರು ಹೆಡ್ ಇರ್ತಾರೆ, ಹೆಡ್ ಆಫ್ ದ ಹಾಸ್ಪಿಟ್ಲು ಅಥವಾ ಒಂದು ಆಫೀಸಲ್ಲಿ ಇದ್ದಾಗ ಅವರಿಗೆ ಬಾಗಿಲು ಡೋರ್ ತೆಗಿಯಕ್ಕೆ ಒಬ್ರು ಇರ್ತಾರೆ, ಟೀ ತಂದ್ಕೊಡಕ್ಕೆ ಒಬ್ರು ಇರ್ತಾರೆ ಅಲ್ವಾ? ಕಾರಲ್ಲಿ ಹೋಗ್ತಿದ್ರೆ ಕಾರ್ ಡ್ರೈವ್ ಮಾಡಕ್ಕೆ ಒಬ್ರು ಇರ್ತಾರೆ. ಇದು ಕೊಲೋನಿಯಲ್ ಸಿಸ್ಟಮ್ ಇದು. ಹೌದು ಸರ್, ಇಲ್ಲಿ ಪರ್ಸನಲ್ ಡ್ರೈವರ್ಸ್ ಅಂತ ಯಾರು ಇರಲ್ಲ. ಎಕ್ಸಾಕ್ಟ್ಲಿ. ಇದು ಬ್ರಿಟಿಷರು ನಮ್ಮ ದೇಶಕ್ಕೆ ತಂದಿದ್ದ ಸಿಸ್ಟಮ್. ಅವ್ರು ಬ್ರಿಟಿಷ್ ನಮ್ಮನ್ನು ಆಳ್ಬೇಕಾರೆ ಅವರಿಗೆ ಬಾಗಿಲು ತೆಗಿಯಕ್ಕೆ ಒಬ್ರು ಬೇಕಾಗಿದ್ರು, ಡ್ರೈವರ್ ಒಬ್ರು ಬೇಕಾಗಿದ್ರು, ಮನೆ ಕೆಲ್ಸಕ್ಕೆ ಒಬ್ರು ಬೇಕಾಗಿದ್ರು. ಆ ಸಿಸ್ಟಮ್ ಅವ್ರು ನಮ್ಮ ದೇಶ ಬಿಟ್ಟೋದ್ರು, ಆದ್ರೆ ನಮ್ಮ ಜನ ಅದನ್ನ ಬಿಡ್ಲಿಲ್ಲ. ತುಂಬಾ ಒಳ್ಳೆ ಪಾಯಿಂಟ್. ವಿ ಆರ್ ಸ್ಟಿಲ್ ಫಾಲೋಯಿಂಗ್ ದ ಕೊಲೋನಿಯಲ್ ಸಿಸ್ಟಮ್. ಅದನ್ನ ಕಲ್ತ್ವಿ, ಆದ್ರೆ ಏನ್ ಕಲಿಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಾನೀಗ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೆ ಲಂಡನ್ ಒಳಗೆ, ಸೇಂಟ್ ಜಾರ್ಜಸ್ ಹಾಸ್ಪಿಟಲ್, ವಿಚ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ಸ್ ಇನ್ ದ UK. ಅಲ್ಲಿ 12,000 ಜನ ಇದ್ದಾರೆ ಆ ಹಾಸ್ಪಿಟಲಲ್ಲಿ ಸ್ಟಾಫ್. ಒಂದು ಸಿಂಗಲ್ ಹಾಸ್ಪಿಟಲ್, 12,000 ಜನ ಎಂಪ್ಲಾಯೀಸ್ಗೆ ಒಬ್ರು ಹೆಡ್ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಅಂತ. ಈಸ್ ದ ಹೆಡ್ ಆಫ್ ದ ಹೋಲ್ ಇನ್ಸ್ಟಿಟ್ಯೂಟ್.
Okay. ಅದು ಒನ್ ಆಫ್ ದ ಮೇಜರ್ ಟ್ರಾಮಾ ಸೆಂಟರ್ಸ್ ಲಂಡನ್ ಒಳಗಡೆ. ಆ ಚೀಫ್ ಎಕ್ಸಿಕ್ಯೂಟಿವ್ ಕಾಫಿ ಕುಡಿಬೇಕಾರೆ ಅವರೇ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಹಿ ಸ್ಟ್ಯಾಂಡ್ಸ್ ಇನ್ ಕ್ಯೂ ಇನ್ ದ ಹಾಸ್ಪಿಟಲ್ ಕ್ಯಾಂಟೀನ್ ಅಲಾಂಗ್ ವಿತ್ ಆಲ್ ದ ಅದರ್ ಸ್ಟಾಫ್. ಅವ್ರು ಬೇರೆ ಸ್ಟಾಫ್ಗಳವ್ರಿಗೆ ಏನು ಎಕ್ಸ್ಟ್ರಾ ಇದು ಕೊಡಲ್ಲ. ಚೀಫ್ ಎಕ್ಸಿಕ್ಯೂಟಿವ್ ಬಂದು ನಿಂತಾರೆ ಸರ್, ನೀವು ಮುಂದೆ ಹೋಗಿ ಅಂತ. ಹಿ ಸ್ಟ್ಯಾಂಡ್ಸ್ ಇನ್ ದ ಲೈನ್. ಅವ್ರು ಕಾಫಿ ತಗೊಂಡು ಅವ್ರ ಆಫೀಸಿಗೆ ಕೂತ್ಕೊಂಡು ಕುಡಿತಾರೆ. ದೇರ್ ಈಸ್ ನೋ ಶೋ ಆಫ್ ದಟ್ ಹಿ ಈಸ್ ದ ಹೆಡ್ ಅಂತ. ಈಗ ನಮ್ಮಲ್ಲಿ ಯಾರೊಬ್ರು ಆ ಥರ ಬಂದರೆ ಎವ್ರಿಥಿಂಗ್ ವಿಲ್ ಚೇಂಜ್. ಇಟ್ಸ್ ಗುಡ್ ಆರ್ ಬ್ಯಾಡ್, ಐ ಡೋಂಟ್ ನೋ, ಬಟ್ ದಟ್ ಈಸ್ ಹೌ ದ ಸಿಸ್ಟಮ್ ಈಸ್ ಬ್ಯಾಕ್. ಆಕ್ಚುಲಿ ಆ ತರ ಇರಬಾರ್ದು ಅಲ್ವಾ? ಏನೋ ತಾರತಮ್ಯ ಇರಬಾರ್ದು, ತಾರತಮ್ಯ ಇರ್ಬೋದು, ಎಲ್ಲರೂ ಈಕ್ವಲ್. ಅಂಡ್ ಅಂದ್ರೆ ಆ ವಿಷಯದಲ್ಲಿ ಸ್ವಲ್ಪ ಲೇಜಿ ಆಗೋಗ್ಬಿಡ್ತೀವಿ ನಾವು. ಈಗ ಡ್ರೈವಿಂಗ್ ಒಬ್ರು ನಾವು ಅಲ್ಲಿ ಕಲಿತಾ ಇಲ್ಲ ಏನು ಅಲ್ಲ. ಎಸ್, ಸೊ ನಾವು ಕೆಲವೊಂದು ಬ್ಯಾಡ್ ಥಿಂಗ್ಸ್ ವಿ ಹವ್ ಟೇಕನ್ ಫ್ರಮ್ ದ ಕೊಲೋನಿಯಲ್ ಸಿಸ್ಟಮ್, ನಮ್ಮನ್ನ ರೂಲ್ ಮಾಡಿದ್ರನ್ನ. ಬಟ್ ಫಾರ್ ಎಕ್ಸಾಂಪಲ್ ಈಗ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಾಗಿರ್ಬೋದು, ದಿಸ್ ಇಸ್ ವೆರಿ ಗುಡ್ ಬ್ರಿಟಿಷ್ ಸಿಸ್ಟಮ್. ಅವ್ರು ಎಲ್ಲೇ ಹೋಗ್ಲಿ, ನೀವು ಟ್ರೈನ್ ಸ್ಟೇಷನ್ ಹೋಗ್ರಿ, ಬಸ್ ಸ್ಟ್ಯಾಂಡ್ ಹೋಗ್ರಿ, ದೇ ವಿಲ್ ಸ್ಟ್ಯಾಂಡ್ ಇನ್ ಎ ಕ್ಯೂ. ಯಾರು ಹೇಳೋ ಅವಶ್ಯಕತೆನೇ ಇಲ್ಲ. ದೇ ವಿಲ್ ಮೇಕ್ ಅ ಕ್ಯೂ ಆಸ್ ಸೂನ್ ಆಸ್ ದೇ ಸಿ. ಬಟ್ ಮೊನ್ನೆ ಬೆಂಗಳೂರಿಗೆ ಹೋದಾಗ ನೋಡಿದೆ, ಮೆಟ್ರೋದಲ್ಲಿ ಮಾತ್ರ ದೇ ಆರ್ ಡೂಯಿಂಗ್ ವೆರಿ ಗುಡ್. ನೀಟಾಗಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲರೂ ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಇನ್ ಕ್ಯೂ. ಲೈನ್ ಹಾಕ್ಬಿಟ್ಟಿರ್ತಾರೆ. ಎಕ್ಸಾಕ್ಟ್ಲಿ. ಸೊ ದಟ್ ಶುಡ್, ಅದು ಎಲ್ಲ ಕಡೆನೂ ಬರಬೇಕು. ಸೊ ಇವರಿಂದ ನಾವು, ನೀವು ಹೇಳ್ದಂಗೆ ಒಳ್ಳೇದನ್ನು ತಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾವುದೇ ದೇಶದವರಾಗಿರಲಿ, ಎಲ್ಲಿಯವರಾಗಿರಲಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಶುಡ್ ಟೇಕ್ ಬ್ಯಾಕ್ ಹೋಮ್. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಆಕ್ಚುಲಿ. ಸ್ವಲ್ಪ ಅಂದ್ರೆ ಬೀಯಿಂಗ್ ಆಪ್ಟಿಮಿಸ್ಟಿಕ್ ಇಸ್ ಲೈಕ್ ಒಳ್ಳೇದನ್ನ ಯಾವಾಗಲೂ ತಗೊಳ್ಳೇಬೇಕು. ಎಕ್ಸಾಕ್ಟ್ಲಿ. ಅಂದ್ರೆ ನಮಗೆ ಬೇಡ ಅಂದ್ರೂ ಆ ಕೆಟ್ಟದ್ ಕಾಣಿಸ್ಬಿಡತ್ ನಮಗೆ. ಯಾಕಂದ್ರೆ ನಮ್ದು ಮೈಂಡ್ ಸೆಟ್ ಆಗಿರುತ್ತೆ, ನೆಗೆಟಿವ್ ಜಾಸ್ತಿ ನಾವು ಅಬ್ಸರ್ವ್ ಮಾಡ್ತೀವಿ. ಹೌದು. ಸೊ ನೆಗೆಟಿವ್ ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಈಸಾಗಿ ಅಟ್ರಾಕ್ಟ್ ಆಗುತ್ತೆ. ದಟ್ ಇಸ್ ಕರೆಕ್ಟ್. ಸೊ ಅದು ಬಿಟ್ಟರೆ ಬೇರೆ ಅಂದ್ರೂ ಇದೆಲ್ಲ ಡಿಸ್ಅಡ್ವಾಂಟೇಜಸ್ ಆದ್ರೂ ಇಲ್ಲಿರೋರ್ಗೆ ಅಂದರೆ ಆನ್ ಎ ಲಾಂಗ್ ಟರ್ಮ್, ಈಗ ನಿಮ್ಗೊಂದೇನೋ ಆಪರೇಷನ್ ಆಗಬೇಕು, ಅದೆಲ್ಲ ಟೈಮ್ ತಗೊಂಡ್ರು ಕೂಡ, ಬಟ್ ಆ ದುಡ್ಡು ಉಳಿಸ್ಬೋದಲ್ವ ನಾವು. ಎಷ್ಟೊಂದು ಈಗ ಕೆಲವೊಂದು ವಿ ಕ್ಯಾನ್ ವೆಯ್ಟ್, ನಾವು ಅಲ್ಲಿಗೆ ಬರೋವರೆಗೂ ವಿ ಕ್ಯಾನ್ ನಮ್ಮನ್ನ ನಾವೇ ಏನಾದ್ರೂ ಸ್ವಲ್ಪ ನೋಡ್ಕೊಂಡು. ಅದೇ ನಾನು ಹೇಳ್ದಂಗೆ ಲೈಫ್ ಥ್ರೆಟ್ನಿಂಗ್ ಇದ್ರೆ, ಲಿಂಬ್ ಥ್ರೆಟ್ನಿಂಗ್ ಇದ್ರೆ, ದೇ ಡೋಂಟ್ ಮೇಕ್ ಯು ವೇಟ್. ನಿಮ್ಗೆ ವೇಟ್ ಮಾಡಿಸಲ್ಲ, ಇಮಿಡಿಯೇಟ್ ಆಗಿ ಯು ವಿಲ್ ಬಿ ಪ್ರಯಾರಿಟೈಸ್ಡ್. ಬಟ್ ಲೈಫಿಗೆ, ಲಿಂಬಿಗೆ ಏನೂ ತೊಂದರೆ ಇಲ್ಲ ಅಂದ್ರೆ ದೆನ್ ದೇ ವಿಲ್ ಬಿ ಪುಟ್ ಆನ್ ದ ವೇಟಿಂಗ್ ಲಿಸ್ಟ್. ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಈ ವಿಷಯದಲ್ಲಿ ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದ್ರೆ ನಾವು ಕಲ್ಚರ್ ಬಂದಿಲ್ಲಲ್ಲ, ತಕ್ಷಣ ನಾವು ಟ್ರೀಟ್ಮೆಂಟ್ ತಗೊಂಡ್ಬಿಡ್ತೀವಿ. ವಿ ಆರ್ ನಾಟ್ ಯೂಸ್ಡ್ ಟು ಇಟ್. ರಿಸಲ್ಟ್ ಬೇಕು ನಮಗೆ, ಫಾಸ್ಟ್ ರಿಸಲ್ಟ್ಸ್ ತುಂಬಾ ಆತರ ವಿ ಆರ್ ನಾಟ್ ಯೂಸ್ಡ್ ಟು ಇಟ್. ನಾವು ಅಲ್ಲಿ ಅಷ್ಟು ವರ್ಷ ಅಲ್ಲಿ ಇಂಡಿಯಾದಲ್ಲಿ ಬೆಳೆದು ಬಂದಿರೋದ್ರಿಂದ ವಿ ಆರ್ ಯೂಸ್ಡ್ ಟು ಇಟ್. ಆ ತಕ್ಷಣ ಡಾಕ್ಟರ್ ಹೋಗಿ ಮೀಟ್ ಮಾಡಿ ವಿದಿನ್ ಸ್ಪ್ಯಾನ್ ಆಫ್ ಫ್ಯೂ ಡೇಸ್ ಸೊ ಅದರಿಂದ ನಮ್ಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ಅಂತ ಹೇಳಿ. ಬಟ್ ಇಲ್ಲಿನ ಸಿಸ್ಟಮ್ ಆಗಿರೋದ್ರಿಂದ ನಮಗೆ ಅದೊಂಥರ ಪೇಷನ್ಸ್ ಅನ್ನು ಕಲಿಸುತ್ತೆ. ಆ ತರ ಎಲ್ಲ ಹೇಳ್ಬೋದು. ಸೊ ಡಿಸ್ಅಡ್ವಾಂಟೇಜಸ್ ಇದೆ, ಬಟ್ ಸ್ಟಿಲ್ ಎನಿ ಸಿಸ್ಟಮ್ ಇನ್ ದ ವರ್ಲ್ಡ್ ಈಸ್ ನಾಟ್ ಪರ್ಫೆಕ್ಟ್. ಟೇಕ್ ಫಾರ್ ಎಕ್ಸಾಂಪಲ್ ಎನಿ ಸಿಸ್ಟಮ್, ಯಾವುದೇ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಸಿಸ್ಟಮ್ ಆಗಿರ್ಬೋದು, 100% ಇದು ಪರ್ಫೆಕ್ಟ್, ಇದು ಗ್ರೇಟ್ ಅಂತ ಹೇಳಕ್ಕಾಗಲ್ಲ. ನೀವು ಇಂಡಿಯಾದಲ್ಲಿ ನೋಡಿದ್ರು ದೇರ್ ಆರ್ ಸಮ್ ರಿಯಲಿ ಫ್ಯಾಂಟಾಸ್ಟಿಕ್ ಥಿಂಗ್ಸ್. ನಮ್ಮ ರೈಲ್ವೇಸ್ ಆಗಲಿ, ಹೆಲ್ತ್ ಕೇರ್ ಸಿಸ್ಟಮ್ ಆಗಲಿ. ಯಾಕಂದರೆ ಇವ್ರ ಪಾಪ್ಯುಲೇಷನ್ ಇರೋದೇ 6 ಕೋಟಿ ಅಲ್ವಾ, ನಮ್ಮದು 140 ಕೋಟಿ. ಸೊ ಅಷ್ಟು ಜನರನ್ನ ನೀವು ಮ್ಯಾನೇಜ್ ಮಾಡಿಕೊಂಡು ಒಂದು ಯಾವುದೇ ಸಿಸ್ಟಮನ್ನು ರನ್ ಮಾಡೋದು ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಒಂದು ಯುರೋಪ್ ಖಂಡಕ್ಕಿಂತನೂ ಹೆಚ್ಚಿಗೆ ಇದೆ ನಮ್ಮ ಪಾಪ್ಯುಲೇಷನ್. ಅಂದರೆ ಇದು ಎವಿಡೆಂಟ್ ಆಗಿ ಕಾಣುತ್ತೆ ಬಿಡಿ. ಯಾಕಂದರೆ ಈಗ ಪಾಪ್ಯುಲೇಷನ್ ಅಲ್ಲಿ ನೋಡಿದ್ರೆ ಆಬ್ವಿಯಸ್ಲಿ ಚೈನಾ ಮತ್ತು ಇಂಡಿಯಾ ಕಾಂಪಿಟೇಷನ್ ಅಲ್ಲಿ, ಆ್ಯಂಡ್ ಇಟ್ ಇಸ್ ವೆರಿ ಬಿಗ್. ಬಟ್ ಸ್ಟಿಲ್ ಚೈನಾ ಒಂದು ರೇಂಜಿಗೆ ಕಂಟ್ರೋಲ್ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ, ಇಂಡಿಯಾನು ಅದೇ. ಅಂದ್ರೆ ಅದು ಕಮ್ಯುನಿಸ್ಟ್ ಅಲ್ವಾ, ಸೊ ಅಲ್ಲಿ ಅವರು ರೂಲ್ಸ್ ತರೋದು ಈಸಿ. ದೇ ಕ್ಯಾನ್ ಜಸ್ಟ್ ಸೇ ಡೋಂಟ್ ಡೂ ಇಟ್ ಅಂದ್ರೆ ಮಾಡಬೇಡ ಅಷ್ಟೇ. ನಮ್ಮಲ್ಲಿ ಡೆಮೋಕ್ರಾಟಿಕ್ ಆಗಿದ್ರೆ, ಡೆಮೋಕ್ರಾಟಿಕ್ ಕಂಟ್ರಿ ಆಗಿರೋದ್ರಿಂದ ಎಲ್ಲರದು ಒಪಿನಿಯನ್ ತಗೋಬೇಕು. ನೀವು ಏನ್ ಮಾಡಿದ್ರೆ ಒಂದು ಅಪೋಸಿಷನ್ ಇರುತ್ತೆ. ಸೊ ಇಟ್ಸ್ ಡಿಫಿಕಲ್ಟ್. ಎಲ್ಲದನ್ನು ಲೈಕ್ ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜ್. ಎಕ್ಸಾಕ್ಟ್ಲಿ ಆ ಥರ ಎಲ್ಲ ಸಿಸ್ಟಮಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಆ ಥರ. ಓಕೆ. ಸೊ ಅದು ಬಿಟ್ಟರೆ ನಾನು ಅವಾಗಲೇ ಮುಂಚೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನೀವು ಹೇಳ್ತಿದ್ರಿ, ಅಂದರೆ ಯೂಶಲಿ ನಮ್ಮ ಇಂಡಿಯಾದಲ್ಲಿ ನಾವು ಜನರಲ್ ಫಿಸಿಷಿಯನ್ನು, ಡಾಕ್ಟ್ರು ಆ ಥರ ಎಲ್ಲ ತುಂಬ ಅವ್ರಿಗೆ ಕರೆಯಕ್ಕೆ ಹೋಗಲ್ಲ. ಈಗ ನಾವು ಯಾರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನರ್ಸ್ ಅಂದ್ರೆ ನರ್ಸ್. ನಾವು ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೀವಿ, ನಮ್ಗೆ ಡಾಕ್ಟರ್ ಟ್ರೀಟ್ ಮಾಡ್ತಾರೆ. ಸೊ ಅದ್ ಬಿಟ್ಟು ಬೇರೆದೆಲ್ಲ ಹೆಲ್ಪ್ ಮಾಡೋದೆಲ್ಲ ನರ್ಸ್ ಇರ್ತಾರೆ. ಸೊ ನರ್ಸ್ ಡಾಕ್ಟರ್ ಅಂತ ಎರಡು ಇದು ಮಾಡ್ಬಿಟ್ರೆ. ಹೌದು. ಸೊ ಅದು ಬಿಟ್ರೆ ಸರ್ಜನ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಓಕೆ. ಬಟ್ UK ನಲ್ಲೆಲ್ಲ ಯಾವ ರೀತಿ ಇದೆ, ಅದನ್ನು UK ನಲ್ಲೂ ಸೇಮ್ ಫಾಲೋ ಮಾಡ್ತಾರೆ ಲೈಕ್ ಆ ಥರ ಹೆಂಗ್ ಅದೇ ಥರನೇ? UK ದಲ್ಲಿ ಫಿಸಿಷಿಯನ್ಸ್ ಮತ್ತು ಸರ್ಜನ್ಸ್
ಸ್ವಲ್ಪ ದರ್ ಇಸ್ ಅ ಡಿಫ್ರೆನ್ಸ್. ಫಿಸಿಷಿಯನ್ಸ್ ಅಂದ್ರೆ ಯಾರು ಮೆಡಿಕಲ್ ಡಾಕ್ಟರ್ಸ್ ಇರ್ತಾರಲ್ಲ, MD ಅಂತ ನಾವೇನು ಇಂಡಿಯಾದಲ್ಲಿ ಹೇಳ್ತೀವಲ್ಲ, MD ಮಾಡಿರ್ತಾರಲ್ಲ ಅವರಿಗೆ ಡಾಕ್ಟರ್ ಅಂತ ಕರೀತಾರೆ. ಯಾರು ಸರ್ಜರಿ ಮಾಡ್ತಾರಲ್ಲ, ಇಂಡಿಯಾದಲ್ಲಿ MS ಮಾಸ್ಟರ್ ಆಫ್ ಸರ್ಜರಿ ಅಂತ ಕೊಡ್ತಾರೆ, ಇಲ್ಲಿ FRCS ಅಂತ ಮಾಡ್ತೀವಿ ನಾವು. ಅವ್ರಿಗೆ ಸರ್ಜನ್ಸ್ಗೆ ಮಿಸ್ಟರ್ ಅಂತ ಅಡ್ರೆಸ್ ಮಾಡ್ತಾರೆ. ಇಟ್ಸ್ ಅ ಟೈಟಲ್, ಮಿಸ್ಟರ್ ಅಂತ ಕರೀತಾರೆ. ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಒಬ್ರು ಯಾರು ಸರ್ಜರಿ ಮಾಡ್ತಾ ಇದ್ರೆ ಅವರಿಗೆ ಮಿಸ್ಟರ್ ಅಂತ ಹೇಳಿ ಅವ್ರ ಸರ್ನೇಮಲ್ಲಿ ಕರೀತಾರೆ. ಡಾಕ್ಟರ್ ಅಂತ ಕರೆಯಲ್ಲ. ಹಾಗಾದ್ರೆ ನಾನು ನಿಮ್ಗೆ ಮಿಸ್ಟರ್ RaviPrasad Kattimani, ಎಕ್ಸಾಕ್ಟ್ಲಿ ಆತರ. ಸೊ ಆ ಮಿಸ್ಟರ್ ಅಂತ ಗೊತ್ತಾಗುತ್ತೆ, ಓ ಈಸ್ ಅ ಸರ್ಜನ್, ಡಾಕ್ಟರ್ ಅಂದ್ರೆ ಈಸ್ ಅ ಫಿಸಿಷಿಯನ್ ಅಂತ. ಸಟಲ್ ಅದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿ. ನಾವು ಜನರಲ್ ಆಗಿ ಮಾತಾಡ್ಬೇಕು, ದಿಸ್ ಇಸ್ ಮಿಸ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ಲೈಕ್ ಜನರಲ್ ಮಿಸ್ಟರ್ ಆಗ್ಬೋದು, ಬಟ್ ಅಲ್ಲಿ ಕಂಟೆಕ್ಸ್ಟ್ ಮ್ಯಾಟರ್ ಆಗುತ್ತೆ. ಎಕ್ಸಾಕ್ಟ್ಲಿ ಆತರ. ಡಿಪಾರ್ಟ್ಮೆಂಟ್ ಅಂದ್ರೆ NHS ಬಗ್ಗೆ ಒಂದು ಬ್ರೀಫ್ ಕೊಡ್ತೀನಿ. ಹೆಂಗಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಡಿವೈಡೆಡ್ ಇಂಟು ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಹೆಲ್ತ್ ಕೇರ್ ಅಂತ. ಪ್ರೈಮರಿ ಬಂದು ನಿಮಗೆ ಫಸ್ಟ್ GP ಸರ್ವಿಸಸ್ ಬರುತ್ತೆ. GP ಒಳಗಡೆ ನಿಮಗೆ ಬೇಸಿಕ್ ನಾ ಹೇಳಿದ್ದೆ ನಾನು ನಿಮಗೆ, ಕೆಮ್ಮು, ನೆಗಡಿ, ಜ್ವರ, ಇನ್ಫೆಕ್ಷನ್ನು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಹೊಟ್ಟೆ ನೋವು, ಮೈಕೈ ನೋವು, ಅಥವಾ ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಥೈರಾಯ್ಡ್ ಪ್ರಾಬ್ಲಮ್ಮು, ಇಂಥವನ್ನೆಲ್ಲ GPನೇ ಮ್ಯಾನೇಜ್ ಮಾಡಿಬಿಡ್ತಾರೆ. ಇದು ಬೇಸಿಕ್ ಹೆಲ್ತ್ ಕೇರ್ನೆಲ್ಲ. ಆಮೇಲೆ GP ಅವರು ಕಮ್ಯುನಿಟಿಗೂ ಹೋಗ್ತಾರೆ. ದರ್ ಇಸ್ ಎ ಬಿಗ್ ಕಮ್ಯುನಿಟಿ ಹೆಲ್ತ್ ಸರ್ವಿಸ್ ಇಲ್ಲಿ. ನಮಗೆ ಅದು ಕಾಣೋದಿಲ್ಲ, ಬರೀ ಹಾಸ್ಪಿಟಲ್ ಅಷ್ಟೇ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ವಯಸ್ಸಾದವರು ಲಿವಿಂಗ್ ಅಲೋನ್ ತುಂಬಾ ಇದ್ದಾರೆ. ಸುಮಾರು ಜನ ಒಬ್ಬೊಬ್ಬರೇ ಉಳ್ಕೊಂತಾರೆ, ತುಂಬಾ ಇದ್ದಾರೆ. ಅಂದ್ರೆ 90 ವರ್ಷ ಆದ್ರೂ ಕೂಡ ಯಾರು ಇರಲ್ಲ, ಒಬ್ಬರೇ ಇರ್ತಾರೆ. ಒಬ್ರೇನೆ ಅದೊಂದು ಇದು ಬರುತ್ತಲ್ಲ, ಅಷ್ಟೇ ಸ್ಕೂಟಲ್ಲಿ ಹೋಗ್ತಾರೆ. ಇವ್ರದ್ದು ಸಿಸ್ಟಮ್ ಹಂಗಿದೆ, ಬಿಕಾಸ್ ದೇ ವಾಂಟ್ ಟು ಲಿವ್ ಇಂಡಿಪೆಂಡೆಂಟ್. ನಮ್ಮ ಥರ ಒಂದು ಜಾಯಿಂಟ್ ಫ್ಯಾಮಿಲಿ ಅಷ್ಟು ಕಡಿಮೆ ಇದೆ ಇಲ್ಲಿ. ನಮ್ಮದು ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ಅದು ಇಲ್ಲದೆ ಇರೋದ್ರಿಂದ ಕಮ್ಯುನಿಟಿ ನರ್ಸಸ್ ಹೋಗಿ ಅವ್ರಿಗೆ ಮನೆಗೆ ಹೋಗಿ ಅಲ್ಲೇ ಸರ್ವಿಸ್ ಕೊಟ್ಟು ಬರ್ತಾರೆ. ಏನಾದ್ರು ಹೆಲ್ತ್ ಕೇರ್ ಪ್ರಾಬ್ಲಮ್ ಇದ್ದಾಗ GPs ಮನೆಗೆ ವಿಸಿಟ್ ಮಾಡ್ತಾರೆ. ದಟ್ ಇಸ್ ಅ ಪ್ರೈಮರಿ ಹೆಲ್ತ್ ಕೇರ್. GPಗೆ ಏನಾದ್ರು ನೆಕ್ಸ್ಟ್ ಲೆವೆಲ್ ರೆಫರ್ ಮಾಡಬೇಕಂದ್ರೆ, ಈಗ ಕೆಲವರಿಗೆ ಆಪರೇಷನ್ ಬೇಕಾಗಿರುತ್ತೆ, ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟು, ಸಿಸೇರಿಯನ್ ಸೆಕ್ಷನ್ನು, ಅಥವಾ ಹರ್ನಿಯಾ ಆಪರೇಷನ್ನು, ಥೈರಾಯ್ಡ್ ಆಪರೇಷನ್ನು, ಈ ಥರನೆಲ್ಲ ಸೆಕೆಂಡರಿ ಹೆಲ್ತ್ ಕೇರ್ ಅಂತ ಹೇಳ್ತೀವಿ ನಾವು, ವಿಚ್ ಇಸ್ ಅ ಡಿಸ್ಟ್ರಿಕ್ಟ್ ಜನರಲ್ ಹಾಸ್ಪಿಟಲ್. ಸುಮಾರು 2.5-3 ಲಕ್ಷ ಪಾಪ್ಯುಲೇಷನ್ಗೆ ಒಂದು ಡಿಸ್ಟ್ರಿಕ್ಟ್ ಜನರಲ್ ಹಾಸ್ಪಿಟಲ್ ಇರುತ್ತೆ ಟಿಪಿಕಲ್ ಆಗಿ. 3 ಲಕ್ಷ ಜನಕ್ಕೆ ಒಂದು. ಅಂದ್ರೆ ಇದು ನೀವ್ ಹೇಳೋ ಪ್ರಕಾರ ಇಂಡಿಯಾದಲ್ಲಿ ನೀವು ಅವಾಗಲೇ ಒಂದು ಎಕ್ಸಾಂಪಲ್ ನಂಬರ್ಸ್ ಹೇಳ್ತಾ ಇದ್ರಿ, ಅಲ್ಲೂ ಸೇಮ್ ಇದೆ. 3 ಲಕ್ಷಕ್ಕೆ ಒಂದು ಎಲ್ಲಾ ಫೆಸಿಲಿಟಿ ಇರುವಂತ ಹಾಸ್ಪಿಟಲ್, ICU ಆಗಿರ್ಬೋದು, ಆಪರೇಟ್ ಮಾಡುವಂತ ಒಟ್ಟು ಕಂಪ್ಲೀಟ್ ಫೆಸಿಲಿಟಿ ಇರುವಂತ ಹಾಸ್ಪಿಟಲ್ 3 ಲಕ್ಷಕ್ಕೆ ಒಂದೇ ಇರುತ್ತೆ ಹಾಸ್ಪಿಟಲ್ ಯೂಶಲಿ. ಅದೆಲ್ಲ ಸೆಂಟ್ರಲೈಸ್ ಮಾಡ್ತಾರೆ ಅವರು. ಅದು ನೆಕ್ಸ್ಟ್ ಅವರಿಗೆ ಈಗ ಕ್ಯಾನ್ಸರ್ ಸರ್ವಿಸಸ್ ಬೇಕು, ಹಾರ್ಟ್ ಸರ್ಜರೀಸ್ ಬೇಕು, ಬ್ರೈನ್ ಸರ್ಜರೀಸ್ ಬೇಕು, ಅಥವಾ ಪ್ಲಾಸ್ಟಿಕ್ ಸರ್ಜರಿ ಬೇಕು, ಹೈ ಎಂಡ್ ಸೂಪರ್ ಸ್ಪೆಷಾಲಿಟಿ ಅಂತ ನಾವು ಇಂಡಿಯಾದಲ್ಲಿ ಕರಿತೀವಲ್ಲ, ಅದಕ್ಕೆ ಟರ್ಷರಿ ಹೆಲ್ತ್ ಕೇರ್ ಅಂತ ಹೇಳ್ತಾರೆ. ಅದು ಯೂಶಲಿ ಸಿಟೀಸ್ ಅಲ್ಲಿ ಇರುತ್ತೆ. ಅಲ್ಲಿ 1000 ಬೆಡ್, 1500, 2000 ಬೆಡ್ ಹಾಸ್ಪಿಟಲ್ಸ್ ಇರ್ತವೆ. 2000 ಬೆಡ್? ಹೌದು ಇರುತ್ತೆ. ಲಂಡನ್ ಎಲ್ಲ ಇದೆ. ಅದು ಎಷ್ಟು ಜನಕ್ಕೆ ಒಂದು ಹಾಸ್ಪಿಟಲ್ ಆಗ್ಬೋದು? ಅದು ಇಟ್ ಕುಡ್ ಕ್ಯಾಟರ್ ಅಪ್ ಟು 10 lakh. 10 lakhsಗೆ ಒಬ್ಬರು? 10 lakhಗೆ ಒಂದು ರೀಜನಲ್ ಸೆಂಟರ್ ಇರುತ್ತೆ. ಅಲ್ಲಿಂದ ಬೇರೆ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ರೆಫರ್ ಮಾಡ್ತಾರೆ. ಸೊ ದಟ್ಸ್ ಅ ಟರ್ಷರಿ. ಹ್ಯೂಜ್ ಡಿಫರೆನ್ಸ್ ಅಲ್ವಾ? ಅಂದ್ರೆ ಪ್ರೈಮರಿಲಿ ಎವ್ರಿ 25 ಸಿಟಿಸನ್ಸ್ಗೆ ಒಂದು ಹಾಸ್ಪಿಟಲ್ ಇರುತ್ತೆ. ಇಲ್ಲಿ 3 ಲಕ್ಷ ಸೆಕೆಂಡರಿಗೆ. ಟರ್ಷಿಯರಿಯಲ್ಲಿ 10 ಲಕ್ಷ, 10 lakh ಇಟ್ ಕ್ಯಾನ್ ಗೋ ಫಾರ್ ಅ ಟರ್ಷರಿ ಹೆಲ್ತ್ ಕೇರ್ ಸೆಂಟರ್. ಸೊ ದಿಸ್ ಈಸ್ ಅ ಟೈರ್ ಸಿಸ್ಟಮ್ ಫಾರ್ ರೆಫರೆನ್ಸ್. ಓಕೆ, ಪರ್ಫೆಕ್ಟ್. ಸೊ ಇದೊಂದಾಯಿತು ಸರ್. ಮತ್ತು ಇನ್ನೊಂದೇನೆಂದರೆ, ಈ ಈಗ ಇದಕ್ಕೇನು ಸಿಸ್ಟಮ್ ನಡೀತದೆ ಮ್ಯಾನೇಜ್ಮೆಂಟು, ಇದಕ್ಕೆ ದುಡ್ಡೆಲ್ಲ ಮೈನಾಗೆ ಎಲ್ಲಿಂದ ಬರುತ್ತೆ? ನ್ಯಾಷನಲ್ ಇನ್ಶೂರೆನ್ಸ್ ಅಲ್ಲೇ ಏನು ಕಲೆಕ್ಟ್ ಆಗಿದೆ? 80% ಆಫ್ ದ ಫಂಡಿಂಗ್ ಹೆಲ್ತ್ ಕೇರಿಗೆ ಬರೋದು ನಮ್ಮ ಟ್ಯಾಕ್ಸ್ ಮತ್ತು ನ್ಯಾಷನಲ್ ಇನ್ಶೂರೆನ್ಸ್ ಇಂದ. ನ್ಯಾಷನಲ್ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ನಾವೇನು ಕಟ್ತೀವಲ್ಲ, ಇದರಿಂದ 80% ಬರುತ್ತೆ. ಇನ್ನು ಸುಮಾರು 10-12% ಚಾರಿಟಿ ವರ್ಕ್. ಇವರೆಲ್ಲ ಅದೊಂದು ಅಪ್ರಿಷಿಯೇಟ್ ಮಾಡ್ಬೇಕು ನಾವು. ಇದು ಕೂಡ ನಾವು ತಗೋಬಹುದು ಇಂಡಿಯಾದಲ್ಲಿ ನಮ್ಮ ಮಾಡೆಲ್. ಸುಮಾರು ಜನ ಇಲ್ಲಿ ಚಾರಿಟಿ ಮಾಡಿ NHS ಗೆ ಡೊನೇಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಪ್ರಾಬ್ಲಮ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ, ಫಾರ್ ಎಕ್ಸಾಂಪಲ್ ICU ಅಲ್ಲಿ ಇದ್ರಿ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ರು ಪೇಷಂಟ್ ICU ಒಂದು ತಿಂಗಳು ಇರ್ತಾನೆ. ಅವನು ICU ಇಂದ ಗುಣಮುಖ ಆಗಿ ಹೊರಗಡೆ ಹೋದ ತಕ್ಷಣ ಒಂದು ಚಾರಿಟಿ ಮಾಡ್ತಾನೆ. ಹಿ ವಿಲ್ ರನ್ ಮಾಡಿ ಅವನು ದುಡ್ಡನ್ನ ಚಾರಿಟಿ ಮುಖಾಂತರ ಕಲೆಕ್ಟ್ ಮಾಡ್ತಾನೆ. 10,000 ಪೌಂಡ್ ಇರ್ಬೋದು, 12,000 ಪೌಂಡ್ ಇರ್ಬೋದು, ಅಷ್ಟು ಕಲೆಕ್ಟ್ ಮಾಡಿ ICU ಕೊಡ್ತಾನೆ ಅವನು. ನಾನು ಈ ICU ಇದ್ದೆ, ನನಗೆ ಇದನ್ನ ಹೆಲ್ಪ್ ಆಯ್ತು, ಈ ದುಡ್ಡನ್ನ ನೀವು ICU ಇಂಪ್ರೂವ್ಮೆಂಟ್ ಯೂಸ್ ಮಾಡ್ರಿ ಅಂತ. ಸೊ ಇಟ್ಸ್ ಲೈಕ್ ಗಿವ್ ಅಂಡ್ ಟೇಕ್ ಪಾಲಿಸಿ. ನೀವು ನಂಗೆ ಈ ತರ ಹೆಲ್ಪ್ ಮಾಡಿ, ಅವನಿಗೆ ಯಾರ ಕಡೆಯಿಂದನೂ ಒಂದು ಹೆಲ್ಪ್ ಬಂದಿರುತ್ತೆ, ಅವನು ಅದನ್ನ ವಾಪಸ್ ಕೊಡೋದು. ಸೊ ಇವರು ತುಂಬಾ ಪ್ರಮೋಟ್ ಮಾಡ್ತಾರೆ. ಸೊ ಚಾರಿಟಿ ಹೆಂಗ್ ಮಾಡಿದಾರೆ ಅಂದ್ರೆ, ನೀವು ಇಫ್ ಯು ಡನ್ ಚಾರಿಟಿ ವರ್ಕ್, ನಿಮ್ ಜಾಬ್ ಅಲ್ಲಿ ಕೂಡ ನಿಮ್ಗೆ ಸಿವಿಲ್ ಹೆಲ್ಪ್ ಆಗುತ್ತೆ ಅದು. ಸೊ ಇಂಡೈರೆಕ್ಟ್ಲಿ ದೇ ಆರ್ ಪ್ರಮೋಟಿಂಗ್ ಚಾರಿಟಿ. ಸೊ ಇದು ಒಂದು ಸೋರ್ಸ್ ಆಫ್ ಇನ್ಕಮ್
ಇದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ನಾವು ಮಾಡ್ಬೋದು. ಸುಮಾರು ಚಾರಿಟಿ ವರ್ಕ್ ಮಾಡಿ ನಮ್ಮ ಈಗಿರುವ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಕೂಡ ನಾವು ಫಂಡ್ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ. ಒಂದು ಒಳ್ಳೆ ರೀತಿನಲ್ಲಿ ತುಂಬಾನೇ ಮಾಡ್ಬೋದು. ಸ್ಟಾರ್ಟ್ಅಪ್ ಚಾರಿಟೀಸ್ ಮಾಡ್ಕೊಂಡು ತುಂಬಾನೇ ಹೆಲ್ಪ್ ಆಗುತ್ತೆ ಬಡವರಿಗೆ. ಚಾರಿಟಿಗಳೆಲ್ಲ ಇದೆ ಅನ್ಸುತ್ತೆ ಆಲ್ರೆಡಿ ಇಂಡಿಯಾದಲ್ಲಿ ಇದೆ, ಬಟ್ ಇಷ್ಟು ಆಕ್ಟಿವ್ ಆಗಿ ವರ್ಕ್ ಆಗ್ತಿಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ. ಸೊ ಚಾರಿಟಿ ಆಲ್ಮೋಸ್ಟ್ 10% ಫಂಡ್ ಆಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಸರ್ವಿಸಸ್ ಅಲ್ಲಿ. ತುಂಬಾನೇ ರಿಸರ್ಚ್ಗೆ ಮತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಚಾರಿಟಿ ಫಾರ್ ಕ್ಯಾನ್ಸರ್ UK ಅಂತ. ದೇ ಡೂ ಲಾಟ್ ಆಫ್ ಮ್ಯಾರಥಾನ್ಸ್ ಓಡ್ತಾರೆ, ದೇ ಡೂ ಲಾಟ್ ಆಫ್ ಅದರ್ ವರ್ಕ್ಸ್. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಅಬ್ಸರ್ವ್ ಮಾಡಿರೋದು UK ನಲ್ಲಿ ಎಷ್ಟೊಂದು ಚಾರಿಟಿ ಶಾಪ್ಸ್ಗಳಿರುತ್ತೆ. ಸೊ ಆ ಚಾರಿಟಿ ಶಾಪ್ಸ್ ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಇಲ್ಲಿರುವಂತ ಲೋಕಲ್ ಜನಗಳು ಈ ಬಟ್ಟೆಗಳಾಗಿರ್ಬೋದು, ಅವು ಬಟ್ಟೆಗಳಂತಂದ್ರೆ ಇಟ್ಸ್ ನಾಟ್ ಲೈಕ್ ತುಂಬಾ ಹರಿದು ಬಟ್ಟೆಗಳು ಕೊಡಲ್ಲ, ಮತ್ತೆ ತುಂಬಾ ಯೂಸ್ ಮಾಡಿರೋಂತ ಕ್ಲಾತ್ಸ್ ಕೊಡಲ್ಲ. ಇಲ್ಲಿರೋರೆಲ್ಲ ಸ್ವಲ್ಪ ಜಾಸ್ತಿ ಯಾರ್ಯಾರು ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಜನ ಇದಾರೆ, ಎಲ್ಲ ಡೊನೇಟ್ ಮಾಡ್ಬಿಡ್ತಾರೆ. ಒಳ್ಳೊಳ್ಳೆ ಸೂಟು ಬಟ್ಟೆಗಳನ್ನ ಕೊಟ್ಬಿಡ್ತಾರೆ. ಅದು ನಮ್ಗೆ ಅನ್ಸದೇ ಇಲ್ಲ ಸರ್ ಸೆಕೆಂಡ್ಸ್ ಅಂತ. ಚಾರಿಟಿ ಶಾಪ್ಸ್ ನೆಲ್ಲ ಬ್ರಿಟಿಷ್ ಹಾರ್ಟ್ ಫೌಂಡೇಶನ್ ಇದೆಲ್ಲ ಫಾರ್ ಎಕ್ಸಾಂಪಲ್, ಒಳ್ಳೆ ಫರ್ನಿಚರ್ ಸಿಗುತ್ತೆ, ಅದನ್ನ ಫ್ರೀ ಆಗಿ ಕೊಡ್ತಾರೆ. ಅವರಲ್ಲಿ ಫ್ರೀ ಆಗಿ ಕೊಡ್ತಾರೆ. ಅಂದ್ರೆ ಎಷ್ಟೊಂದು ಜನ ಅಂದ್ರೆ ಅದು ಎಲ್ಲ ಅಪ್ರಿಶಿಯೇಟ್ ಮಾಡಬೇಕು. ಆತರ ಅಲ್ಲಿ ಬಂದಿರೋ ದುಡ್ಡೆಲ್ಲ ಹಾರ್ಟ್ ಫೌಂಡೇಶನ್ ಹೋಗುತ್ತೆ. ಸೊ ಹಿಂಗೆ ಚಾರಿಟಿಯಿಂದ 10-12% ಬರುತ್ತೆ. ಸೊ ಆಲ್ಮೋಸ್ಟ್ 90% ಇಟ್ ಇಸ್ ಫಂಡೆಡ್. ಈವನ್ ಮನೇಲಿರುವಂತ ಒಳ್ಳೊಳ್ಳೆ ಶೋ ಪೀಸ್ ಗಳಾಗಿರ್ಬೋದು, ಏನೋ ಒಂದು ಇಂಟ್ರೆಸ್ಟಿಂಗ್ ಐಟಮ್ಗಳನ್ನೆಲ್ಲ ಚಾರಿಟಿ ಶಾಪಿಗೆ ಕೊಟ್ಟಿರ್ತಾರೆ ಸರ್. ಸೊ ಅವರು ಫ್ರೀ ಆಗಿ ಕೊಡ್ತಾರೆ, ಅವ್ರ ಜನಗಳಿಗೆ ಅದನ್ನ ಒಂದು ತುಂಬಾ ಅಫೋರ್ಡಬಲ್ ಪ್ರೈಸ್ ಕೊಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಇದು ಈ ತರ ರೀಸೈಕ್ಲಿಂಗ್ ಆಗಿ ಇದರಿಂದ ಬರುವಂತ ದುಡ್ಡನ್ನೆಲ್ಲ ಮತ್ತೆ ಹಾಸ್ಪಿಟಲ್ ಪೇಷಂಟ್ಸ್ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಇಟ್ಸ್ ಫಂಡೆಡ್, ಬಟ್ ಮೆಜಾರಿಟಿ ಇಸ್ ಟ್ಯಾಕ್ಸ್ ಅಂಡ್ ನ್ಯಾಷನಲ್ ಇನ್ಶೂರೆನ್ಸ್, ದೆನ್ ಚಾರಿಟಿ. ಓಕೆ, ಸೊ ಅದು ಒಂದು ಪಾರ್ಟ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿ. ಓಕೆ, ಸೊ ತುಂಬ ಒಂದು ಒಳ್ಳೆ ಕನ್ವರ್ಸೇಷನ್ ಆಯಿತು ಸರ್. ರಿಯಲಿ ನನಗೆ ಎಷ್ಟೊಂದು ವಿಷಯಗಳು ಅಪಾರ್ಟ್ ಫ್ರಮ್ ಅಂದರೆ NHS ಬಗ್ಗೆ ಬಿಡಿ, ಸೊ ಜನರಲಿ ಕೂಡ ನಿಮ್ಮಿಂದ ನಿಜವಾಗ್ಲೂ ಅಂದರೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ನೀವು ಯೂಸ್ ಮಾಡಿದ್ದು, ಒಂದು ಪ್ರಾವರ್ಬ್ಸ್ ಆಗಿರ್ಬೋದು, ಕ್ರೆಡಲ್ ಟು ಗ್ರೇವ್ ಅಂತ, ಅಂದರೆ ಈ ಥರದ್ದೆಲ್ಲ ನಿಜವಾಗ್ಲೂ ಅಂದರೆ ನಾವು ಲೈಫ್ನ ನೋಡೋಂಥ ಒಂದು ಪರ್ಸ್ಪೆಕ್ಟಿವ್ನು ಚೇಂಜ್ ಮಾಡುತ್ತೆ. ಮತ್ತೆ ಲೈಫ್ ಅಷ್ಟೇ ಅಲ್ಲ, ಯಾವುದೇ ವಿಷಯಗಳನ್ನಾದ್ರೂ ಆಗಲಿ, ಸೊ ಅದನ್ನ ಯಾವ ರೀತಿ ನೋಡ್ಬೋದು ಅಂತ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ಅಂತ ನನಗೆ ಗೊತ್ತಾಯ್ತು. ಸೊ ಇಟ್ ವಾಸ್ ರಿಯಲಿ ಇನ್ಫಾರ್ಮೇಟಿವ್ ಸೆಷನ್ ಅಂಡ್ ನನಗೆ ಪರ್ಸನಲಿ ತುಂಬಾ ಕಲ್ತ್ಕೊಂಡೆ. ನಾನು ತುಂಬಾ ಇದು ಅಂದ್ರೆ ನಾನು ಇದು ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಸೊ ಐ ಲಿಟ್ರಲಿ ಫೆಲ್ಟ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಐ ಥಿಂಕ್ ನಮಗೆ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನಾನು ಅಂದರೆ UK ನಲ್ಲಿರುವಂಥ ಡಾಕ್ಟರ್ ಮತ್ತು ಸರ್ಜನ್ನ ಮೀಟ್ ಮಾಡ್ತಾ ಇದ್ದೀನಿ, ಈ ಥರ ಒಂದು ಇಂಟ್ರಾಕ್ಟಿವ್ ಸೆಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಕಮ್ಯುನಿಟಿ ಗ್ರೂಪಲ್ಲಿ ಈ ಥರ ಹಾಕಿದ್ದೆ ಪೋಸ್ಟ್. ಸೊ ನಿಮಗೆ ಆಸ್ ಎ ಕಾಮನ್ ಪೀಪಲ್ ಪಬ್ಲಿಕ್ಕಿಗೆ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ನನಗೆ ಕೇಳಿ, ಸೊ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಕೇಳ್ತೀನಿ ಅಂತ. ಸೊ ನಮ್ಮ ಕನ್ನಡಿಗರಿಂದ ಒಂದಷ್ಟು ಕ್ವಶನ್ಸ್ ಬಂದಿದೆ. ಸೊ ಆ ಕ್ವಶನ್ಸ್ನ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು NHS ಅಲ್ಲಿ ಯಾವ ರೀತಿ ನಾವೊಂದು ಜಾಬ್ಸ್ನ ತಗೋಬಹುದು ಅಂತ, ಯಾವ್ಯಾವ ರೀತಿ ಜಾಬ್ಗಳಿರುತ್ತೆ ಅಂಡ್ ಇದ್ರೂ ಕೂಡ ಹೇಗೆ ನಾವು ಅದಕ್ಕೆ ಅಪ್ಲೈ ಮಾಡ್ಬೋದು, ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ UK ನಲ್ಲಿರುವಂತ ಈಗ ಎಷ್ಟೊಂದು ಜನಕ್ಕೆ UK ಸಿಟಿಸನ್ಶಿಪ್ ಸಿಕ್ಕಿರುತ್ತೆ. ಸೊ ಅವ್ರ ಮಕ್ಕಳು ಇಲ್ಲಿದ್ರು ಅಂತಂದ್ರೆ ದೇ ಆಲ್ಸೋ ಹ್ಯಾವ್ ಬ್ರಿಟಿಷ್ ಪಾಸ್ಪೋರ್ಟ್ ಇರುತ್ತೆ. ಹೌದು, ಸಪೋಸ್ ಈಗ ಇಂಡಿಯಾದಲ್ಲಿರೋರು ಯಾವ ರೀತಿ ಅಪ್ಲೈ ಮಾಡ್ಬೋದು, ಯಾವ ಒಂದು ಚಾನಲ್ ಮೂಲಕ ಅವರು ಈಸಿಯಾಗಿ ಇಲ್ಲಿ ಬರ್ಬೋದು. ಸೊ ಮೊದಲು ನೀವು ಹೆಂಗೆ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಸೊ ಈಗ ನೋಡಿ NHS ನಿಶಾಂತ್, ನಾನು ನಿಮ್ಗೆ ಹೇಳಿದ ಪ್ರಕಾರ ಇಟ್ಸ್ ನಾಟ್ ಜಸ್ಟ್ ಡಾಕ್ಟರ್ಸ್ ಆರ್ ನರ್ಸಸ್. ನಾವು ಒಂದು ಹಾಸ್ಪಿಟಲ್ ಅಂತ ಅಂದ್ಕೊಂಡಾಗ ನಮ್ಮ ತಲೆಯಲ್ಲಿ ಬರೋದು 2-3 ಅಷ್ಟೇ, ಫಾರ್ಮಸಿ, ನರ್ಸಿಂಗು, ನರ್ಸಸ್ ಅಂತ. ಇಟ್ ಈಸ್ ಮಚ್ ಬಿಗ್ಗರ್ ಬಾಡಿ ಅಂತ ಹೇಳ್ಬೋದು. ಹೌದು, ಅಂದ್ರೆ ಯಾವುದೇ ಒಂದು ಗೌರ್ಮೆಂಟ್ ಬಾಡಿ ತಗೊಂಡ್ರೆ ಆ ತರ ಎಲ್ಲಾ ತರದ, ಅದು ನೀವು ಅವಾಗಲೇ ಹೇಳ್ತಾ ಇದ್ರಿ, ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಎಲ್ಲರೂ ಇದ್ದಾರೆ, ಅಥವಾ ಕ್ಯಾಂಟೀನ್, ಎಕ್ಸಾಕ್ಟ್ಲಿ IT ಸೆಕ್ಟರ್ ಅಲ್ಲಿ ಇದೆ, ಮತ್ತೆ ಫಿನಾನ್ಸ್ ಕಡೆನೂ ಇದೆ, ಮ್ಯಾನೇಜ್ಮೆಂಟ್ ಕಡೆ ಇದೆ. ಸೊ NHS ಒಂದೊಂದೇ ಹೇಳ್ತಾ ಹೋಗ್ತೀನಿ. ಡಾಕ್ಟರ್ಸಿಗೆ ಬಂದು ಬೇಸಿಕಲಿ ಅವರಿಗೊಂದು GMC ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಜನರಲ್ ಮೆಡಿಕಲ್ ಕೌನ್ಸಿಲ್ ಅಂತ. ನಮ್ಮ ಇಂಡಿಯಾದಲ್ಲಿ NMC ಅಂತ ಇದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್. ಅದೇ ತರ ಇಲ್ಲಿ GMC ಇದೆ. ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಥವಾ ವರ್ಕ್ ಮಾಡಬೇಕಂದ್ರೆ ಫಸ್ಟ್ ಕ್ರೈಟೀರಿಯಾ ನಿಮಗೆ GMC ರಿಜಿಸ್ಟ್ರೇಷನ್ ಬೇಕು. ಅದಕ್ಕೆ UK ಅವ್ರು ಕೇಳೋದು ಇಂಗ್ಲೀಷ್ ಎಕ್ಸಾಮ್ ಅಂತ ಹೇಳ್ತಾರೆ. ಅದಕ್ಕೆ ಯು ಕ್ಯಾನ್ ಟೇಕ್ IELTS ಅವ್ರ OIT ಅಂತ ಬಂದಿದೆ. ಅವ್ರದ್ದೊಂದು ಇಂಗ್ಲಿಷ್ ಗೊತ್ತಿತ್ತು, OIT ಅಂತ. OIT ಇಸ್ ಫಾರ್ ಡಾಕ್ಟರ್ಸ್.
ಆರ್ ಹೆಲ್ತ್ ಕೇರ್ ವರ್ಕರ್ಸ್. ಓಕೆ, ಸೊ ಇದು ಎಲ್ಲ ನಮ್ದು ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಮೇಲೆ, ಇಂಗ್ಲಿಷ್ ಪ್ರೊಫಿಷಿಯನ್ಸಿಗೆ ಇಟ್ಸ್ ಅನ್ ಎಕ್ಸಾಮ್. ಹೌದು, ಯಾಕಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಒಂದು ಕಮ್ಯುನಿಕೇಶನ್ ಇರಬೇಕು ಪೇಷಂಟ್ಸ್ ಜೊತೆ, ಕಂಫರ್ಟಬಲ್ ಆಗಿ ಮಾತಾಡಕ್ಕೆ ಬೇಕಲ್ಲ. ಸೊ ದೇ ಹ್ಯಾವ್ ದಿಸ್ ಎಕ್ಸಾಮ್, ಆ ಎಕ್ಸಾಮ್ ಪಾಸ್ ಮಾಡ್ಕೋಬೇಕು. ದೆನ್ ಪ್ಲ್ಯಾಬ್ ಅಂತ ಒಂದು ಎಕ್ಸಾಮ್ ಇದೆ. ಅದು ಪ್ಲ್ಯಾಬ್ ಅಂತ, ಸೊ ಲೈಸೆನ್ಚರ್ ಫಾರ್ ಬ್ರಿಟಿಷ್ ಹೆಲ್ತ್ ಕೇರ್ ಸಿಸ್ಟಮ್. ಓಕೆ, ಅದರಲ್ಲಿ ದೇ ಹ್ಯಾವ್ ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ಪಾರ್ಟ್ 1 ಈಸ್ ಥಿಯರಿ, ಪಾರ್ಟ್ 2 ಈಸ್ ವೈವಾ ಆರ್ ಪ್ರಾಕ್ಟಿಕಲ್. ಓಕೆ, ಈ ಎಕ್ಸಾಮ್ ಪಾಸ್ ಮಾಡಿಕೊಂಡ್ರೆ GMC ರಿಜಿಸ್ಟ್ರೇಷನ್ ಆಗುತ್ತೆ ಫಾರ್ ಡಾಕ್ಟರ್ಸ್. ಓಕೆ ಓಕೆ, ಇನ್ನೊಂದು ರೂಟ್ ಅಂದರೆ ಫಾರ್ ಸರ್ಜನ್ಸ್ MRCS ಎಕ್ಸಾಮ್ ಪಾಸ್ ಮಾಡ್ಕೋಬೇಕು. ಓಕೆ, ದೆನ್ ಫಾರ್ ಫಿಸಿಷಿಯನ್ಸ್ ಆರ್ ಮೆಡಿಸಿನ್ ದೇ ಹ್ಯಾವ್ ಟು ಪಾಸ್ MRCP. ಈ ಡಿಗ್ರೀಸ್ ಮಾಡ್ಕೊಂಡ್ರೆ ದೇ ಹ್ಯಾವ್ ಅ ಡೈರೆಕ್ಟ್ ರಿಜಿಸ್ಟ್ರೇಷನ್ ಇಂಟು GMC. ಸೊ ಇದೆಲ್ಲ ಡಿಗ್ರಿಗಳನ್ನ ಅವ್ರು ಇಂಡಿಯಾದಲ್ಲಿ ಕೊಡ್ಬೋದು, ಇಂಡಿಯಾದಿಂದ ಕೊಡ್ಕೋಬೋದು. MRCS MRCP ಇಂಡಿಯಾದಿಂದ ಕೊಡ್ಬೋದು. ಓಕೆ, ಬಟ್ ಪ್ಲ್ಯಾಬ್ ಪಾರ್ಟ್ 2ಗೆ UKಗೆ ಬರಬೇಕಾಗತ್ತೆ ಎಕ್ಸಾಮ್ ಕೊಡೋಕ್ಕೆ. ಓಕೆ, ಸೊ ಒನ್ಸ್ ಅವ್ರ GMC ರಿಜಿಸ್ಟ್ರೇಷನ್ ಆದರೆ NHS ವೆಬ್ಸೈಟಲ್ಲಿ NHS ಜಾಬ್ಸ್ ಅಂತ ಸಪ್ರೇಟ್ ಒಂದು ವೆಬ್ಸೈಟ್ ಇದೆ. ಓ, ಅಂದ್ರೆ ನಮ್ಗೆ ಇನ್ನೂ ಜಾಬ್ ಸಿಕ್ಕಿಲ್ಲ, ಇದು ಸರ್ಟಿಫಿಕೇಶನ್. ಇದಾದ್ಮೇಲೆ NHS ಜಾಬ್ಸ್ ಅಲ್ಲಿ ದೇ ಕ್ಯಾನ್ ಗೋ ಅಂಡ್ ಸರ್ಚ್. ಅಲ್ಲಿ ಹುಡುಕಿ ದೇ ಕ್ಯಾನ್ ಅಪ್ಲೈ ಫಾರ್ ಎನಿ ಜಾಬ್ ಡಿಪೆಂಡಿಂಗ್ ಆನ್ ದರ್ ಎಕ್ಸ್ಪೀರಿಯನ್ಸ್ ಅಂಡ್ ನೀಡ್ ಆಫ್ ಜಾಬ್ ಅಪ್ಲೈ ಮಾಡ್ಬೋದು. ಸದ್ಯಕ್ಕೆ ಡಾಕ್ಟರ್ಸ್ ಕೆಲವೊಂದು ಬ್ರಾಂಚಸ್ ಅಲ್ಲಿ ಶಾರ್ಟೇಜ್ ಇದೆ, ನಾಟ್ ಆಲ್ ದ ಬ್ರಾಂಚಸ್, ಬಟ್ ನರ್ಸಿಂಗ್ ಮಾತ್ರ ಸಿಕ್ಕಾಪಟ್ಟೆ ಶಾರ್ಟೇಜ್ ಇದೆ UK. ಸರ್ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ, ತುಂಬಾ ಜನ ಕೇರಳದಿಂದ ಬರ್ತಾರೆ, ಕೇರಳದಿಂದ ಕರ್ನಾಟಕದಿಂದ ಬರ್ತಾರೆ, ತುಂಬಾ ಕಡೆಯಿಂದ ತುಂಬಾನೇ ಶಾರ್ಟೇಜ್ ಇದೆ. ಯಾಕಂದ್ರೆ ಇಲ್ಲಿ ಬರೀ ಹಾಸ್ಪಿಟಲ್ ಅಷ್ಟೇ ಅಲ್ಲ, ಇಲ್ಲಿ ತುಂಬಾ ಕೇರ್ ಹೋಮ್ಸ್ ಇದಾವೆ UKಲಿ. ಕೇರ್ ಹೋಮ್ಸ್ ಅಂದ್ರೆ ವಯಸ್ಸಾದವರಿಗೆ ನಮ್ಮ ಇಂಡಿಯಾ ತರ ಒಂದು ಸಿಸ್ಟಮ್ ಇಲ್ಲ, ಜಾಯಿಂಟ್ ಫ್ಯಾಮಿಲಿ ಇರದೇ ಇರೋದ್ರಿಂದ ವಯಸ್ಸಾದವರು ಯೂಶಲಿ ಒಬ್ಬೊಬ್ಬರೇ ಇರ್ತಾರೆ. ಹೌದು, ಅವ್ರ ಫ್ಯಾಮಿಲಿಯವ್ರ ಜೊತೆ ಇರಲ್ಲ. ಸೊ ಅವರಿಗೆ ಒಂದು ಸಪೋರ್ಟ್ ಬೇಕಾಗುತ್ತೆ ಅಂತ ಇವರು ಯೂಶಲಿ ಕೇರ್ ಹೋಮ್ಗೆ ಹೋಗ್ಬಿಡ್ತಾರೆ. ಅಂದ್ರೆ ಏನು ಓಲ್ಡ್ ಏಜ್ ಹೋಮ್ ಅಂತ ನಾವು ಇಂಡಿಯಾದಲ್ಲಿ ಹೇಳ್ತೀವಲ್ಲ, ಅಲ್ಲಿ ಎಲ್ಲ ನರ್ಸಸ್ಸೇ ಅವ್ರನ್ನ ನೋಡ್ಕೊಳೋದು, ಅವರಿಗೆ ಊಟ ಕೊಡೋದಾಗ್ಲಿ, ಹೆಲ್ತ್ ಕೇರ್ ಮಾಡೋದಾಗ್ಲಿ. ಸೊ ಅಲ್ಲಿ ಕೂಡ ನರ್ಸಿಂಗ್ದು ತುಂಬ ಶಾರ್ಟೇಜ್ ಇದೆ. ಅವ್ರು ಡೈರೆಕ್ಟ್ ನರ್ಸಿಂಗ್ ಕೌನ್ಸಿಲ್ ವೆಬ್ಸೈಟಿಗೆ ಹೋದರೆ ಅಲ್ಲಿ ಜಾಬ್ ಅಪ್ಲೈ ಮಾಡ್ಬೋದು. ಅಥವಾ ದರ್ ಆರ್ ಲಾಟ್ ಆಫ್ ಏಜೆನ್ಸೀಸ್ ಇಂಡಿಯಾದಲ್ಲಿ, ಒಂದು ಒಳ್ಳೆ ರಿಲಯಬಲ್ ಏಜೆನ್ಸಿ ಹುಡ್ಕೊಂಡು ಬೇಕಾದ್ರೆ ಅವ್ರ ಥ್ರೂನು ಬೇಕಾದ್ರೆ ಜಾಬಿಗೆ ಬರ್ಬೋದು. ಬಟ್ ನೀವು GMC ರಿಜಿಸ್ಟ್ರೇಷನ್ ಅಂತ ಏನೊಂದು ಹೇಳಿದ್ರೆ, ಸೊ ಇದನ್ನ ನಾವು ಅಂದ್ರೆ ನರ್ಸಿಗೂ ಕೂಡ ಎಕ್ಸಾಮ್ ಇದೆ. NMC ರಿಜಿಸ್ಟ್ರೇಷನ್ ದರ್ ಇಸ್ ಅ ಸಪ್ರೇಟ್ ಎಕ್ಸಾಮ್ ಇದೆ ಅವ್ರಿಗೂ ಸಪ್ರೇಟ್. ಹೌದು, ಅವ್ರು ಕೂಡ ಎಕ್ಸಾಮ್ ಕೊಡಬೇಕು. ಬಟ್ ಈಗ ಅವ್ರಿಗೆ ಶಾರ್ಟೇಜ್ ಇರೋದ್ರಿಂದ ಮೋಸ್ಟ್ ಆಫ್ ದ NHS ಹಾಸ್ಪಿಟಲ್ ಅವ್ರಿಗೆ ಫಂಡ್ ಮಾಡ್ತಾ ಇದೆ ಎಕ್ಸಾಮ್ಗೆ. ಅಂದ್ರೆ ಅವ್ರು ಬರೀ ಥಿಯರಿ ಕೊಟ್ಟ ಸಾಕು, ಪ್ರಾಕ್ಟಿಕಲ್ಗೆ ಅವ್ರಿಗೆ ಇಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಕ್ಸಾಮ್ ಫೀಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಓಕೆ, ನಿಮಗೆ ಜಸ್ಟ್ ಅಂದ್ರೆ ವರ್ಕ್ ಮಾಡುವಂತ ಒಂದು ಮನೋಭಾವ ಇದ್ರೆ ಸಾಕು ಬರ್ಬೋದು. ಅಲ್ಲಿ BSc ನರ್ಸಿಂಗ್ ಇದ್ದು ಇಂಡಿಯಾದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದು ಅವ್ರು ಇಂಗ್ಲಿಷ್ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ದರ್ ಇಸ್ ಅ ಲಾಟ್ ಆಫ್ ಅಪರ್ಚುನಿಟೀಸ್ ಇನ್ UK, ಎಸ್ಪೆಷಲಿ ಫಾರ್ ನರ್ಸಸ್. ಓಕೆ, ಗುಡ್. ಸೊ ಇಟ್ ಈಸ್ ಜಸ್ಟ್ ಲೈಕ್ GMC ರಿಜಿಸ್ಟ್ರೇಷನ್ ಅಂದ್ರೆ ನಾವು ಒಂದು ಇಂಜಿನಿಯರಿಂಗ್ ಮಾಡೋದು, ಮೆಡಿಕಲ್ ಮಾಡಕ್ಕೆ ಹೇಗೆ ಒಂದು ಡಿಗ್ರಿ ತಗೋತೀವಿ, ಆ ತರ ಇದನ್ನ ಮಾಡ್ಕೊಂಡು ನಾವು ಮಾಡ್ಕೋಬಹುದು. ಸೊ ದಿಸ್ ಈಸ್ ನರ್ಸಸ್ ಅಂಡ್ ಡಾಕ್ಟರ್ಸ್ ಅಂಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಫಾರ್ಮಸಿಸ್ಟ್ ಇದ್ದಾರೆ, ರೇಡಿಯೋಗ್ರಾಫರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ IT ಸಿಸ್ಟಮ್ ಅಲ್ಲಿ. ಸಿನ್ಸ್ ನಾನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ IT ಸೆಕ್ಟರ್ ಆದ್ರೆ ಅವ್ರಿಗೆಲ್ಲ ಇದು ಅವಶ್ಯಕತೆ, ಅವ್ರಿಗೆ ಬೇಕಾಗಿಲ್ಲ. ದೇ ಕ್ಯಾನ್ ಅಪ್ಲೈ ಡೈರೆಕ್ಟ್ಲಿ ಐದರ್ ಥ್ರೂ ದ NHS ವೆಬ್ಸೈಟ್ ಆರ್ ಥ್ರೂ ಯುವರ್ ನಿಮ್ದು ಯಾವ್ದಾರ ಇಂಜಿನಿಯರಿಂಗ್ ಕಂಪನಿ ಇದ್ರೆ ಅವ್ರ ಥ್ರೂ ಕಾಂಟ್ಯಾಕ್ಟ್ ಅಲ್ಲಿ ಬರ್ಬೋದು IT ಸರ್ವಿಸಸ್ ಅಲ್ಲಿ, ಬಿಕಾಸ್ ಎವ್ರಿ ಹಾಸ್ಪಿಟಲ್ ನೀಡ್ IT ಸಪೋರ್ಟ್. ಓಕೆ, ಸೊ ಸುಮಾರು IT ಜಾಬ್ಸ್ ಕೂಡ ಇದಾವೆ. ಐ ಥಿಂಕ್ NHS ಸುಮಾರು ಕಂಪನಿಗಳ ಜೊತೆ ಟೈಅಪ್ ಕೂಡ ಆಗಿದೆ IT ಸೆಕ್ಟರ್ಗಳಿಗೆ. ಫಾರ್ ಎಕ್ಸಾಂಪಲ್ TCS ಎಕ್ಸಾಕ್ಟ್ಲಿ, TCS has got lot of ಗೌರ್ಮೆಂಟ್ ಸೆಕ್ಟರ್ಸ್ ಇದೆ. ಎಕ್ಸಾಕ್ಟ್ಲಿ, ಸುಮಾರು ಜನ ಇದ್ದಾರೆ. ಸೊ ಆ ಥರ IT-ಲಿ ಕೂಡ ಸುಮಾರು ಜಾಬ್ಸ್ ಇದೆ. ಮತ್ತೆ ಐ ಥಿಂಕ್ BT ಇಂದನೂ ಕೂಡ ಸ್ವಲ್ಪ ಜನ ಮಾಡ್ತಾರೆ. ಅದೇ ಡಿಫ್ರೆಂಟ್ ವೆಂಡರ್ಸ್ ಇದ್ದಾರೆ, ಬೇರೆ ಅವ್ರ ಜೊತೆ ಟೈಅಪ್ ಆಗಿಬಿಟ್ಟು ಅಲ್ಲಿಂದ IT ಸೆಕ್ಟರ್ ಔಟ್ಸೋರ್ಸ್ ಮಾಡಿದ್ದಾರೆ ಜಾಬ್ಸ್ ಅನ್ನು ತಗೋತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಗೆಟ್ ಅ ಜಾಬ್ ಇನ್ NHS. ಈ ಥರ ಮಾಡ್ಕೋಬಹುದು. ಪರ್ಫೆಕ್ಟ್. ಸೊ ಅಂದ್ರೆ ಇವಾಗ NHS ಅಲ್ಲೂ ಡೈರೆಕ್ಟ್ ಆಗಿ ಓಪನಿಂಗ್ಸ್ ಹಾಕಿದ್ದಾರೆ. NHS ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಹೈರ್ ಮಾಡ್ತಾ ಇದ್ದಾರೆ. ಹೌದು. ಓಕೆ, ಪರ್ಫೆಕ್ಟ್. ಸೊ ಇನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾವೊಂದು ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ ಒಂದು ಸಣ್ಣ ಚೆಕಪ್ಗೆ ಆಗಿದ್ರು ತಿಂಗಳಾನ್ಗಟ್ಲೆ ವೆಯ್ಟ್ ಮಾಡಬೇಕು. ಯಾಕೆ ಅಷ್ಟೊಂದು? ಐ ಥಿಂಕ್ ಇದಕ್ಕೆ ನಾವು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಇದು ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ಕಂಡೀಷನ್, ನಿಮ್ಗೆ ಯಾವ ತರ ಕಂಡೀಷನ್ ಇದೆ ಅಂತ. ಎಮರ್ಜೆನ್ಸೀಸ್ ಇದ್ರೆ ಲೈಫ್ ಆರ್ ಲಿಂಬ್ ಥ್ರೆಟ್ನಿಂಗ್ ಅಂತ ಹೇಳಿದ್ನಲ್ಲ, ನಾವು ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಥವಾ ನಿಮ್ಮ ಅಂಗಾಂಗಗಳಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಏನಿಗೆ ಹೋಗ್ಬೋದು. ಅಲ್ಲಿಂದ ಅವರು ಪ್ರಯಾರಿಟೈಸ್ ಅಥವಾ ಟ್ರಯಾಜ್ ಮಾಡಿ ಟ್ರೀಟ್ಮೆಂಟ್ ಅನ್ನು ಆಫರ್ ಮಾಡ್ತಾರೆ. ಬಟ್ ಬೇರೆ ಕ್ರಾನಿಕ್ ಕಂಡೀಷನ್ ಇದ್ರೆ ಸೊ ನೀವೇ ಇದು ನಂಗೆ ಅರ್ಥ ಆಯ್ತು. ಸೊ ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ? ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ನನಗೇನೋ ಒಂದು ಪ್ರಾಬ್ಲಮ್ ಇದೆ, ಗಂಟ್ಲದೆ ಏನೋ ತೊಂದರೆ ಇದೆ, ತುಂಬಾ ದಿನದಿಂದ ಪ್ರಾಬ್ಲಮ್ ಆಗ್ತದೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು ಪರವಾಗಿಲ್ಲಪ್ಪ, ನನಗೆ ತಕ್ಷಣ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು. ಇಫ್ ಐ ಆಮ್ ರೆಡಿ ಟು ಟ್ರಾವೆಲ್
ಟು ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ಗೆಟ್ ದ ಟ್ರೀಟ್ಮೆಂಟ್ ಅಂದರೆ ಆ ಥರ ಏನಾದರೂ ಅವಶ್ಯಕ ಮಾಡಿಕೊಡ್ತಾರಾ? ಎಸ್, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕೊಡ್ತಾರೆ. ಈ ಕೆಲವೊಬ್ರು ಎಷ್ಟೋ ವಯಸ್ಸಾದವರಿಗೆ ಅವ್ರ ಹತ್ರ ಯಾರು ಕರ್ಕೊಂಡು ಹೋಗೋಕೆ ಇರೋದಿಲ್ಲ, ಅವ್ರ ಮಕ್ಕಳು ದೂರ ಇರ್ತಾರೆ ಅಥವಾ ಅವರು ನೇಬರ್ಸಿಗೆ ಆಗ್ತಿರಲ್ಲ, ಅವಾಗ ಹಾಸ್ಪಿಟ್ಲ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡುತ್ತೆ. ಓಕೆ, ಅದೊಂದು ಪಾಯಿಂಟ್. ಅಂದರೆ ಈಗ ಅಪಾಯಿಂಟ್ಮೆಂಟ್ ತುಂಬ ಡಿಲೇ ಆಗುತ್ತಲ್ವಾ? ಈಗ ಸಪೋಸ್ ನನಗಿರೋ ಕಂಡೀಷನ್ ಅವ್ರ ಪ್ರಕಾರ ಸಣ್ಣದೇ ಇರ್ಬೋದು. ಸಪೋಸ್ ನನಗೆ ಬೇರೆ ಯಾವುದೋ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನಾನು ವಾರ್ವಿಕ್ಶೈರ್ ಅಂತ ಒಂದು ಇದರಲ್ಲಿದ್ದೀನಿ, ಬೇರೆ ಕೌಂಟಿಗೆ ಹೋಗ್ಬಿಟ್ಟು ಅಲ್ಲಿ ನನಗೆ ಟ್ರೀಟ್ಮೆಂಟ್ ಸಪೋಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಬೇರೆ NHS ಅಲ್ಲಿ ಮಾಡ್ಕೋಬಹುದು. ಎಸ್, ಆ ಥರ ಅವ್ರಿಗೆ ಕೇಳ್ಬೋದು. ಯು ಕ್ಯಾನ್ ಸ್ಟಿಲ್ ನನಗಿದು ತುಂಬಾ ಇವನ್ ಇಟ್ ಇಸ್ ಅ ಸ್ಮಾಲ್ ಥಿಂಗ್, ನನಗೆ ಇದು ತುಂಬಾ ತಡ್ಕೊಳಕ್ ಆಗ್ತಾ ಇಲ್ಲ, ಬೇರೆ ಕಡೆ ಎಲ್ಲಾದ್ರೂ ಅಪಾಯಿಂಟ್ಮೆಂಟ್ ಇದ್ರು ಐ ಆಮ್ ರೆಡಿ ಕೇಳ್ಬೋದು. ಎಸ್, ಬಟ್ ಅದನ್ನ ನಿಮ್ಮ GP ಥ್ರೂ ಹೋಗ್ಬೇಕಾಗತ್ತೆ, ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ GPನೇ ಅದನ್ನ ನೀವು ರೆಫರ್ ಮಾಡ್ಬೇಕಾಗತ್ತೆ. ಅಂದ್ರೆ ಫಸ್ಟ್ ನಾವು ಜನರಲ್ ಫಿಸಿಷಿಯನ್ ಹತ್ರ ಮಾತಾಡಿ ಅವರು ಡಿಸೈಡ್ ಮಾಡ್ತಾರೆ, ಅವರು GPನ ಅವ್ರಿಗೆ ರೆಫರ್ ಮಾಡ್ತಾರೆ. ಬಿಕಾಸ್ ಯಾಕಂದ್ರೆ ಎಲ್ಲ ಈ ಟ್ರೀಟ್ಮೆಂಟ್ ನಡೆಯೋದು ಫಂಡಿಂಗ್ ಮೇಲೆ. ಇಲ್ಲಿ ಎಷ್ಟು ಪೇಷಂಟ್ಸ್ ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆ ಗೌರ್ಮೆಂಟ್ ಅವರಿಗೆ ಅಷ್ಟು ಫಂಡ್ ಕೊಡುತ್ತೆ. ಸೊ ಇಫ್ ದೇ ಹ್ಯಾವ್ ದಟ್ ಫಂಡಿಂಗ್ ಎನಫ್ ಫೆಸಿಲಿಟೀಸ್ ಅಂದರೆ ಆ ಹಾಸ್ಪಿಟಲ್ ಅವ್ರು ನಿಮ್ಮ ರೆಫರಲ್ ತಗೊತಾರೆ. ಆ ಥರ. ಮತ್ತೆ ಅದು ಜನರಲ್ ಫಿಸಿಷಿಯನ್ ಪ್ರತಿಯೊಬ್ಬ ಪೇಷಂಟಿಗೆ ಒಬ್ಬರಂತ ಅವ್ರು ಅಸೈನ್ ಮಾಡಿಬಿಟ್ಟಿರ್ತಾರೆ ಸರ್, ಅದು ಹೆಂಗೆ? ಅಂದರೆ ಈಗ GP ಒಂದು ಕ್ಲಿನಿಕಲ್ಲಿ 7 ರಿಂದ 8 ಜನ GPs ಇರ್ತಾರೆ, ಅವನ ಎವರೇಜ್ 10 ಜನನೂ ಇರ್ಬೋದು. ಒಬ್ಬೊಬ್ರು GPs ಇಷ್ಟಿಷ್ಟು ಪೇಷಂಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಹೋದಾಗ ಯಾರ್ದ ಹತ್ರ ಕಡಿಮೆ ಇದೆ ಅವರು ಆ GPಗೆ ನಿಮ್ಮನ್ನ ಅಟ್ಯಾಚ್ ಮಾಡ್ತಾರೆ. ಸೊ ಇಟ್ ಇಸ್ ಜಸ್ಟ್ ಲೈಕ್ ಲೋಡ್, ಯಾರ ಹತ್ರ ಎಷ್ಟಿದೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ಯು ಕ್ಯಾನ್ ಸ್ಟಿಲ್ ಆಸ್ಕ್ ಫಾರ್ ಅ ಸ್ಪೆಸಿಫಿಕ್ GP. ನಿಮ್ಗೆ ಬೇಕಾದ್ರೆ ನೀವು ಕೇಳ್ಕೊಂಡು ಯು ಕ್ಯಾನ್ ರಿಜಿಸ್ಟರ್. ಓಕೆ, ಸೊ ಯೂಶಲಿ ಇನ್ನೊಂದು ಕ್ವಶನ್ ಬಂದಿದೆ, ಸೊ ನಿಮಗೆ ನಿಮ್ಮ ರೆಮಿಟಲ್ಲಿ ಇದ್ರೆ ಆನ್ಸರ್ ಮಾಡ್ಬೋದು. ಸೊ NHS ಡಾಕ್ಟ್ರಿಗೆ ಒಂದು ಆವರೇಜ್ ಸ್ಯಾಲ್ರಿ ಯಾವ ಥರ ಇರುತ್ತೆ ಡಾಕ್ಟರ್ಸ್ಗಳಿಗೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಮತ್ತೆ ಅದು ಟ್ರೀಟ್ಮೆಂಟ್ ಅಥವಾ ಸರ್ವಿಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ಹೆಂಗಿದೆ ಅಂತ ಅದ್ರ ಮೇಲೆ? ಅದು ಡಿಪೆಂಡ್ಸ್ ಆನ್ ದೇರ್ ಎಕ್ಸ್ಪೀರಿಯನ್ಸ್. ಇಂಡಿಯಾದಲ್ಲಿ ಅಥವಾ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಎಲ್ಲೇ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ರು ಅದನ್ನು ಕೌಂಟ್ ಮಾಡ್ತಾರೆ ಅವರು. ಇಫ್ ಸಂಬಡಿ ಇಸ್ ವೆರಿ ಸೀನಿಯರ್, ಅಲ್ಲಿರೋ ಎಕ್ಸ್ಪೀರಿಯನ್ಸನ್ನು ಕೂಡ ಕೌಂಟ್ ಮಾಡ್ತಾರೆ. ಮತ್ತು ಯಾವ ಲೆವೆಲ್ ಆಫ್ ಡಾಕ್ಟರ್ ಆಗಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಈಗ ದೇರ್ ಆರ್ ಡಿಫ್ರೆಂಟ್ ಗ್ರೇಡ್ಸ್. ಹೌದೌದು. ಕನ್ಸಲ್ಟೆಂಟ್ ಬೀಯಿಂಗ್ ದ ಟಾಪ್ ಅಂತ ಹೇಳ್ಬೋದು. ಸೀನಿಯರ್ ಹೌಸ್ ಆಫೀಸರ್ ಬೀಯಿಂಗ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಹೌಸ್ ಆಫೀಸರ್. ಸೊ ಡಿಫ್ರೆಂಟ್ ಗ್ರೇಡ್ಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆಸ್ ಅನ್ ಹೌಸ್ ಆಫೀಸರ್ ಇಟ್ ಕುಡ್ ಬಿ ಅರೌಂಡ್ 30,000 ರಿಂದ 35,000 ಪೌಂಡ್, ಅಂದರೆ 30-35 ಲಕ್ಷ ಪರ್ ಇಯರ್. ಕನ್ಸಲ್ಟೆಂಟಿಗೆ ಸ್ಟಾರ್ಟಿಂಗ್ ಸ್ಯಾಲರಿನೇ ಸುಮಾರು 1 ಲಕ್ಷ ಪೌಂಡ್ ಇದೆ, ಅಂದರೆ ಒಂದು 1 crore ಅಂತ ಹೇಳ್ಬೋದು. 1 crore ಸ್ಯಾಲರಿ. ಕನ್ಸಲ್ಟೆಂಟ್ ಅಂದರೆ ಯಾವ? ಕನ್ಸಲ್ಟೆಂಟ್ ಅಂದರೆ ಇಟ್ಸ್ ಪ್ರೊಫೆಸರ್ ಇಕ್ವಾಲೆಂಟ್ ಇನ್ ಇಂಡಿಯಾ. ಓಕೆ, ಟೀಚಿಂಗ್ ಹಾಸ್ಪಿಟಲ್ ನೀವು ಕಂಪೇರ್ ಮಾಡಿದ್ರೆ. ಬಟ್ ಅಷ್ಟು ನೀವು ಸ್ಯಾಲ್ರಿ ಮನೆಗೆ ತೊಗೊಂಡೋಗಕ್ಕಾಗಲ್ಲ ಇಲ್ಲಿ. NHS ಸ್ಯಾಲ್ರಿ ಆನ್ ಪೇಪರ್ ಬೇರೆ ಇರುತ್ತೆ, ಬಟ್ ನಿಮ್ದು ಪೆನ್ಷನ್ಸು, ಟ್ಯಾಕ್ಸು, ನ್ಯಾಷನಲ್ ಇನ್ಶೂರೆನ್ಸು ಎಲ್ಲ ಕಟ್ಟಾಗಿ ಆಲ್ಮೋಸ್ಟ್ ಯು ಟೇಕ್ ಅರೌಂಡ್ 50, ಗೊತ್ತಲ್ಲ ಐ ಥಿಂಕ್ UK ನಲ್ಲೆಲ್ಲ 50,000 ಪೌಂಡ್ಸ್ ಮೇಲಿತ್ತು ಅಂತಂದ್ರೆ 40% ಸ್ಟ್ರೈಟ್ ಅವೇ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಅದು 1 ಲಕ್ಷ ಪೌಂಡ್ ಅಂತ ಹೇಳಿದ್ರು, ಟೇಕ್ ಹೋಮ್ ವಿಲ್ ಬಿ ಅರೌಂಡ್ 60,000 ಪೌಂಡ್ ಅಷ್ಟೇ ಇರುತ್ತೆ. 40 ಲಕ್ಷ ಗೌರ್ಮೆಂಟ್ಗೆ. 40 ಲಕ್ಷ ಅಲ್ಲೇ ಹೋಗುತ್ತೆ. ಸೊ ಅರೌಂಡ್ 60 lakhs ಪರ್ ಇಯರ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಬೇಸಿಕ್ ಸ್ಯಾಲರಿ. ಮತ್ತು ಒನ್ಸ್ ಯು ಆರ್ ಅ ಪರ್ಮನೆಂಟ್ ಕನ್ಸಲ್ಟೆಂಟ್, ಪ್ರೈವೇಟ್ ಪ್ರಾಕ್ಟೀಸು ಮಾಡ್ತಾರೆ ಸುಮಾರು ಜನ ಡಾಕ್ಟರ್ಸ್. ಸೊ ಅಲ್ಲಿ ದೇರ್ ಇಸ್ ಅನದರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಮೆನಿ ಡಾಕ್ಟರ್ಸ್. ಸೊ NHS ಅಲ್ಲಿ ಇದೇ ಥರನೇ, ಈಗ ಇಂಡಿಯಾದಲ್ಲಿ ಯಾರಾದರೂ ಒಬ್ರು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ಕೊಂಡು ಪ್ರೈವೇಟ್ ಆಗು ಹಾಸ್ಪಿಟಲ್ಸ್ ವಿಸಿಟ್ ಕೊಡ್ತಾರೆ, ಅದೇ ತರ ಇಲ್ಲೂ ಕೂಡ ಈವ್ನಿಂಗ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ. ಹೌದು, ಓಕೆ, ಎಕ್ಸಾಕ್ಟ್ಲಿ. ಸೊ ಕನ್ಸಲ್ಟೆಂಟ್ ಸಪೋಸ್ ಇಂಡಿಯಾದಿಂದ ಯಾರಾದರೂ ಒಬ್ಬ MBBS ಮಾಡಿಕೊಂಡು ಇಲ್ಲಿಗೆ ಬಂದ್ರು ಅಂತ ಅಂದ್ಕೊಳ್ಳಿ, ಡಾಕ್ಟರ್ ಆಗಿ MBBS ಮಾಡಿಕೊಂಡು. ಸೊ ಅವ್ರಿಗೆ ಸ್ಟಾರ್ಟಿಂಗ್ ಸ್ಯಾಲರಿ ನೀವು ಹೇಳ್ದಂಗೆ ಅದೇ 40 lakhs ಹೌದು ಅಷ್ಟೇ ಇರುತ್ತೆ. ಓಕೆ, ಇನ್ನೊಂದು ಕೇಳ್ತಾ ಇದ್ರು. ಸೊ ವೈ ಆರ್ಂಟ್ ಯು ಅಲೋಯಿಂಗ್ ಇಂಡಿಯನ್ ಡಾಕ್ಟರ್ಸ್, ನರ್ಸಸ್ ಅಂಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಟು ಪ್ರಾಕ್ಟೀಸ್ ವಿತೌಟ್ GMC, ಬಟ್ ವೈ ಇಸ್ ಇಟ್ ಅಲೋಡ್ ಇನ್ UK ಟೆರಿಟರಿ ಲೈಕ್ ಕೇಮನ್ ಐಸ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ವಾಟ್ ಡಿಫ್ರೆನ್ಸ್ ವಿಲ್ ಇಟ್ ಮೇಕ್? ಸೊ ಅದ್ರ ಬಗ್ಗೆ ಏನಾದರೂ ನಿಮ್ಗೆ? ಸೊ GMC ಅನ್ನೋದು ಜನರಲ್ ಮೆಡಿಕಲ್ ಕೌನ್ಸಿಲ್, ಅದು ಬೇಸಿಕ್ ರಿಜಿಸ್ಟ್ರೇಷನ್ ಟು ವರ್ಕ್ ಇನ್ UK. ಹೌದು, ಅಷ್ಟು ಇವತ್ತು ಅದ್ರ ಬಗ್ಗೆ ಆವಾಗ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ದಟ್ ಇಸ್ ವೆರಿ ಮಚ್ ನೀಡೆಡ್ ಅಂತ ಹೇಳಿ. ಎಸ್, ಬಟ್ ಇದು UK ಟೆರಿಟರಿ ಲೈಕ್ ಕೇಮನ್ ಐಸ್ಲ್ಯಾಂಡ್ ಅಲ್ಲಿ ಮಾತ್ರ ದಟ್ ಇಸ್ ನಾಟ್ ನೀಡೆಡ್ ಅಂತ ಏನೋ ಕೇಳಿದ್ದಾರೆ. ಕೇಮನ್ ಐಲ್ಯಾಂಡ್ ಇಸ್ ಇದು ಓವರ್ಸೀಸ್ ಟೆರಿಟರೀಸ್ ಆಫ್ UK. ಓಕೆ, ಓವರ್ಸೀಸ್ ಟೆರಿಟರಿ ಆಗಿದ್ರಿಂದ UK ಎಲ್ಲ ರೂಲ್ಸು ಅಲ್ಲಿ ಅಪ್ಲೈ ಆಗಲ್ಲ.
ಸೊ ಅಲ್ಲಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಎಕ್ಸಾಕ್ಟ್ಲಿ ಬಟ್ ವೆನ್ ಇಟ್ ಕಮ್ಸ್ ಟು ಮೇನ್ ಕಂಟ್ರಿ ಅಲ್ಲ ಸೊ ದೇ ಹ್ಯಾವ್ ಸೆಟ್ ಆಫ್ ರೂಲ್ಸ್ ಗೈಡ್ಲೈನ್ಸ್ ಅಂಡ್ ಆತರ. ಸೊ ಓವರ್ಸೀಸ್ ಟೆರಿಟರಿಲಿ ರೂಲ್ಸ್ ಆರ್ ಡಿಫ್ರೆಂಟ್. ಯಾಕಂದ್ರೆ ಅದು ಕೇಮನ್ ಐಲ್ಯಾಂಡ್ ಇಸ್ ವೆರಿ ನಿಯರ್ ಟು USA, ಅಮೆರಿಕಕ್ಕೆ ತುಂಬಾ ಹತ್ರ ಆಗುತ್ತೆ. ಮತ್ತೆ ಅಲ್ಲಿ ಬರೋ ಪೇಷಂಟ್ ಸುಮಾರು ಜನ ಅಮೆರಿಕದಿಂದ ಬರ್ತಾರೆ. ಅಲ್ಲಿ ಹೆಲ್ತ್ ಕೇರ್ ಕೂಡ ಅಮೆರಿಕನ್ ಹೆಲ್ತ್ ಕೇರ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ ದುಡ್ಡಲ್ಲಿ. ಸೊ ಹಾಗಾಗಿ ಇಟ್ಸ್ ಅ ಬಿಗ್ ಮೆಡಿಕಲ್ ಟೂರಿಸಂ ಹಬ್. ಓಕೆ. ನಮ್ಮ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ಕೂಡ ಒಂದಿದೆ ಅಲ್ಲಿ ಕೇಮನ್ ಐಲ್ಯಾಂಡ್ ಅಲ್ಲಿ. ಹೌದಾ? ಹೌದು. ನಾರಾಯಣ ಹೆಲ್ತ್ ಹ್ಯಾಸ್ ಅ ಯೂನಿಟ್ ಇನ್ ಕೇಮನ್ ಐಲ್ಯಾಂಡ್. ನಾರಾಯಣ ಹೃದಯಾಲಯ ನೇತ್ರಾಲಯ ಅವ್ರದೇ. ಎಸ್. ಸೂಪರ್ ಸರ್, ಇದು ಗೊತ್ತೇ ಇರಲಿಲ್ಲ ನಮಗೆ. ಅಂದ್ರೆ ನಮ್ಮವರೇ ಓಪನ್ ಮಾಡಿರೋದು. ನಮ್ಮವರೇ, ಹೌದು. ಇಂಡಿಯಾದವರೇ ಸುಮಾರು ಇಂಡಿಯನ್ ಡಾಕ್ಟರ್ಸ್ ಇದ್ದಾರೆ ಕೇಮನ್ ಐಲ್ಯಾಂಡ್ ಅಲ್ಲಿ. ನೈಸ್. ಸೊ ಈ ವಿಷಯ ನನಗೆ ಇಟ್ಸ್ ಓವರ್ಸೀಸ್ ಬ್ರಿಟಿಷ್ ಟೆರಿಟರಿ, ಬಟ್ ಇಲ್ಲಿ ಬ್ರಿಟಿಷ್ ರೂಲ್ಸ್ ಎಲ್ಲನೂ ಅಲ್ಲಿ ಅಪ್ಲೈ ಆಗಲ್ಲ. ಓಕೆ. ಮತ್ತೆ ಇನ್ನೊಂದು ಕೇಳಿದ್ದಾರೆ, ಅಪಾರ್ಟ್ ಫ್ರಮ್ ದಿ NHS ಬೇರೆ ಎಲ್ಲಿ ಡಾಕ್ಟರ್ಸ್ಗಳು ಕೆಲಸ ಮಾಡ್ಬೋದು? NHS ಡಾಕ್ಟರ್ಸ್, ಅದಕ್ಕೆ ನೀವು ಆಲ್ರೆಡಿ ಆನ್ಸರ್ ಮಾಡಿ. NHS ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ವರ್ಕ್ ಮಾಡ್ಬೋದು. ಪ್ರೈವೇಟ್ ಹಾಸ್ಪಿಟಲ್ ಆಲ್ಸೋ ಯು ಕ್ಯಾನ್ ವರ್ಕ್, ಬಟ್ ಅಲ್ಲಿ ಸ್ಯಾಲರಿಡು ಮತ್ತು ರೂಲ್ಸು, ಇನ್ಶೂರೆನ್ಸು, ಇಂಡಮಿನಿಟಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. NHS ಬೀಯಿಂಗ್ ಎ ಗೌರ್ಮೆಂಟ್, ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ, ಫೆಸಿಲಿಟೀಸ್ ಜಾಸ್ತಿ ಇರುತ್ತೆ, ಲಾಂಗ್ ಟರ್ಮ್ ಪ್ರೋಗ್ರೆಷನ್ NHS ಅಲ್ಲಿ ಜಾಸ್ತಿ ಇರುತ್ತೆ ಪ್ರೈವೇಟ್ಗಿಂತ. ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಸರ್, NHS ಅಲ್ಲಿ ವರ್ಕ್ ಮಾಡೋರಿಗೆ ತುಂಬ ಬೆನಿಫಿಟ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಮಗೆ ಆ ಫೀಲ್ಡಲ್ಲಿ ಇರೋದ್ರಿಂದ, ಅಂದರೆ ಹೊರಗಡೆ ಇರೋರಿಗೆ ಹೆಂಗಿದೆಯಪ್ಪ ಅಂತಂದರೆ ತುಂಬ ಬೆನಿಫಿಟ್ಸ್ ಇದೆ ಗುರು. ಈವನ್ ನೀವು ಒಂದು ಜಿಮ್ಗೆ ಹೋದರೆ ಒಂದು 30% ಡಿಸ್ಕೌಂಟ್ ಇರುತ್ತೆ. ಆಮೇಲೆ ಯಾವುದೋ ಒಂದು ಗ್ರಾಸರಿ ಶಾಪ್ಗೆ ಹೋದ್ರೆ ಅಲ್ಲೂ ಒಂದು ಡಿಸ್ಕೌಂಟ್ ಇರುತ್ತೆ. ಆ್ಯಂಡ್ ಈವನ್ ನೀವು ಈ ಏನೇ ಖರೀದಿ ಮಾಡಕ್ಕೆ ಹೋಗಿ, ಲೈಕ್ ಐ ಗ್ಲಾಸಸ್ ಆಗಿರ್ಬೋದು, ಸನ್ ಗ್ಲಾಸಸ್ ಆಗಿರ್ಬೋದು, ಅಲ್ಲೆಲ್ಲ ಕಡೆಗೂ. ಸೊ ದಿಸ್ ಈಸ್ ಬೇಸಿಕಲಿ ಎ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ಬೋದು. ಈಗ ಆಸ್ ಐ ಟೋಲ್ಡ್, NHS ಈಸ್ ಅ ಬಿಗ್ಗೆಸ್ಟ್ ಎಂಪ್ಲಾಯರ್ ಇನ್ ಯುರೋಪ್. ಹೌದು. ಇಟ್ಸ್ ಎ ಹ್ಯೂಜ್ ಎಂಪ್ಲಾಯ್ಮೆಂಟ್ ಜನ ಇದರಲ್ಲಿ. ಸೊ ಬೇರೆ ಬಿಸ್ನೆಸ್ಸಿಗೂ ಅವರಿಗೊಂದು ದೇ ಹ್ಯಾವ್ ಎ ಬಿಗ್ ಮಾರ್ಕೆಟ್. ಸೊ ಏನು ಮಾಡ್ತಾರೆ, ಈಗ ಜಿಮ್ ಆಗಿರ್ಬೋದು, ಒಂದು ಕಾರ್ ಕಂಪ್ನಿ ಆಗಿರ್ಬೋದು, ಅಥವಾ ಒಂದು ಬಟ್ಟೆ ಕಂಪ್ನಿ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಅವರಿಗೆ ಟು ಗೆಟ್ ಮೋರ್ ಪೀಪಲ್ ಅವರೊಂದು ಡಿಸ್ಕೌಂಟನ್ನು ಆಫರ್ ಮಾಡ್ತಾರೆ. ಓಕೆ. ಆ್ಯಂಡ್ ಆಲ್ಸೋ ಆಸ್ ಅ ಜೆಸ್ಚರ್ ಆಫ್ ಥ್ಯಾಂಕ್ ಯು ಅಂತಲೂ ಹೇಳ್ಬೋದು. ಬಿಕಾಸ್ ಯು ಆರ್ ಎ ಹೆಲ್ತ್ ಕೇರ್ ವರ್ಕರ್, NHS ಸ್ಟಾಫ್, ವಿ ಗಿವ್ ಯು ಸಮ್ ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತೇಳಿ. ಸೊ ಆ ರೀತಿಯಿಂದ ದೇರ್ ಆರ್ ಸಮ್ ಕಂಪ್ನೀಸ್ ವಿಚ್ ಆಫರ್ ಸಮ್ ಡಿಸ್ಕೌಂಟ್ಸ್. ನೀವು ಹೇಳ್ದಂಗೆ ಜಿಮ್ ಆಗಿರ್ಬೋದು, ಕಾರ್ ಕಂಪ್ನಿ ಆಗಿರ್ಬೋದು, ಇಟ್ ಡಸ್ ಹ್ಯಾಪನ್. ಬಟ್ ಅಗೇನ್ ಇಟ್ಸ್ ಎ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ತೀನಿ ನಾನು. ಇಟ್ಸ್ ಮೋರ್ ಆಫ್ ಎ ಬಿಸ್ನೆಸ್ ಮಾಡೆಲ್. ಓಕೆ. ಸೊ ಇವಾಗ ಯೂಶಲಿ IT ಎಂಪ್ಲಾಯೀಸ್ಗೆಲ್ಲ ಇದಿರುತ್ತೆ, ಅಂದರೆ IT ಎಂಪ್ಲಾಯೀಸ್ಗಂದ್ರೆ ಜನರಲಿ ಯಾರೇ ವರ್ಕ್ ಮಾಡಿದ್ರು IT ಸೆಕ್ಟರಲ್ಲಿ ಯು ಹ್ಯಾವ್ ಟು ವರ್ಕ್ ಓನ್ಲಿ 37.5 hours in one week ಅಲ್ವಾ? ಸೊ ಎವ್ರಿ ಡೇ 7.5 hours ಆಫ್ ವರ್ಕ್ ಈಸ್ ವಾಟ್ ನಮಗೆ ಲಿಮಿಟ್ ಇದೆ, ಸ್ಟ್ಯಾಂಡರ್ಡ್ ಆಗಿ ಲಿಮಿಟ್ ಮಾಡಿ. ಸೊ ಈಗ ಡಾಕ್ಟರ್ಸ್ಗೆ ನೀವು ಹೇಳೋ ಪ್ರಕಾರ NHS ಅಲ್ಲಿ ಬಿಟ್ಟು ಪ್ರೈವೇಟ್ ಆಗು ಮಾಡ್ಬೋದು ಅಂತ ಹೇಳಿದ್ರಲ್ಲ, ಸೊ ಅವ್ರಿಗೆ ಅದ್ರಲ್ಲಿ ಏನಾದ್ರು ರೆಸ್ಟ್ರಿಕ್ಷನ್ ಇದೆಯಾ? ಅಂದ್ರೆ ಅವ್ರಿಗೆ ಡಿಪೆಂಡ್ಸ್. NHS ಅಲ್ಲಿ ಒಬ್ವಿಯಸ್ಲಿ ದೆರ್ ಈಸ್ ಅ ಟೈಮ್ ಲಿಮಿಟ್. ಯುರೋಪಿಯನ್ ಟೈಮ್ ಡೈರೆಕ್ಟಿವ್ ಅಂತ ಬಂದಿದೆ, ಅದಕ್ಕಿಂತ ಮುಂಚೆ ಇಟ್ ವಾಸ್ ನಾಟ್ ದೇರ್. ಮುಂಚೆ ಎಲ್ಲ 3 days 4 days 24/7 ವರ್ಕ್ ಮಾಡ್ತಿದ್ರು, ಬೆಳಗ್ಗೆಯಿಂದ ರಾತ್ರಿ ತನಕನೂ. 3 ದಿನ 4 ದಿನ. ಇಂಡಿಯಾದಲ್ಲಿ ಇನ್ನೂ ಮಾಡ್ತಾರೆ. ಇಂಡಿಯಾದಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ರೆ, PG ಮಾಡ್ತಿದ್ರೆ, ನಾವು ಶುಕ್ರವಾರ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸೋಮವಾರ ಸಾಯಂಕಾಲ ಮುಗಿಸ್ತಿದ್ವಿ ನಮ್ಮ ಡ್ಯೂಟಿನ. ಅಲ್ಲಿ ತನಕ ನಾವು ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ವಿ ಆಲ್ಮೋಸ್ಟ್ 3 days 4 days. ಮಸ್ಟ್ ಅಲ್ಲ, ಅಂದ್ರೆ ಯಾರೇ ಒಬ್ರು ಮೆಡಿಕಲ್ ಹೋಗೋಕೆ ಮುಂಚೆ 1 ವರ್ಷ ಏನೋ ಈ ತರ ಆಗ್ತದೆ. ಹೌದೌದು, 1 ವರ್ಷ ಎಲ್ರು ಇದನ್ನ ಮಾಡ್ಲೇಬೇಕು. ಇದೊಂಥರ ಟ್ರೈನಿಂಗ್, ಇದೊಂಥರ ಮಿಲಿಟರಿ ಟ್ರೈನಿಂಗ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಡೇ ಅಂಡ್ ನೈಟ್ ಯಾವುದೇ ಟೈಮಲ್ಲಿ ಪೇಷಂಟ್ ಬಂದ್ರು ಅವ್ರು ಎದ್ದು ಅವ್ರನ್ನ ನೋಡುವಷ್ಟು ಅವರಿಗೆ ಮೆಂಟಲಿ ಮತ್ತು ಫಿಸಿಕಲಿ ಕೋಪ್ ಮಾಡಬೇಕು. ಸೊ ಆ ಥರ ಟ್ರೈನಿಂಗ್ ಕೊಡ್ತಾರೆ ಪೋಸ್ಟ್ ಗ್ರಾಜುಯೇಷನ್. ಅಡಾಪ್ಟ್ ಆಗಬೇಕು, ಊಟ ಇರಲ್ಲ, ನಿದ್ದೆ ಇರಲ್ಲ. ಸೊ ದಟ್ ಈಸ್ ಹೌ ಇಟ್ ಗೋಸ್ ಟ್ರೈನಿಂಗ್. ಇಲ್ಲಿ ಆ ಥರ ಆಗೋಣ, ಯುರೋಪ್ ಟೈಮ್ ಡೈರೆಕ್ಟಿವ್ ಬಂದು ಟೈಮ್ ಲಿಮಿಟ್ ಹಾಕಿದ್ದಾರೆ, ಡಾಕ್ಟರ್ಸಿಗೆ ವರ್ಕ್ ಮಾಡೋಂಗಿಲ್ಲ ಅಂತ. ಮೋಸ್ಟ್ ಆಫ್ ದ ಕನ್ಸಲ್ಟೆಂಟ್ಸು ಅವ್ರದ್ದು ವರ್ಕಿಂಗ್ ಅವರ್ಸ್ ಕಡಿಮೆ ಇರುತ್ತೆ ಇನ್ NHS. ಇಟ್ಸ್ ನಾಟ್ ಸೇಮ್ ಆಸ್ ಅದರ್ ಡಾಕ್ಟರ್ಸ್. ಸೊ ಅವರು ಆಲ್ 5 days ವರ್ಕ್ ಮಾಡಲ್ಲ, 1 day 2 day ಆಫ್ ಇರುತ್ತೆ ಅವರಿಗೆ. ಆಫ್ ಇದ್ದಿದ್ದ ಟೈಮಲ್ಲಿ ಅವ್ರು ಪ್ರೈವೇಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಇನ್ ದಟ್ ವೇ ದೇ ಮ್ಯಾನೇಜ್ ದ ಟೈಮ್ ಲಿಮಿಟ್ ಅಂತ ಹೇಳ್ಬೋದು. ಸೊ ಟೈಮ್ ಲಿಮಿಟ್ ಇಸ್ ಫೈನ್, ಬಟ್ ಅದು ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ತೊಂದರೆ ಇಲ್ಲ. ಔಟ್ಸೈಡ್ ದ NHS ನೀವು ಏನಾದ್ರು ಮಾಡ್ಬೋದು. ಈಗ ನಾವು 37.5 hours ಬಿಟ್ಟು ವೀಕೆಂಡ್ ಅಲ್ಲಿ ಇನ್ ಕೇಸ್ ಯಾರಾದ್ರೂ ಕೆಲಸ ಮಾಡ್ಬೇಕಂದ್ರೆ 20 hours ಏನೋ ಮಾಡ್ಬೋದು ಅಂತ ಲಿಮಿಟ್ ಕೊಟ್ಟಿದ್ದಾರೆ. ಈ ತರ ನಿಮ್ಗೇನು ಲಿಮಿಟ್ ಇಲ್ಲ? ಏನಿಲ್ಲ. ನೀವೇನೋ ನಿಮ್ ಬಿಸ್ನೆಸ್ ಮಾಡ್ಕೋಬಹುದು, ನೀವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು. ಇಟ್ಸ್ ಎಂಟೈರ್ಲಿ ಅಪ್ ಟು ಯು. ಅವ್ರೇನು ಅದಕ್ಕೆ ದೇ ಡೋಂಟ್ ಕಮ್.
ಓಕೆ ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂದಿತ್ತು NHS ಬಗ್ಗೆ. ಸೊ ಈ ಪಬ್ಲಿಕ್ನ ಅಂದರೆ ಏನಪ್ಪ ಅಂತಂದರೆ ಆವರೇಜ್ ಜನರಲ್ ಫಿಸಿಷಿಯನ್ನು ಒಬ್ಬ ಪೇಷಂಟ್ ಜೊತೆ ತುಂಬ ಕಡಿಮೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಲೈಕ್ ಲೆಸ್ ದೆನ್ 5 minutes ಸ್ಪೆಂಡ್ ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಒಂದು ಅಲಿಗೇಷನ್ಸ್ ಬಂದಿತ್ತು. ಸೊ ಇದ್ರ ಬಗ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ಆಲ್ರೆಡಿ NHS ಇಸ್ ಓವರ್ ಬರ್ಡನ್ಡ್. ಯಾಕಂದ್ರೆ ನಾನು ಹೇಳಿದೆ ನಿಮಗೆ 3 ಇಂದ 3.5 ಲಕ್ಷಕ್ಕೆ ಒಂದು ಹಾಸ್ಪಿಟ್ಲ್ ಇರುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವು ಒಂದು 4-5 ತಾಲೂಕಕ್ಕೆ ಸೇರಿ ಒಂದೇ ಹಾಸ್ಪಿಟ್ಲ್ ಇರುತ್ತೆ. ಅಲ್ಲಿ ಏನು ನರ್ಸಿಂಗ್ ಹೋಮ್ಸ್ ಇರಲ್ಲ, ಏನೂ ಇರಲ್ಲ. ಸೊ ಮತ್ತೆ GPಗಳು ಕೂಡ ಅಷ್ಟೇ ಓವರ್ ಬರ್ಡನ್ಡ್ ಆಗಿದ್ದಾರೆ. ಯಾಕಂದ್ರೆ ಈಗ ಹೆಂಗೆ ನಮ್ಮ ಇಂಡಿಯಾದಲ್ಲಿ ಶಾರ್ಟೇಜ್ ಇದೆ ಡಾಕ್ಟರ್ಸ್ದು, ಇಲ್ಲಿ ಕೂಡ ಅಷ್ಟೇ ಶಾರ್ಟೇಜ್ ಇದೆ ಡಾಕ್ಟರ್ಸ್ದು. ಸೊ ದೇರ್ ಆರ್ ಮೋರ್ ಪೇಷಂಟ್ಸ್ ದೆನ್ ರಿಕ್ವೈರ್ಡ್ ಡಾಕ್ಟರ್ಸ್ ರೇಷಿಯೋ. ಸೊ ಆಗಿದ್ದಾಗ GPಗೆ ಅವರು 10 minutes ಅಷ್ಟೇ ಟೈಮ್ ಕೊಟ್ಟಿರ್ತಾರೆ ಒಂದು ಪೇಷಂಟಿಗೆ. ಸೊ ಆ ಒಂದು 10 minutes ಅಲ್ಲಿ ಅವ್ರ ಹಿಸ್ಟ್ರಿ ಕೇಳಬೇಕು, ಪೇಷಂಟ್ದು ಎಕ್ಸಾಮಿನೇಷನ್ ಮಾಡಬೇಕು, ಮತ್ತೆ ಡಯಾಗ್ನೋಸಿಸ್ಗೆ ಬಂದು ಟ್ರೀಟ್ಮೆಂಟು ಕೂಡ ಕೊಡಬೇಕು. ಸೊ ಅದು ಅವ್ರಿಗೆ ಶಾರ್ಟ್ ಆಗತ್ತೆ ಒಂದು. ಇನ್ನು ನಮ್ಗೆ ಬರೀ 5 ನಿಮಿಷ 6 ನಿಮಿಷ ನೋಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತಂದ್ರೆ ಪೇಷಂಟ್ ಬರೋಕ್ಕಿಂತ ಮುಂಚೆನೆ ಅವ್ರದ್ದೆಲ್ಲ ಹಿಸ್ಟ್ರಿ ಅವ್ರು ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿರ್ತಾರೆ GP. ನೀವು ಅವಾಗಲೇ ಹೇಳಿದಾಗೆ ಬೇಸಿಕ್ ಲೆವೆಲ್ ಅಲ್ಲೇ ಒಂದು ಟ್ರಯೇಜ್ ಆಗಿರುತ್ತೆ. ದೇ ಹ್ಯಾವ್ ದೇರ್ ಹಿಸ್ಟ್ರಿ ಅಂಡ್ ದೇ ನೋ ವಾಟ್ ದ ಪೇಷಂಟ್ ಸಫರಿಂಗ್ ಅಂತ ಒಂದು ಲೆಟರ್ ಬಂದ್ಬಿಟ್ಟಿರುತ್ತೆ. ಪ್ಲಸ್ ನಿಮ್ದು NHS ನಂಬರ್ ಹಾಕಿದ್ರೆ ವಿ ಗೆಟ್ ಆಲ್ ದ ಡೀಟೇಲ್ಸ್, ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಏನು, ಟ್ರೀಟ್ಮೆಂಟ್ ಏನು ತಗೋತೀರಾ ಅಂತ. ಸೊ ನಾವು ಹಂಗಾಗಿ ಅದ್ರ ಬಗ್ಗೆ ಎಕ್ಸ್ಟ್ರಾ ಕೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ಯೂಶಲಿ ಪೇಷಂಟ್ ನಡ್ಕೊಂಬರದಲ್ಲೇ ಒಂದು ಡಯಾಗ್ನೋಸಿಸ್ ಆಗೋಗಿರುತ್ತೆ ಅವ್ರದ್ದು ಏನಂತ. ಓಕೆ. ಅಕಸ್ಮಾತ್ ಇವಾಗ ಒಂದು ಪೇಷಂಟ್ಗೆ ತುಂಬ ಎಮರ್ಜೆನ್ಸಿ ಲೆವೆಲಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅವರು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಅಕಸ್ಮಾತ್ ಅವ್ರದ್ದು ಏನಾದರೂ ಡೆತ್ ಆಯಿತು ಅಂತಂದರೆ, ಸೊ ಅದನ್ನು ಯಾವ ರೀತಿ ಅಂದರೆ ಆ್ಯಸ್ ಎ ಪಬ್ಲಿಕ್ ಜನಗಳು ಹೇಗೆ ಸ್ವೀಕರಿಸ್ತಾರೆ, ಮತ್ತು ಆ್ಯಸ್ ಎ ಡಾಕ್ಟರ್ ನೀವು ನಿಮ್ಮದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನೀವು ಅಂದರೆ ಒಡನಾಟ ಇರುತ್ತಲ್ವ ನಿಮಗೆ ಆಪ್ರೇಷನ್ ಮಾಡೋರ ಜೊತೆ ಎಲ್ಲ, ಸೊ ಅದ್ರದ್ದು ನಿಮ್ದೊಂದು ಏನಾದರೂ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೋದಾ ಅಂತ. ಒಂದು ಪೇಷಂಟ್ ಡೆತ್ ಆದರೆ ಅದು ನ್ಯಾಚುರಲ್ ಡೆತ್ತು ಅಥವಾ ಅನ್ಯಾಚುರಲ್ ಡೆತ್ತು ಅಂತ ನಾವು ಫಸ್ಟು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಹಾಸ್ಪಿಟಲಲ್ಲಿ. ಅಂದರೆ ನ್ಯಾಚುರಲ್ ಅಂದರೆ ಬಿಕಾಸ್ ಆಫ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಮು, ಅಥವಾ ಡಿಸೀಸ್ ರಿಲೇಟೆಡ್ ಪ್ರಾಬ್ಲಮ್ಮು, ಅಥವಾ ಅಲ್ಲಿ ಏನಾದ್ರು ಒಂದು ನೆಗ್ಲಿಜೆನ್ಸ್ ಆಗಿದೆಯೋ ಡಾಕ್ಟರ್ ಕಡೆಯಿಂದನೋ ನರ್ಸಿಂಗ್ ಕಡೆಯಿಂದನೋ ಅಥವಾ ಬೇರೆ ಯಾವ್ದಾದ್ರು ಸ್ಟಾಫಿಂದ ಏನಾದ್ರು ಒಂದು ಮಿಸ್ಟೇಕ್ ಆಗಿದೆಯೋ ಅಂತ ಫಸ್ಟು ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಹಾಸ್ಪಿಟಲ್ ಒಳಗಡೆ. ಇದು ಏಜ್ ರಿಲೇಟೆಡ್ಡು, ಹೆಲ್ತ್ ರಿಲೇಟೆಡ್ಡು ಅಥವಾ ಡಿಸೀಸ್ ರಿಲೇಟೆಡ್ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾದರೆ ಅಲ್ಲೇನು ಮತ್ತೆ ಇನ್ವೆಸ್ಟಿಗೇಟ್ ಮಾಡಲ್ಲ. ಆ ಪೇಷಂಟನ್ನು ಮಾರ್ಚರಿಗೆ ಕಳಿಸ್ತಾರೆ, ಅಲ್ಲಿಂದ ಅವ್ರ ಪೇಷಂಟ್ ಕಡೆಯವರು ಅದನ್ನು ಬಾಡಿನ ತೊಗೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ಸ್ಟೇಜ್ ಒಳಗಡೆ ಪೇಷಂಟ್ ಕಡೆಯವರು ಕಂಪ್ಲೇಂಟ್ ಮಾಡಿದ್ರು, ನಮ್ಮ ಪೇಷಂಟಿಗೆ ಕರೆಕ್ಟಾಗಿ ಕೇರ್ ಸಿಗಲಿಲ್ಲ, ನಮ್ಗೆ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಲಿಲ್ಲ, ನಾವು ಕರ್ಕೊಂಬಂದಾಗ ಇವರಿಗೆ ಸರಿಯಾಗಿ ನೋಡಲಿಲ್ಲ ಅಂತ ಪೇಷಂಟ್ ಕಡೆಯವರು ಕಂಪ್ಲೇಂಟ್ ಕೊಟ್ಟರೆ, ಅಥವಾ ಪೇಷಂಟ್ ಏನಾದ್ರು ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ರೆ ನನಗೆ ಐ ಆಮ್ ನಾಟ್ ವೆರಿ ಕಂಫರ್ಟೇಬಲ್ ಹಿಯರ್ ಅಂತ, ಅಥವಾ ಕೆಲವೊಂದ್ಸರಿ ಸ್ಟಾಫ್ ಹೇಳ್ತಾರೆ ಈ ಪೇಷಂಟ್ ಸತ್ತೋದ್ರು ಬಟ್ ಇಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಅವರೇ ಸ್ಟಾಫ್ ಕಡೆ ಕೆಲವರು NHS ಸ್ಟಾಫ್ಗಳೇ ಅವರು ಹೈಯರ್ ಅಥಾರಿಟೀಸ್ ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಸ್ವಲ್ಪ ಇನ್ವೆಸ್ಟಿಗೇಟ್ ಆ ಟೈಮಲ್ಲಿ ಇದು ಕೊರೋನರ್ ಕೋರ್ಟ್ ಅಂತ ಹೇಳ್ತೀವಿ ನಾವು, ಅಲ್ಲಿಗೆ ಹೋಗುತ್ತೆ. ಈ ಕೊರೋನರ್ ಕೋರ್ಟಲ್ಲಿ ಅವರು ಕಾಸ್ ಆಫ್ ಡೆತ್ ಸರ್ಟಿಫಿಕೇಟ್ ನೋಡ್ತಾರೆ. ನೋಡಿ ದೇ ವಿಲ್ ಡೂ ಅ ಪ್ರಾಪರ್ ಇನ್ವೆಸ್ಟಿಗೇಷನ್, ಫುಲ್ ರೂಟ್ ಕಾಸ್ ಅನಾಲಿಸಿಸ್. ಅಂದರೆ ಎಷ್ಟು ಟೈಮ್ ಪೇಷಂಟ್ ಹಾಸ್ಪಿಟ್ಲಿಗೆ ಬಂದರು, ಏನೇನು ಟ್ರೀಟ್ಮೆಂಟ್ ಕೊಟ್ಟರು, ಯಾರ್ಯಾರು ಇದನ್ನು ನೋಡಿದ್ರು, ಅವ್ರದ್ದೆಲ್ಲ A to Z ಅನಾಲಿಸಿಸ್ ಮಾಡಿ ದೇ ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಅಕಸ್ಮಾತಾಗಿ ಯಾರು ಒಬ್ರು ಗಿಲ್ಟಿ ಅಂತ ಗೊತ್ತಾದರೆ ದೆನ್ ದೇ ವಿಲ್ ಬಿ ಹೆಲ್ಡ್ ಅಕೌಂಟೇಬಲ್. ಅಕೌಂಟಬಿಲಿಟಿ NHS ಅಲ್ಲಿ ತುಂಬಾನೇ ಇದೆ. ತುಂಬಾನೇ ಅಂದರೆ ಲೈಕ್ ಒಂದು ಮೈನ್ಯೂಟ್ ಮಿಸ್ಟೇಕ್ ಆದರೂ ಕೂಡ ದೇ ವಿಲ್ ಬಿ ಅಕೌಂಟೇಬಲ್ ಅಟ್ ಎನಿ ಸ್ಟೇಜ್. ಅಂದ್ರೆ ಫುಲ್ ಏನೇನು ನಡೆದ್ರು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಯಾರು ಬೇಕಾದರೂ ಕ್ವಶನ್ ಮಾಡಬಹುದು, ಯಾರು ಬೇಕಾದರೂ. ಸಮಥಿಂಗ್ ಇಸ್ ರಾಂಗ್. ಎಸ್, ಅಂಡ್ ದಟ್ ಈಸ್ ಅಟ್ ಎನಿ ಸ್ಟೇಜ್. ಎಂಡ್ ಅಂತಲ್ಲ, ನೀವು ಎಂಟರ್ ಆಗ್ತಿದ್ದಂಗೆ ನಿಮ್ಗೊಂದು ಈ ಟ್ರೀಟ್ಮೆಂಟ್ ಇಷ್ಟ ಆಗಲಿಲ್ಲ, ಡಾಕ್ಟರ್ ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಆಸ್ಕ್ ಫಾರ್ ಬೇರೆ ಡಾಕ್ಟರ್ ಕೇಳ್ಬೋದು. ನೀವು ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ರೂಡ್ ಆಗಿದ್ರು ಅಥವಾ ಡಾಕ್ಟರ್ ನಿಮ್ಮ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಲಿಲ್ಲ ಅಂದರೆ ಯು ಕ್ಯಾನ್ ರೈಟ್ ಅ ಲೆಟರ್ ಅಂಡ್ ಆಸ್ಕ್ ನೆಕ್ಸ್ಟ್ ಟೈಮ್ ನನ್ನ ಅಪಾಯಿಂಟ್ಮೆಂಟ್ ಇದ್ದಾಗ ಪ್ಲೀಸ್ ನನಗೆ ಬೇರೆ ಡಾಕ್ಟರ್ ಜೊತೆ ಕನ್ಸಲ್ಟೇಷನ್ ಮಾಡಕ್ಕೆ ಕೊಡ್ರಿ ಅಂತ. ದರ್ ಈಸ್ ಅ ಸ್ಕೋಪ್. ಅಕಸ್ಮಾತ್ ಏನಾದ್ರು ಗಿಲ್ಟಿ ಆದರೆ, ವರ್ಸ್ಟ್ ಸಿನಾರಿಯೋ ಅವ್ರು ಏನಾದ್ರು ನೆಗ್ಲಿಜೆನ್ಸ್ ಅಂತ ಪ್ರೂವ್ ಆದರೆ ಡಾಕ್ಟರ್ ಅವರು GMC ರಿಜಿಸ್ಟ್ರೇಷನ್ ಕೂಡ ಕಳ್ಕೊಬೋದು, ಕ್ಯಾನ್ಸಲೇಷನ್ ಮಾಡ್ತಾರೆ. ಹೌದು, ಹೌದು. ನರ್ಸ್ ಆಗಿದ್ರೆ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ಅವ್ರು ಮತ್ತೆ ಆ ಒಂದು ಪೊಸಿಷನ್ ಅಲ್ಲಿ ಕೆಲಸ ಮಾಡೋ ಆಸ್ ಎ ಡಾಕ್ಟರ್ ಆಸ್ ಎ ನರ್ಸ್ ಅವ್ರು ಮಾಡಕ್ ಬರಲ್ಲ. ಓಕೆ, ಸಸ್ಪೆಂಡ್ ತರ ಏನ್ ಮಾಡಲ್ಲ, ಅವ್ರು ಪರ್ಮನೆಂಟ್ ಆಗಿ ರಿಜಿಸ್ಟ್ರೇಷನ್ ತೆಗೆದುಬಿಡ್ತಾರೆ. ಅಂಡ್ ಅದು ಈಗ ಸಪೋಸ್ ಅವ್ರು ಬೇರೆ ದೇಶಕ್ಕೆಲ್ಲ ಹೋದ್ರೆ ಕಂಟಿನ್ಯೂ ಮಾಡ್ಬೋದು, ಬೇರೆ ದೇಶದ ರಿಜಿಸ್ಟ್ರೇಷನ್ ಇದ್ರೆ ಅವ್ರು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ UK ಮಾಡಕ್ಕಾಗಲ್ಲ. UK ಒನ್ಸ್ ನೆಗ್ಲಿಜೆನ್ಸ್ ಅಂತ ಪ್ರೂವ್ ಆದ್ರೆ. ಸೊ ಇಟ್ಸ್ ವೆರಿ ಸ್ಟ್ರಿಕ್ಟ್, ವೆರಿ ಟೀಡಿಯಸ್. ಇದು ಮುಂದೇನು ಕೇಳ್ತಾ ಇದಾರೆ ಅಂದ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಆ ಥರದ್ದೆಲ್ಲ ಇರುತ್ತಲ್ಲ,
ಸೊ ಅದಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಟೈಮ್ ತೊಗೋತಾರೆ ಅಂದರೆ ಟ್ರೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಕ್ಯಾನ್ಸರ್ ರಿಲೇಟೆಡ್ ಇದ್ರೂ ವೆಯ್ಟ್ ಮಾಡಬೇಕು. ಕ್ಯಾನ್ಸರ್ ರಿಲೇಟೆಡ್ ಅಗೇನ್ ಆಸ್ ಐ ಟೋಲ್ಡ್ ದೆರ್ ಈಸ್ ಅ ಡೆಡ್ಲೈನ್. ಬೇರೆ ಡಿಸೀಸ್ ಥರ ಅದನ್ನು ಮಾಡಲ್ಲ, ಪ್ರಯೋರಿಟೈಸ್ ಮಾಡ್ತಾರೆ. ಬಟ್ ಏನಾಗುತ್ತಂದರೆ ಈ ಸಿಸ್ಟಮ್ ಒಳಗಡೆ ಕೆಲವೊಂದು ಗೈಡ್ಲೈನ್ಸ್, ಕೆಲವೊಂದು ರೂಲ್ಸ್ ಇರೋದ್ರಿಂದ ಡಾಕ್ಟರ್ಸ್ ಅದನ್ನು ಜಲ್ದಿಯಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂದ್ರೂ ದೆರ್ ಆರ್ ಸಮ್ ಆಬ್ಸ್ಟ್ಯಾಕಲ್ಸ್. ಓಕೆ, ಇದು ಎಂಟೈರ್ಲಿ ಡಾಕ್ಟರ್ ಕೈಯಲ್ಲಿ ಇರೋದಿಲ್ಲ. ಡಾಕ್ಟರ್ ನಿಮಗೆ ಡಯಾಗ್ನೋಸ್ ಮಾಡ್ತಾರೆ, ನಿಮ್ಗೆ ಪ್ರೊಸ್ಟೇಟ್ ಕ್ಯಾನ್ಸರ್ ಇದೆಯೋ ಅಥವಾ ಬ್ರೆಸ್ಟ್ ಕ್ಯಾನ್ಸರು ಅಥವಾ ಯುಟ್ರೈನ್ ಕ್ಯಾನ್ಸರು, ಬ್ಲಡ್ ಕ್ಯಾನ್ಸರ್, ಏನೋ ಒಂದು ಡಯಾಗ್ನೋಸ್ ಮಾಡ್ತಾರೆ. ಮಾಡಿದ ತಕ್ಷಣ ಅವ್ರು ಟ್ರೀಟ್ಮೆಂಟ್ ಪ್ಲಾನ್ ಹಾಕ್ತಾರೆ. ಓಕೆ, ಬಟ್ ಬಿಫೋರ್ ದಟ್ ದೇರ್ ಆರ್ ಸಮ್ ಟಿಕ್ ಬಾಕ್ಸಸ್. ಈಗ ಕೆಲವೊಬ್ಬರಿಗೆ ಡೆಂಟಲ್ ಟ್ರೀಟ್ಮೆಂಟ್ ಚೆಕ್ ಮಾಡ್ತಾರೆ. ಕೀಮೋಥೆರಪಿ ಸ್ಟಾರ್ಟ್ ಮಾಡಿದ್ಮೇಲೆ ಹಲ್ಲು ಲೂಸ್ ಆಗ್ಬೋದು, ಕೂದಲು ಹೋಗುತ್ತೆ, ಬ್ಲಡ್ ಅಲ್ಲಿ ಕೆಲವೊಂದು ಕೌಂಟ್ ಕಡಿಮೆ ಆಗುತ್ತೆ. ಸೊ ದೇ ಹ್ಯಾವ್ ಟು ಡೂ ಸಮ್ ಆಲ್ ಇನ್ವೆಸ್ಟಿಗೇಷನ್ಸ್. ಆ ಇನ್ವೆಸ್ಟಿಗೇಷನ್ ಆಗೋದಕ್ಕೆ ನಮ್ಮ ಪ್ರೈವೇಟ್ ಅಲ್ಲಿ ಆದಷ್ಟು ಫಾಸ್ಟ್ ಆಗಲ್ಲ NHS ಅಲ್ಲಿ, ಬಿಕಾಸ್ ದರ್ ಈಸ್ ಅ ಬಿಗ್ ಬ್ಯಾಕ್ಲಾಗ್. ಆಬ್ವಿಯಸ್ಲಿ ಒಂದು ಗೌರ್ಮೆಂಟ್ ಸ್ವಲ್ಪ ಟೈಮ್ ಎಕ್ಸಾಕ್ಟ್ಲಿ, ರಿಸೋರ್ಸಸ್ ಕಡಿಮೆ ಇರುತ್ತೆ, ಜನರು ಕಡಿಮೆ ಇರ್ತಾರೆ. ಸೊ ಅಲ್ಲಿ ಇಟ್ ಟೇಕ್ಸ್ ಟೈಮ್ ಇನ್ ಎವ್ರಿ ಸ್ಟೇಜ್. ಒಂದೊಂದು ಸ್ಟೇಜಲ್ಲಿ 2 ದಿನ 3 ದಿನ ಅಂದ್ರೆ ಇಟ್ ಟೇಕ್ಸ್ ವೀಕ್ಸ್. ಸೊ ದಟ್ ಈಸ್ ದ ಪ್ರಾಬ್ಲಮ್ ಅಷ್ಟೇ. ಹಾಗಾಗಿ ಸ್ವಲ್ಪ ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವೆನ್ ವಿ ಕ್ಯಾನ್ ಹ್ಯಾವ್ AI ಎನೇಬಲ್ಡ್ ಡಾಕ್ಟರ್ಸ್ ಅಂತೆಲ್ಲ ಕೇಳಿದ್ದಾರೆ. AI ಎನೇಬಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊತ್ತಾಯ್ತು. ಇಟ್ ಈಸ್ ಕಮಿಂಗ್ ಇನ್ ಎವ್ರಿ ಫೀಲ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ರೀತಿ ನೋಡಿದರೆ NHS ಇಸ್ ವೇ ಅಹೆಡ್ ಅಂತ ಹೇಳ್ಬೋದು. ಆಲ್ರೆಡಿ ತುಂಬಾ ಡಿಜಿಟಲೈಸ್ ಆಗಿದೆ. ನಾವು ಸುಮಾರು ಹಾಸ್ಪಿಟಲ್ಸಲ್ಲಿ ಒಂದು ಎಕ್ಸ್ರೇನ ರಿಕ್ವೆಸ್ಟ್ ಮಾಡಬೇಕು, ಬ್ಲಡ್ ಟೆಸ್ಟ್ ರಿಕ್ವೆಸ್ಟ್ ಮಾಡಬೇಕಂದ್ರೆ ಪೇಪರ್ನ ಯೂಸ್ ಮಾಡ್ತಿಲ್ಲ ಈಗ. ವಿ ಆರ್ ಆಲ್ ರಿಕ್ವೆಸ್ಟಿಂಗ್ ಆನ್ ದ ಕಂಪ್ಯೂಟರ್ಸ್. ಎಲ್ಲ ಆನ್ಲೈನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ರಿಸಲ್ಟ್ಸ್ ಕೂಡ ನಾವು ಆನ್ಲೈನಲ್ಲೇ ನೋಡ್ತಾ ಇದೀವಿ. ಅಂದರೆ ಈಗ ಸಪೋಸ್ ಒಂದು ಸ್ಕ್ಯಾನ್ ಮಾಡಿಸಿ ಎಕ್ಸ್ರೇ ರಿಪೋರ್ಟ್ ಅಂದರೆ ಯು ಆರ್ ನಾಟ್ ಯೂಸಿಂಗ್ ದ ಪೇಪರ್ ಎಟ್ ಆಲ್. ನೋ, ಇಟ್ಸ್ ಆಲ್ ಗೋಯಿಂಗ್. ಹೌದು, ಎಲ್ಲ ಪೇಪರ್ಲೆಸ್ ಆಗೋಗಿದೆ. ಸುಮಾರು ಹಾಸ್ಪಿಟಲ್ಸ್ ದೇ ಹ್ಯಾವ್ ಸೆಟ್ ಎ ಡೆಡ್ಲೈನ್, ಇಷ್ಟರಲ್ಲಿ ವಿ ಆರ್ ಗೋಯಿಂಗ್ ಆನ್ಲೈನ್ ಅಂತ. ಸೊ ನಾವು ಪೇಪರ್ನ ಆಲ್ರೆಡಿ 90% ಡಿಜಿಟಲೈಸ್ ಆಗಿದೆ ಎಲ್ಲ, A to Z ನಮ್ಮ ಕಮ್ಯುನಿಕೇಶನ್ಸ್. ಇನ್ನು ನೆಕ್ಸ್ಟ್ ಬರ್ಬೇಕಂದ್ರೆ ವರ್ಚುವಲ್ ಫಾಲೋಅಪ್ಸ್ ಮಾಡ್ತಾ ಇದೀವಿ. ಪೇಷಂಟ್ಸ್ನ ಎಲ್ಲರೂ ನಾವು ಕ್ಲಿನಿಕ್ಗೆ ಕರಿತಿಲ್ಲ, ನಾವು ವಿಡಿಯೋ ಮೂಲಕನೋ ಅಥವಾ ಟೆಲಿಫೋನ್ ಮೂಲಕನೋ ವಿ ಆರ್ ಕಾಂಟ್ಯಾಕ್ಟಿಂಗ್ ದೆಮ್. ದಟ್ಸ್ ಅನದರ್ ಸ್ಟೇಜ್ ಆಫ್ ಡಿಜಿಟಲೈಸಿಂಗ್. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಅವ್ರನ್ನ ನಾವು ಟ್ರೀಟ್ ಮಾಡಿ ಮುಂದೆಯಿಂದ ಮಾಡಬೇಕು ಅಂದಾಗ ಅಷ್ಟೇ ಅವ್ರನ್ನ ಕರಿತೀವಿ. ಈಗ ವೂಂಡ್ ಚೆಕ್ ಮಾಡಬೇಕು ಅಥವಾ ವೂಂಡ್ ಡ್ರೆಸ್ಸಿಂಗ್ ಮಾಡಬೇಕು ಅಥವಾ ಸೂಚರ್ ತೆಗಿಬೇಕು ಅಥವಾ ಅವ್ರ ಹಾರ್ಟ್ ಎಕ್ಸಾಮಿನೇಷನ್ ಮಾಡಬೇಕು ಅಥವಾ ಅಬ್ಡೋಮಿನ್, ಅವಾಗ ಅಷ್ಟೇ ಅವ್ರು ನಮ್ಮ ಫೇಸ್ ಟು ಫೇಸ್ ಅಪಾಯಿಂಟ್ಮೆಂಟ್ ಬರ್ತಾರೆ. ಇಫ್ ದಟ್ ಕ್ಯಾನ್ ಬಿ ಅವಾಯ್ಡೆಡ್, ಈಗ ಕೆಲವೊಬ್ರಿಗೆ ವಯಸ್ಸಾದ್ರಿಗೆ ಬರೋಕ್ಕಾಗಲ್ಲ, ಕೆಲವೊಬ್ರಿಗೆ ಕರ್ಕೊಂಬರಕ್ಕಲ್ಲ, ವಿ ಆರ್ ಆಲ್ ಡೂಯಿಂಗ್ ವಿತ್ ವರ್ಚುವಲ್ ಫಾಲೋಅಪ್. AI ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಯಾಕಂದ್ರೆ ಮಷಿನ್ ಕೆನಾಟ್ ರಿಪ್ಲೇಸ್ ಎ ಹ್ಯೂಮನ್ ಬೀಯಿಂಗ್ ಅಲ್ವಾ? ನೀವು ಎಷ್ಟೇ ಐ ಥಿಂಕ್ ಈ ತರ ಅಂದ್ರೆ ಕೆಲವೊಂದು IT ರಿಲೇಟೆಡ್ ಫೀಲ್ಡ್ ಅಥವಾ ಬೇರೆದ್ರಲ್ಲಿ ಮಾಡಬಹುದು. ದಿಸ್ ಇಸ್ ಹೆಲ್ತ್ ರಿಲೇಟೆಡ್ ಆಗಿದ್ರಿಂದ. ಅಂಡ್ ಟು ಬಿ ವೆರಿ ಫ್ರಾಂಕ್, ಮನುಷ್ಯನಂತ ಒಂದು ಸೂಪರ್ ಕಂಪ್ಯೂಟರ್, ಒಂದು ಸೂಪರ್ ಮಷಿನ್ ಪ್ರಾಬಬ್ಲಿ ಜಗತ್ತಲ್ಲಿ ಇನ್ನೊಂದಿಲ್ಲ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಅಲ್ವಾ? ಸೊ ಆ ರೀತಿಯಿಂದ ಕೆಲವೊಂದು ನೀವು ಡಯಾಗ್ನೋಸಿಸ್ ನ ಎಲ್ಲಾನು ನೀವು ಕಂಪ್ಯೂಟರ್ ಮೇಲೆ ಅಥವಾ ಮಷಿನ್ ಮೇಲೆ ಬಿಡಕ್ ಆಗಲ್ಲ. ಇಟ್ ಕ್ಯಾನ್ ಮಿಸ್ ಸಮ್ ಥಿಂಗ್ಸ್. ಸೊ ಹಾಗಾಗಿ 100% AI ಆಗೋದು ಇಟ್ ಟೇಕ್ಸ್ ಟೈಮ್ ಅನ್ಸುತ್ತೆ. ಇವನ್ US, ಒನ್ ಆಫ್ ದ ಫಾಸ್ಟೆಸ್ಟ್ ಆರ್ ಮೋಸ್ಟ್ ಡೆವಲಪ್ಡ್ ಕಂಟ್ರಿ, ಆದ್ರೂ ಕೂಡ ಅವ್ರು ಕಂಪ್ಲೀಟ್ AI-ಗೆ ಡಿಪೆಂಡ್ ಆಗಿಲ್ಲ. ಅಂಡ್ ದೇರ್ ಆರ್ ಸಮ್ ಲೀಗಲ್ ಪ್ರಾಬ್ಲಮ್ಸ್. ಈಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಅಲ್ಲಿ ಮಿಸ್ ಆದ್ರೆ ಹೂ ಈಸ್ ಅಕೌಂಟೇಬಲ್ ಅಂತ ನೀವು AI-ನ ಸೂ ಮಾಡೋಕ್ಕಾಗಲ್ಲ, ಅದನ್ನ ಕೋರ್ಟಿಗೆ ತೊಗೊಂಡೋಗಕ್ಕಾಗಲ್ಲ. ಹೌದು, ಅಲ್ಟಿಮೇಟ್ಲಿ ಇಟ್ಸ್ ಅ ಡಾಕ್ಟರ್ ಅಲ್ವಾ? ಸೊ ಎಸ್, AI ವಿಲ್ ಟೇಕ್ ಟೈಮ್ ಅಂಡ್ ದೇರ್ ಆರ್ ಸಮ್ ಲೀಗಲ್ ಇಂಪ್ಲಿಕೇಶನ್ಸ್. ಹೌದು. ಸೊ ನೆಕ್ಸ್ಟ್ ಕೇಳಿದರೆ, ವೈ ಶುಡ್ NICE ಕಂಟ್ರೋಲ್ ದ ಪ್ರೈಸಿಂಗ್ ಸ್ಟ್ರಾಟಜಿ ವೆರಾಸ್ ಎಲ್ಸ್ವೇರ್ ಇನ್ ದ ವರ್ಲ್ಡ್ ಇಟ್ಸ್ ಅನ್ ಓಪನ್ ಅಂಡ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕೇಳಿದ್ದಾರೆ. ಆಸ್ ಐ ಟೋಲ್ಡ್ ಬಿಫೋರ್, ದಿಸ್ ಈಸ್ ಅ ಗೌರ್ಮೆಂಟ್ ಫಂಡೆಡ್ ಹೆಲ್ತ್ ಕೇರ್ ಸಿಸ್ಟಮ್. NIC ಬಗ್ಗೆ ಹೇಳಿದ್ರಿ ನೀವು. ಎಕ್ಸಾಕ್ಟ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಿನಿಕಲ್ ಎಕ್ಸಲೆನ್ಸ್, NICE. ಸೊ ಇವರು ಪ್ರತಿಯೊಂದಕ್ಕೂ ಒಂದು ಗೈಡ್ಲೈನ್ ಏನು ಮಾಡಿದ್ದಾರೆ. ಈಗ ಇಂಡಿಯಾದಲ್ಲಿ ಕೂಡ ನೀವು ಮುಂಚೆ ನೋಡಿದ್ರೆ ಕ್ಯಾಪಿಂಗ್ ಇಲ್ಲಾಗಿತ್ತು. ನಮ್ಮ ನೀ ರಿಪ್ಲೇಸ್ಮೆಂಟ್ ಆಗಲಿ, ಕಾರ್ಡಿಯಾಕ್ ಸರ್ಜರೀಸ್ ಆಗಲಿ, ಬೇರೆ ಬೇರೆ ಆಪರೇಷನ್ಸ್ ಆಗಲಿ, ಇಂಪ್ಲಾಂಟ್ಸ್ ಆಗಲಿ, ರೀಸೆಂಟ್ಲಿ ಇಂಡಿಯಾದಲ್ಲಿ ಕೂಡ ಗೌರ್ಮೆಂಟ್ ಕ್ಯಾಪಿಂಗ್ ಹಾಕಿದೆ. ನೀವು ಇಷ್ಟು ರೇಟ್ ಆದಮೇಲೆ ಅವ್ರನ್ನ ಚಾರ್ಜ್ ಮಾಡಬಾರ್ದು ಅಂತ. ಯಾಕೆ ಇಲ್ಲಿ ಜನಕ್ಕೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ ಇಲ್ಲಾದ್ರೆ ದರ್ ಇಸ್ ನೋ ಎಂಡ್, ಎಷ್ಟಾದ್ರು ಚಾರ್ಜ್ ಮಾಡುವಂತ. ಸೊ ಅದೇ ಥರ ಇಲ್ಲಿ ಕೂಡ ಗೌರ್ಮೆಂಟ್ ಪ್ರತಿ ಒಂದು ಟ್ರೀಟ್ಮೆಂಟಿಗೂ ಒಂದು ಕ್ಯಾಪಿಂಗ್ ಅಂತ ಹಾಕಿದೆ. ಪ್ರೈವೇಟ್ ಆಗಿರ್ಬೋದು, ನೀವು ಇಷ್ಟು ಚಾರ್ಜ್ ಮಾಡಂಗಿಲ್ಲ. ಗೌರ್ಮೆಂಟ್ ಅಲ್ಲಿ ಕೂಡ ದೇರ್ ಈಸ್ ಅ ಲಿಮಿಟ್ ಫಾರ್ ದ. ಅಂದ್ರೆ ಈಗ ನಾವೇನಾದ್ರೂ ಒಂದು ಟ್ರೀಟ್ಮೆಂಟ್ ತಗೋತಿದ್ರೆ ಅದಕ್ಕೊಂದು ಸರ್ಟೆನ್ ದುಡ್ಡು ಸೆಟ್ ಮಾಡಿ. ಹೌದು. ಏನು ಇಫ್ ಯು ಡೋಂಟ್ ಮೈಂಡ್, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಹಿಪ್ ರಿಪ್ಲೇಸ್ಮೆಂಟ್ ಅವ್ರ ನೀ ರಿಪ್ಲೇಸ್ಮೆಂಟ್ ಒಂದು NHS ಹಾಸ್ಪಿಟಲ್ ಆದ್ರೆ ಆ ಹಾಸ್ಪಿಟಲ್ಗೆ ಇಷ್ಟು ದುಡ್ಡು ಕೊಡುತ್ತೆ ಗೌರ್ಮೆಂಟ್. ಹೌದು, ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಸರ್ಜರೀಸ್ ದಟ್ ಹಾಸ್ಪಿಟಲ್ ಇಸ್ ಡೂಯಿಂಗ್ ಅಂತ. ಸೊ ಅದಕ್ಕೆ ಹಾಸ್ಪಿಟಲ್ಸ್ ದೇ ವರ್ಕ್ ಲೈಕ್ ಅ ಕಾರ್ಪೊರೇಟ್ ವರ್ಲ್ಡ್. ಇವೊಂದು ಇದು ಗೌರ್ಮೆಂಟ್ ಸೆಟಪ್ ಆದರೂ ಅಲ್ಲಿರೋ ಮ್ಯಾನೇಜರ್ಸು ದೇ ಸೆಟ್ ಅ ಟಾರ್ಗೆಟ್.
ಈ ವರ್ಷ ನಾವಿಷ್ಟು ಸರ್ಜರೀಸ್ ಮಾಡ್ತೀವಿ, ನಾವಿಷ್ಟು ಬೆಡ್ಸ್ನ ಕಡಿಮೆ ಮಾಡ್ತೀವಿ ಅಂದರೆ ಪೇಷಂಟ್ ಸ್ಟೇನ, ಆ್ಯಂಡ್ ವಿ ಸೇವ್ ಸೋ ಮಚ್ ಮನಿ ಅಂತ. ಸೊ ಡಿಪೆಂಡಿಂಗ್ ಆನ್ ದೇರ್ ಎಫಿಷಿಯನ್ಸಿ, ದೇರ್ ವರ್ಕ್ ಲೋಡ್ ಆರ್ ಟರ್ನ್ ಓವರ್, ಗೌರ್ಮೆಂಟ್ ವಿಲ್ ಫಂಡ್ ದ ಹಾಸ್ಪಿಟಲ್. ಅವ್ರಿಗೆ ಇಷ್ಟು ದುಡ್ಡು ಕೊಡ್ತಾ ಹೋಗುತ್ತೆ. ಸೊ ಇನ್ ದಟ್ ವೇ ದೇ ಕ್ಯಾಪ್ ಫಾರ್ ಎವ್ರಿ ಪ್ರೊಸೀಜರ್. ಸೊ ಒಂದು ಸರ್ಜರಿ ಆದಮೇಲೆ ಅದಕ್ಕೊಂದು ಕೋಡ್ ಇರುತ್ತೆ. ಕೋಡಿಂಗ್ ಡಿಪಾರ್ಟ್ಮೆಂಟ್ ಅಂತಲೇ ಸಪ್ರೇಟ್ ಆಗಿದೆ. ಅವ್ರ ಕೋಡಿಂಗ್ ಡಿಪಾರ್ಟ್ಮೆಂಟ್ ಅವರು ದೇ ವಿಲ್ ಸೆಂಡ್ ಟು ದ ಗೌರ್ಮೆಂಟ್. ಈ ಹಾಸ್ಪಿಟಲಲ್ಲಿ ಈ ಕೋಡೆಡ್ ಸರ್ಜರೀಸ್ ಇಷ್ಟ ಆಯಿತು ಅಂತ. ಡಿಪೆಂಡಿಂಗ್ ಆನ್ ದಟ್ ಗೌರ್ಮೆಂಟ್ ವಿಲ್ ಫಂಡ್ ದಟ್ ಮಚ್ ಮನಿ. ಆ ದುಡ್ಡು ಕೊಡೋದಕ್ಕೆ ದೇ ಪುಟ್ ದಟ್ ಕ್ಯಾಪಿಂಗ್ ಫಂಡ್ ಮಾಡೋದು. ಪರ್ಫೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದಿ ರೋಲ್ ಆಫ್ ಕಿಂಗ್ಸ್ ಫಂಡ್ ಟುವರ್ಡ್ಸ್ ದಿ NHS ಅಂತ ಇದೆ. ಓಕೆ. ಸೊ ಕಿಂಗ್ಸ್ ಫಂಡ್ ಅಂತಂದ್ರೆ ಇವರು ಇದ್ರ ಬಗ್ಗೆ ಕೇಳ್ತಾ ಇದಾರೆ ಅನ್ಸುತ್ತೆ. ನಮ್ಮ ರಾಜ ಕಿಂಗ್ಸ್ ಚಾರ್ಲ್ಸ್ ಅಲ್ಲ ಇದು. ಆಕ್ಚುಲಿ ಇದು ಕಿಂಗ್ಸ್ ಫಂಡ್ ವಾಸ್ ಕಿಂಗ್ ಎಡ್ವರ್ಡ್ 1870s ಅವಾಗ ಸ್ಟಾರ್ಟ್ ಆಗಿದ್ದು. ವೇ ಬಿಫೋರ್ NHS ಅಂತ ಅವಾಗ ಇಲ್ಲಾಗಿತ್ತು ಕಾನ್ಸೆಪ್ಟ್ UK-ಲಿ. ಅವಾಗ ಅಲ್ಲಿರೋ ಕಿಂಗು ಆ ಲಂಡನ್ನಲ್ಲಿರುವ ವಾಲಂಟರಿ ಹಾಸ್ಪಿಟಲ್ಸ್, ಅಲ್ಲೇನೋ ಲೋಕಲ್ ಹಾಸ್ಪಿಟಲ್ಸ್ ಇದ್ವಲ್ಲ, ಅವರಿಗೆ ಈ ಡೆವಲಪ್ಡ್ ಚಾರಿಟಿ, ಅಲ್ಲಿರೋ ಕೆಲವು ಹಾಸ್ಪಿಟಲ್ಸ್ಗೆ ಫಂಡ್ ಮಾಡೋದಕ್ಕೆ ಕಿಂಗ್ಸ್ ಫಂಡ್ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು. ಇವತ್ತು ಪ್ರಿನ್ಸ್ ಆಫ್ ವೇಲ್ಸ್. ಅದನ್ನ ನೆಕ್ಸ್ಟ್ ಏನು NHS ಆಯ್ತಲ್ಲ, ದೇ ಕನ್ವರ್ಟೆಡ್ ಇನ್ ಟು ಅ ಬಿಗ್ ಚಾರಿಟೇಬಲ್ ಆರ್ಗನೈಸೇಷನ್ ಮಾಡಿ ಅವರು ದೇ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ ಟ್ರೈನಿಂಗ್ ಪೀಪಲ್, ಕ್ರಿಯೇಟಿಂಗ್ ಮೋರ್ ಲೀಡರ್ಸ್. NHS ಒಳಗಡೆ ಮ್ಯಾನೇಜರ್ಸು, ದೇರ್ ಆರ್ ಲಾಟ್ ಆಫ್ ಲೀಡರ್ಸ್ ಹೂ ಮೇಕ್ ಡಿಫ್ರೆಂಟ್ ಪಾಲಿಸೀಸ್. ಅವರಿಗೆಲ್ಲ ಟ್ರೈನಿಂಗಿಗೆ ಕಿಂಗ್ಸ್ ಫಂಡ್ ದುಡ್ಡು ಕೊಡುತ್ತೆ. ಬಟ್ ದೇರ್ ಇನ್ ಟು ಲಾಟ್ ಆಫ್ ಇನೋವೇಷನ್ಸ್. ಈಗ ಹೊಸ ಹೊಸ ಕಾನ್ಸೆಪ್ಟ್ಸ್ NHS ತೊಗೊಂಬರುತ್ತೆ. ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಆಗಿರ್ಬೋದು, ಅಥವಾ ಮನಿ ಸೇವಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು, ವಿಚ್ ಈಸ್ ಕಾಪಿಡ್ ಇನ್ ಅದರ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್, ಎಸ್ಪೆಷಲಿ ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಕೆನಡಾ. ಅಲ್ಲಿರೋ ಹೆಲ್ತ್ ಕೇರ್ ಸಿಸ್ಟಮ್ ದೇ ಕಾಪಿ ಲಾಟ್ ಆಫ್ ಸ್ಟಫ್ ಫ್ರಮ್ NHS. ಇದನ್ನ ಕಿಂಗ್ಸ್ ಫಂಡ್ will fund basically for R&D, innovations. Exactly. They are mainly for research, development and innovations. King's Fund. Yes. So okay. ಸೊ ಇಫ್ ಅದೇ ಈಗ ಯಾರಾದರೂ UK-ನಲ್ಲಿ ಓದ್ತಾ ಇದ್ರು ಅಂತಂದ್ರೆ ಮಕ್ಕಳು, ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯನ್ಸ್ ಎಷ್ಟೊಂದು ಜನ ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಸೊ ದೇ ಹ್ಯಾವ್ ಗಾಟ್ ದೇರ್ ಬ್ರಿಟಿಷ್ ಸಿಟಿಜನ್ಶಿಪ್. ಸೊ ಅವ್ರ ಮಕ್ಕಳು ಓದ್ಬೇಕಾದ್ರೆ ಯಾರಾದರೂ ಮೆಡಿಕಲ್ ಫೀಲ್ಡ್ನ ಪರ್ಸ್ಯೂ ಮಾಡಬೇಕು ಅಂತ ಫ್ಯೂಚರಲ್ಲಿ ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂತಂದ್ರೆ ಯಾವಾಗ್ಲಿಂದ ಅವರು ಅದಕ್ಕೊಂದು ಪ್ರಿಪರೇಷನ್ ಮಾಡ್ಕೋಬಹುದು ಅಂತ. ಯಾಕಂದ್ರೆ ಇವಾಗ ನಮ್ಮ ಇಂಡಿಯಾದಲ್ಲಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೆಲ್ಲ ಹೋಗುತ್ತೆ. ಬಟ್ ಇಲ್ಲಿನ ಎಜುಕೇಶನ್ ಸಿಸ್ಟಮ್ ಪ್ರಕಾರ ಇಟ್ ಈಸ್ ಲೈಕ್ ಇಯರ್ 1, ಇಯರ್ 2 ಅಂತ ಹೋಗುತ್ತೆ. 11, 12, 13 ವರ್ಗು ಇದೆಯಲ್ಲ, ಇಯರ್ 13 ವರ್ಗು. ಹೌದೌದು. +2ಗೆ ಇವರು A level ಅಂತ ಹೇಳ್ತಾರೆ, PUC-ಗೆ. 10th-ಗೆ GCSE ಅಂತ ಹೇಳ್ತಾರೆ, GCSE. ಸೊ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಮಕ್ಕಳನ್ನ ಮೆಡಿಕಲ್ ಮಕ್ಕಳಿಗೂ ಕೂಡ ತುಂಬಾ ಪರ್ಸ್ಯೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಸೊ ಅವ್ರು ಯಾವಾಗ್ಲಿಂದ ಅದಕ್ಕೆ ಪ್ರಿಪೇರ್ ಆಗ್ಬೋದು. ಮತ್ತೆ ಇಲ್ಲಿ ಏನೋ ಡಿಫ್ರೆಂಟ್ ಆಗಿ ಸಬ್ಜೆಕ್ಟ್ಸ್ ಎಲ್ಲ ಇದೆ ಅಂತೆಲ್ಲ ಹೇಳ್ತಾರೆ, ಇಯರ್ 10, ಇಯರ್ 11 ಎಕ್ಸಾಕ್ಟ್ಲಿ. ಸೊ ಯಾವ್ದನ್ನ ತಗೊಂಡ್ರೆ ಅವ್ರು ಬೆಟರ್ಮೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ಇದಕ್ಕೆ ನಾವು ಹೌ ದೇ ಸೆಲೆಕ್ಟ್ ಅನ್ನೋದು ನೋಡ್ಬೇಕಾಗತ್ತೆ. ಇಂಡಿಯಾದಲ್ಲಿ ವಿ ಹ್ಯಾವ್ ಅ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಈಗ ನೀಟ್ ಅಂತ ಮಾಡಿದ್ದಾರೆ ಮೆಡಿಸಿನ್ ಡಾಕ್ಟರ್ಸಿಗೆ ಅಲ್ವಾ. ಅಲ್ಲಿ ಮೇನ್ಲಿ ಚೆಕ್ ಮಾಡೋದವರು MCQ ಬೇಸ್ಡ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದ ರ್ಯಾಂಕ್. ಹೌದು, ಏಮ್ಸ್ ಆಗಿರ್ಬೋದು ಅಥವಾ CET ಆಗಿರ್ಬೋದು, ಒಂದು ರ್ಯಾಂಕ್ ಕೊಡ್ತಾರೆ. ಆ ರ್ಯಾಂಕ್ ಮೇಲೆ ನೀವು ಮೆಡಿಕಲ್ ಕಾಲೇಜ್ ಸೆಲೆಕ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಬಟ್ ಇಲ್ಲಿ UK-ದೊಳಗೆ ಸುಮಾರು ಮೆಡಿಕಲ್ ಕಾಲೇಜಸ್ ಒಳಗೆ ಅವರು ನಿಮ್ಮ ಥಿಯರಿ ನಾಲೆಜ್ ಅಷ್ಟೇ ಚೆಕ್ ಮಾಡಲ್ಲ. ವೆದರ್ ಇಟ್ಸ್ ಯುವರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆರ್ ಬಯಾಲಜಿ ಆರ್ ವಾಟ್ ಎವರ್. ಇಲ್ಲಿ ಅವರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ವಿಚ್ ಇಸ್ ಆಲ್ಮೋಸ್ಟ್ 50-50 ಅಂತ ಹೇಳ್ತೀನಿ ನಾನು. ಸೊ ಯಂಗ್ ಏಜ್ ಇದ್ದಾಗೆ ಫ್ರಮ್ ಇಯರ್ 6, ಇಯರ್ 7 ಅವಾಗಿಂದನೇ ಅವರು ದೇ ಕ್ಯಾನ್ ಬಿ ಇನ್ವಾಲ್ವ್ ಇನ್ ಸಮ್ ಚಾರಿಟಿ ವರ್ಕ್. ಚಾರಿಟಿ ವರ್ಕಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರ CV ಇಂಪ್ರೂವ್ ಆಗುತ್ತೆ. ದಟ್ ದೇ ಕ್ಯಾನ್ ಯೂಸ್ ಫಾರ್ ಎ ಮೆಡಿಕಲ್ ಇಂಟರ್ವ್ಯೂಸ್. ಇಲ್ಲಿ ಮೆಡಿಕಲ್ ಕಾಲೇಜ್ ಅಪ್ಲೈ ಮಾಡಿದಾಗ ಥಿಯರಿ ಜೊತೆ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ. ಆ ಇಂಟರ್ವ್ಯೂ ಪೆನಲ್ ಅವ್ರಿಗೆ ಕೇಳ್ತಾರೆ, ನೀವು ಏನೇನು ಚಾರಿಟಿ ವರ್ಕ್ ಇನ್ವಾಲ್ವ್ ಮಾಡಿದ್ದೀರಾ ನೀವು. ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ದೇರ್ ಆರ್ ಲಾಟ್ ಆಫ್ ಅದರ್ ಆಕ್ಟಿವಿಟೀಸ್. ಅದರಲ್ಲಿ ಕೂಡ ಪಾಯಿಂಟ್ ಸಿಸ್ಟಮ್ ಇದೆ. ಎಷ್ಟೋ ಜನ ಕೆಲವೊಂದು ಮ್ಯೂಸಿಕ್ ಡಿಗ್ರೀಸ್ ಮಾಡ್ಕೋತಾರೆ. ದೇ ವಾಂಟ್ ಟು ಪರ್ಸ್ಯೂ ಮೆಡಿಸಿನ್ ಬಟ್ ದೇ ಡೂ ಅ ಡಿಗ್ರಿ ಇನ್ ಮ್ಯೂಸಿಕ್ ಆರ್ ಸಮ್ ಅದರ್ ಇದು ಡಿಪಾರ್ಟ್ಮೆಂಟ್ಸ್ ಜಸ್ಟ್ ಟು ಇನ್ಕ್ರೀಸ್ ದ ಪಾಯಿಂಟ್ಸ್. ಮತ್ತೆ ಅದೆಲ್ಲದಲ್ಲೇ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ತಗೊಂತಾರೆ. ಯೂಶಲಿ ಇನ್ A levels, +2 ಒಳಗಡೆ ಒಂದೊಂದು ಹಾಸ್ಪಿಟ್ಲಿಗೆ ಹೋಗಿ 15 days or 1 month ದೇ ಕ್ಯಾನ್ ಅಬ್ಸರ್ವ್ ಮಾಡ್ಬೋದು ಅಲ್ಲಿ. ಅದಕ್ಕೆ ನೀವು NHS ಅಪ್ರೋಚ್ ಆದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ತಗೊಂತಾರೆ. ಅದು ಮಾಡಿದ್ರು ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನೆಲ್ಲ ಹೆಂಗ್ ಅಪ್ರೋಚ್ ಮಾಡ್ಬೋದು NHS ನ? ಈಗ ಫಾರ್ ಎಕ್ಸಾಂಪಲ್ ನಾವು ವರ್ಕ್ ಎಕ್ಸ್ಪೀರಿಯನ್ಸ್ ಈಗ ಅಬ್ಸರ್ವ್ ಮಾಡ್ಬೇಕಪ್ಪ 15 to 30 days. ಸೊ ಯಾರಿಗೊಬ್ರು ಕನ್ಸಲ್ಟೆಂಟಿಗೆ ಮೇಲ್ ಹಾಕ್ಬೇಕು. ಒಬ್ರು ಕನ್ಸಲ್ಟೆಂಟಿಗೆ ಅವ್ರ ಮೇಲ್ NHS ಮೇಲಿಗೆ ರಿಕ್ವೆಸ್ಟ್ ಮಾಡಿದ್ರೆ ಯು ವಾಂಟ್ ಟು ಕಮ್ ಫಾರ್ ಅ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರು ಅದನ್ನ ಅಲೋ ಮಾಡಿದ್ರೆ ದೇ ಕ್ಯಾನ್ ಗೋ ಫಾರ್ 1 month. 1 month ವರ್ಕ್ ಎಕ್ಸ್ಪೀರಿಯನ್ಸ್
ಚಾರಿಟಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಇದ್ದರೆ ದೇ ಹ್ಯಾವ್ ಅ ಹೈಯರ್ ಚಾನ್ಸ್ ಆಫ್ ಗೆಟಿಂಗ್ ಇನ್ ಟು ಮೆಡಿಕಲ್ ಕಾಲೇಜ್ ಇನ್ ದ UK. ಬಟ್ ಇಲ್ಲಿ ಇವಾಗ ಅಲ್ಲಿ ಎಕ್ಸಾಮ್ ನಡೆಯೋ ಥರ ಇಲ್ಲಿ ಎಕ್ಸಾಮ್ ಮಾಡ್ತಾರಾ? ಇಲ್ಲೂ ಕೂಡ ಎಕ್ಸಾಮ್ ಇದೆ, ಬಟ್ ಆಸ್ ಐ ಟೋಲ್ಡ್, ಅಪಾರ್ಟ್ ಫ್ರಮ್ ಎಕ್ಸಾಮ್ ದೇ ಚೆಕ್ ಇನ್ ಡಿಫ್ರೆಂಟ್ ಲೆವೆಲ್ಸ್. ವಾಟ್ ಕೈಂಡ್ ಆಫ್ ಎಕ್ಸಾಮ್ ಇಲ್ಲಿ? ನಿಮ್ದು ಸ್ಕೋರ್ ಮೇಲೆ ನೋಡ್ತಾರೆ ಅವರು, ನಿಮ್ದು ಎ ಲೆವೆಲ್ ಸ್ಕೋರ್. ಅಂದ್ರೆ ಸಪರೇಟ್ ಆಗಿ ಮೆಡಿಕಲ್ಗೆ ಅಂತಾನೆ CET ಈಗ ಮೆಡಿಕಲ್ ಅಂತ ಏನಿಲ್ಲ, ಆ ತರ ಎಲ್ಲ ಇಲ್ಲ, ಡಿಪೆಂಡಿಂಗ್ ಆನ್ ಯುವರ್ ಸ್ಕೋರ್. ಫೈನಲ್ ಇಯರ್ ಸ್ಕೋರ್ ಮೇಲೆ ಡಿಪೆಂಡಿಂಗ್ ನಿಮ್ಮ ಸ್ಕೋರ್ ಮೇಲೆ ನೀವು then they will assess. Yes. Okay, and also the kind of ಇದು ನೀವು ಸಪರೇಟ್ co-curricular activities ಮತ್ತೆ ಕೆಲವೊಬ್ರದ್ದು ಬ್ಯಾಚುಲರ್ಸ್ ಮಾಸ್ಟರ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು MBBS ಇಂಡಿಯಾದಲ್ಲಿ +2 PUC ಆದ್ಮೇಲೆ ಹೋಗ್ಬಿಡ್ತೀವಲ್ಲ, ಕೆಲವೊಬ್ರು BSc MSc ಮಾಡಿ MBBS ಹೋಗ್ತಾರೆ. ಸೊ ಅದಕ್ಕೆಲ್ಲ ಅವ್ರ ಪಾಯಿಂಟ್ ಸಿಸ್ಟಮ್ ಇದೆ. BSc ಎಲ್ಲ BSc ಮಾಡಿ MSc ಮಾಡಿ 2 ವರ್ಷ ವರ್ಕ್ ಮಾಡಿ, ಸೊ ಅವ್ರು MBBS ಹೋಗೋದಲ್ಲೇ 30 ವರ್ಷ ಆಗಿರ್ತಾರೆ ಎಷ್ಟೋ ಜನಕ್ಕೆ. ಅಲ್ಲ ಅಂದ್ರೆ ಇವಾಗ ಇಲ್ಲೂ ಮೆಡಿಕಲ್ ಯೂನಿವರ್ಸಿಟೀಸ್ಗಳೆಲ್ಲ ಇದೆ ಅಲ್ವಾ? ಇದೆ. ಹೌದು. ಸೇಮ್ ಸಿಮಿಲರ್ ಲೈಕ್ ಇಂಡಿಯಾನೇ ಇದೆ. ಹೌದು, ಈ ತರನೇ. ಸೊ ಅದನ್ನ ಡೈರೆಕ್ಟ್ ಆಗಿ ಹೋಗಿ ಮಾಡ್ಬೋದು. ಓಕೆ. ಮತ್ತೆ ಸಪೋಸ್ ಇಂಡಿಯಾದಿಂದ ಯಾರಾದರೂ ಇಲ್ಲಿ ಮೆಡಿಕಲ್ ಓದಕ್ಕೆ ಬರಬೇಕು ಅಂತಂದ್ರೆ ಅವ್ರು ಯಾವ ರೀತಿ? ಇಂಡಿಯಾದಿಂದ ಮೆಡಿಕಲ್ ಓದಕ್ಕೆ ಬರಬೇಕಂದ್ರೆ ದೆನ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಪ್ರೈವೇಟ್ ಫಂಡೆಡ್ ಇರುತ್ತೆ, ಸೆಲ್ಫ್ ಫಂಡೆಡ್ ಇರುತ್ತೆ. ಸೊ ದೇ ಹ್ಯಾವ್ ಟು ಅಪ್ರೋಚ್ ದ ಯೂನಿವರ್ಸಿಟಿ. ಯಾವ ಯೂನಿವರ್ಸಿಟಿಗಳಿರುತ್ತೆ ಆಸ್ ಯೂಶುವಲ್ ಲೈಕ್ ಇದಕ್ಕೆ ಹೆಂಗ್ ಮಾಡ್ತೀವಿ ನಾವು IT ಸೆಕ್ಟರ್ ಅಲ್ಲಿ ಹೆಂಗ್ ಮಾಡ್ತಾರೆ ಆ ಯೂನಿವರ್ಸಿಟಿಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ದೇ ವಿಲ್ ಟೆಲ್ ವಾಟ್ ಆರ್ ದೇರ್ ಕ್ರೈಟೀರಿಯಾ ಅಂತ. ಸೊ ದೆನ್ ಡಿಪೆಂಡಿಂಗ್ ಆನ್ ದಟ್ ದೇ ಕ್ಯಾನ್ ಅಪ್ಲೈ ಫಾರ್ ದ ಯೂನಿವರ್ಸಿಟೀಸ್. ಬಿಕಾಸ್ ಇಟ್ಸ್ ಡಿಫರೆಂಟ್ ಫ್ರಮ್ ಈಚ್ ಯೂನಿವರ್ಸಿಟಿ. ಆ ಸ್ಕೋರಿಂಗ್ ಸಿಸ್ಟಮು, ಅವ್ರದ್ದು ಏನೇನು ಎಜುಕೇಷನ್ ಕ್ರೈಟೀರಿಯಾ ಬ್ಯಾಕ್ ಗ್ರೌಂಡ್ ಇದೆ ಅದ್ರ ಮೇಲೆ ಆ ಥರ. ಓಕೆ. ಸೊ ಮತ್ತೆ ಇಲ್ಲಿಂದ ಎಜುಕೇಶನ್ ಸಿಸ್ಟಮ್ ಈಗ ಇಂಡಿಯಾದಲ್ಲೆಲ್ಲ 5 ವರ್ಷ ಮೆಡಿಕಲ್ ಮಾಡ್ಬೇಕಲ್ವಾ? ಸೊ ಅದ್ರ ಬಗ್ಗೆ ಏನಾದ್ರು ಐಡಿಯಾ? ಇಲ್ಲಿ ಎಷ್ಟು ವರ್ಷ? ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲೂ ಕೂಡ 5 years, 5.5 years, 6 years ಡಿಪೆಂಡ್ಸ್. 5 to 6 years ಇದೆ ಇಲ್ಲೂ ಕೂಡ. ಸೊ ಇವಾಗ ಫೈನಲ್ ಸೆಗ್ಮೆಂಟಿಗೆ ಬಂದ್ವಿ ಗುರು. ನನಗಂತೂ ಇವತ್ತು ರಿಯಲಿ ಒನ್ ಆಫ್ ದಿ ಬೆಸ್ಟ್ ಡೇ ಅಂತ ಹೇಳ್ಬೋದು. ಬಿಕಾಸ್ ಇದೇ ಮೊದಲನೇ ಬಾರಿ ನಾನು ಒಬ್ಬ ಡಾಕ್ಟರ್ ಜೊತೆ ಇಷ್ಟೊಂದು ಮುಕ್ತವಾಗಿ ಸುಮಾರು ವಿಷಯಗಳು ಸೊ ನಾಟ್ ಓನ್ಲಿ ಅಬೌಟ್ ಮೆಡಿಕಲ್ ಫೀಲ್ಡ್ ಬಟ್ ಪರ್ಸನಲ್ ಆಗು ಕೂಡ ತುಂಬಾ ವಿಷಯಗಳನ್ನ ಮಾತಾಡಿದ್ವಿ. ಜನರಲ್ ಮೆಂಟಲ್ ಹೆಲ್ತ್ ಎಲ್ಲಾದ್ರ ಬಗ್ಗೆನೂ ಮತ್ತೆ ಒಂದು ಮೆಡಿಕಲ್ ಫೀಲ್ಡ್ ಬಗ್ಗೆ. ಸೊ ನನಗೆ ಕನ್ನಡಿಗರಾಗಿ ನೀವು ಗೊತ್ತಿದ್ದಾರೆ ಸರ್, ಇನ್ನು ನಮ್ಮ ಕನ್ನಡದವ್ರು ಹೆಚ್ಚಾಗಿ ಇದರ UK ನಲ್ಲಿ ಡಾಕ್ಟರ್ಸ್ಗಳು ಸುಮಾರು ಜನ ಇದ್ದಾರೆ. UK ಅಲ್ಲಿ NHS ಒಳಗಡೆ ಸ್ಕಾಟ್ಲ್ಯಾಂಡ್, ವೇಲ್ಸ್, ಇಂಗ್ಲೆಂಡ್ ಎಲ್ಲೇ ಆಗಿರ್ಬೋದು. ನಾನು ಸುಮಾರು ಕಡೆ ವರ್ಕ್ ಮಾಡಿದ್ದೀನಿ. ಎಲ್ಲ ಕಡೆಯಿಂದ ನನಗೆ ಕನ್ನಡದವ್ರು ಸಿಕ್ಕಿದ್ದಾರೆ. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹೌದು, ನಿಜ. ಸೊ ನಮಗೆ ನಮ್ಮ ಕನ್ನಡದವರು ಇಲ್ಲಿ ಕೆಲಸ ಮಾಡಿರೋರು ಯಾರಾದರೂ ಈಗ ವಾಪಸ್ ಇಂಡಿಯಾಗೆ ಹೋಗಿ ಅಲ್ಲಿ ಏನಾದರೂ ಇಲ್ಲಿಂದ ಪ್ರೇರೇಪಣೆಗೊಂಡು ಏನಾದರೂ ಹೊಸದಾಗಿ ಓಪನ್ ಮಾಡಿರೋದು ಆ ಥರ ಯಾರಾದರೂ ಎಕ್ಸಾಂಪಲ್ಸ್ ಉದಾಹರಣೆ? ತುಂಬ ಜನ ಪ್ರತಿ ವರ್ಷ ಅವರ ತಾಯ್ನಾಡಿಗೆ ಮರಳ್ತಾರೆ, ಕರ್ನಾಟಕಕ್ಕೆ. ಅಲ್ಲಿ ಜನಕ್ಕೆ ಸೇವೆ ಕೊಡಲಿಕ್ಕೆ, ಅಲ್ಲಿ ಹೆಲ್ತ್ ಕೇರ್ ಇಂಪ್ರೂವ್ ಮಾಡಲಿಕ್ಕೆ ಅಂತಲೂ ಹೇಳ್ಬೋದು. ಅದರಲ್ಲಿ ನನಗೆ ಇನ್ಸ್ಪೈರ್ ಆಗಿರೋರು, ನನಗೆ ಒಂದು ಇನ್ಸ್ಪಿರೇಷನ್ ಅಥವಾ ಹೆಲ್ತ್ ಕೇರ್ ರೆವಲ್ಯೂಷನ್ನೇ ಮಾಡಿರೋರು ಅಂತ ಹೇಳಿದರೆ 3 ಜನರು ನಾನು ಹೆಸರನ್ನು ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ಎಲ್ಲರಿಗೂ ಗೊತ್ತಿರುವಂತೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು. ಓಕೆ, ಅವರು NHS ಹೌದು, NHS ಗೈಸ್ ಆ್ಯಂಡ್ ಸೇಂಟ್ ಥಾಮಸ್ ಹಾಸ್ಪಿಟಲ್ ಲಂಡನಲ್ಲಿದ್ದರು. ಓಕೆ, ಇಲ್ಲಿ ಕಾರ್ಡಿಯಕ್ ಸರ್ಜರಿ ಒಳಗೆ ಅವರು ಎಕ್ಸ್ಪೀರಿಯನ್ಸ್ ತೊಗೊಂಡು ಇಂಡಿಯಾಗೆ ತಿರುಗಿ ಹೋಗಿ ಬೆಂಗಳೂರು ಒಳಗಡೆ ನಾರಾಯಣ ಹೃದಯಾಲಯ ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸುಮಾರು 1 ಲಕ್ಷ ಹಾರ್ಟ್ ಸರ್ಜರೀಸ್ ಮಾಡಿದ್ದಾರೆ ಆಲ್ರೆಡಿ. ಒನ್ ಆಫ್ ದ ಪಯನಿಯರ್ಸ್ ಅಂತ ಹೇಳ್ಬೋದು ವರ್ಲ್ಡ್ ಒಳಗೆ ಕಾರ್ಡಿಯಕ್ ಸರ್ಜರಿಲಿ. ಅವರು NHS ಸಿಸ್ಟಮ್ದೇ ಒಂದು ಪ್ರೇರಣೆ ತೊಗೊಂಡು ಯಶಸ್ವಿನಿ ಸ್ಕೀಮ್ ಅಂತ ತೊಗೊಂಬರ್ತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದು ಒನ್ ಆಫ್ ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು. ಎಷ್ಟೇ ಬಡವರು ಇರ್ಬೋದು, ರೈತರಾಗಿರ್ಬೋದು, ಅಥವಾ ಅವ್ರು ಏನೇ ಒಂದು ಪ್ರಾಬ್ಲಮ್ ಇದ್ದರೆ ಫೈನಾನ್ಷಿಯಲಿ ತಿಂಗಳ ಇಷ್ಟು ಅಂತ ದುಡ್ಡು ಕಟ್ತಾ ಹೋದರೆ ಅವರಿಗೆ ಮೇಜರ್ ಸರ್ಜರೀಸ್, ಹಾರ್ಟ್ ಸರ್ಜರೀಸು, ಬ್ರೈನ್ ಸರ್ಜರೀಸ್ ಇವೆಲ್ಲ ಗೌರ್ಮೆಂಟ್ ಥ್ರೂ ಫಂಡ್ ಆಗಿ ಅವ್ರದ್ದು ಸರ್ಜರೀಸ್ ಆಗುತ್ತೆ. ಸೊ ಇದು ಅವ್ರದ್ದು ಕಾಂಟ್ರಿಬ್ಯೂಷನ್, ದೇವಿ ಪ್ರಸಾದ್ ಶೆಟ್ಟಿ ಅವ್ರದ್ದು. ನೆಕ್ಸ್ಟ್ ಬಂದು ಡಾಕ್ಟರ್ ಕಾಮಿನಿ ರಾವ್. ಇವರು ಬಂಜೆತನ, ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವಲ್ಲ ನಾವು, ಇದಕ್ಕೆ ಮಕ್ಕಳಿಲ್ಲದವರಿಗೆ ಅವರು ಯಾವುದೇ ಒಂದು ದೇವರಿಗಿಂತನೂ ಕಡಿಮೆ ಇಲ್ಲ. ಅವ್ರಿಗೆ ದೇವರಂತಲೇ ಹೇಳ್ಬೋದು. ಸುಮಾರು 1000 ಜನರಿಗೆ ಅವರು ಮಗುವಾಗುವಂತೆ ನೋಡ್ಕೊಂಡಿದ್ದಾರೆ ಟ್ರೀಟ್ಮೆಂಟಿಂದ. ಸೊ ಇನ್ಫರ್ಟಿಲಿಟಿ ಫೀಲ್ಡಲ್ಲಿ ಇವರು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಡಾಕ್ಟರ್ ಕಾಮಿನಿ ರಾವ್. ಇವರು UK ದಲ್ಲಿದ್ದರು. ಅವರು NHS ಅಲ್ಲೇ ವರ್ಕ್ ಮಾಡಿದ್ದೆವರು. ಹೌದು, ಇಲ್ಲಿ ಕೆಲವೊಂದು ಸಿಸ್ಟಮ್ಸ್ನೆಲ್ಲ ಅಲ್ಲಿ ತೊಗೊಂಡೋಗಿ ಶಿ ಚೇಂಜ್ ಅ ಲಾಟ್ ಆಫ್ ಸಿಸ್ಟಮ್ಸ್.
ಓಕೆ ನೆಕ್ಸ್ಟ್ ಬಂದು ಆರ್ಥೋಪೆಡಿಕಲ್ಲಿ ಡಾಕ್ಟರ್ ಶರಣ್ ಪಾಟೀಲ್ ಇದ್ದಾರೆ, ಓಕೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ದು ಚೇರ್ಮನ್ ಅವರು, ಹೆಡ್. ಓಕೆ ಅವ್ರದ್ದೀಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಗ್ರೂಪ್ ಆಫ್ ಆರ್ಥೋಪೆಡಿಕ್ ಹಾಸ್ಪಿಟಲ್ಸ್, ಚೈನ್ ಆಫ್ ಆರ್ಥೋಪೆಡಿಕ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರು, ದಾವಣಗೆರೆ, ಹಾಸನ್, ಎಲ್ಲ ಕಡೆ ಇದೆ ಅವ್ರ ಹಾಸ್ಪಿಟಲ್ಸು. ಆರ್ಥೋಪೆಡಿಕ್ ಒಳಗೆ ತುಂಬಾ ಒಂದು ಪೈನರಿಂಗ್ ವರ್ಕ್ ಮಾಡಿದ್ದಾರೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಆಗಲಿ. ಸೊ ಇವ್ರು 3 ಜನ ನಮಗೆ ಕರ್ನಾಟಕದಲ್ಲಿ ತುಂಬ ಒಂದು ಇನ್ಸ್ಪಿರೇಷನಲ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಗ್ರೇಟ್ ಸರ್. ಅಂದರೆ ಖುಷಿ ಆಗುತ್ತೆ ನಮ್ಮ ಕನ್ನಡದವ್ರು ಇಲ್ಲಿ ಬಂದ್ಬಿಟ್ಟು ಬರೀ ಇಲ್ಲೇ ಉಳ್ಕೊಳ್ದೇನೆ ಸೊ ಈ ಥರ ಒಂದು ಪ್ರೇರೇಪಣೆಗೊಂಡು ನಮ್ಮ ಕರ್ನಾಟಕಕ್ಕೆ ವಾಪಸ್ ಬಂದು ಈ ಥರ ಒಂದು ಏನೋ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಜನಕ್ಕೆ ಅದರಿಂದ ಸುಮಾರು ಹೆಲ್ಪ್ ಆಗಿದೆ, ಬಡವರಿಗಾಗಲಿ ಎಲ್ಲರಿಗಾಗಲಿ ಸುಮಾರು ಜನಕ್ಕೆ. ಓಕೆ, ಸೊ ತುಂಬ ಖುಷಿ ಆಯಿತು ಸರ್ ಇದೆಲ್ಲ ಕೇಳಿ. ಐ ಹೋಪ್ ಈ ಎಲ್ಲ ಸಾಧಕರ ಸಾಲಿನಲ್ಲಿ ನೀವು ಕೂಡ ಮುಂದೆ ಬರಬೇಕು. ಥ್ಯಾಂಕ್ ಯು. ಸೊ ಮುಂದೊಂದು ದಿನ ನಮ್ಮ ರವಿ ಪ್ರಸಾದ್ ಕಟ್ಟಿಮನಿ ಅವರು ಕೂಡ ಏನಾದರೂ ಒಂದು ಸಾಧನೆ ಮಾಡೋ ರೀತಿ ಅವರು ಬೆಳೀಲಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಸೊ ಮತ್ತೆ ಸರ್ ಫೈನಲ್ ಆಗಿ ನಮ್ಮ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಓವರ್ ಆಲ್ ಅಂದರೆ ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ನಾನಂತೂ ತುಂಬ ಪಾಯಿಂಟ್ಸ್ಗಳನ್ನ ತಗೋತಾ ಇದ್ದೀನಿ. ಅಂದರೆ ಇಟ್ ವಾಸ್ ವೆರಿ ಗುಡ್ ಇಂಟ್ರಾಕ್ಟಿವ್ ಸೆಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಸೊ ಫೈನಲಿ ನಮ್ಮ ಆಡಿಯನ್ಸಿಗೆ ನೀವು ಒಬ್ಬ ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಆರೋಗ್ಯವೇ ಭಾಗ್ಯ ಅಥವಾ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಇದು ಎಸ್ಪೆಷಲಿ ಕೊರೋನಾ ಟೈಮಲ್ಲಿ ನಮಗೆ ಗೊತ್ತಾಯ್ತು. ಅಲ್ಲಿ ತನಕ ನಾವು ಹೆಲ್ತ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದ್ವಿ, ಏನು ದೊಡ್ಡ ವಿಷಯ ಅಲ್ಲ ಅಂತ. ಬಟ್ ಪ್ರಪಂಚಕ್ಕೆ ಒಂದು ಪಾಠ ಆಯ್ತದು. ಅದೊಂಥರ ಇಟ್ ವಾಸ್ ಗ್ರೌಂಡ್ ಬ್ರೇಕಿಂಗ್ ಅಂತ ಹೇಳ್ಬೋದು. ಇಡೀ ಜಗತ್ತೇ ಸ್ಟ್ಯಾಂಡ್ ಸ್ಟಿಲ್ ಆಗೋಯ್ತು ಒಂದು ಚಿಕ್ಕ ವೈರಸ್ ಇಂದ. ಒಂದು ವೈರಸ್ ಏನೇನು ಮಾಡ್ಬೋದು ಅಂತ ಗೊತ್ತಾಯ್ತು, ಎಷ್ಟು ಒಂದು ಜನರನ್ನ ಬಲಿ ತಗೊಂತು, ಫೈನಾನ್ಸ್ ಹಾಳಾಯಿತು. ಸೊ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಲಿರುತ್ತೆ. ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡಿದ್ರೆ, ಮತ್ತು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಎಷ್ಟೊಂದು ಡಿಸೀಸಸ್ಸನ್ನು ನಾವು ಪ್ರಿವೆನ್ಷನ್ ಮಾಡೋದ್ರಿಂದ ಇಟ್ ಈಸ್ ಬೆಟರ್ ದೆನ್ ದ ಟೇಕಿಂಗ್ ಟ್ರೀಟ್ಮೆಂಟ್, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳಕ್ಕಿಂತ. ಒಂದು ಇನ್ನೊಂದು, ಆದಷ್ಟು ನಾವೆಲ್ಲರೂ ಇನ್ಶೂರ್ಡ್ ಆಗಿದ್ದರೆ ಬೆಟರ್ ಹೆಲ್ತ್ ಕೇರ್ ಒಳಗಡೆ. ಯಾಕಂದರೆ ಈಗ ಎಲ್ಲನೂ ರೇಟ್ ಜಾಸ್ತಿ ಆಗ್ತದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾಯಿದೆ. ಇದೇ ಥರ ಹೆಲ್ತ್ ಕೇರ್ ಕೂಡ ತುಂಬಾ ಕಾಸ್ಟ್ಲಿ ಆಗಿದೆ. ಇಟ್ಸ್ ವೆರಿ ಕಾಸ್ಟ್ಲಿ ಅಫೇರ್ ಒಂದು ಟ್ರೀಟ್ಮೆಂಟ್ ಥಿಂಕ್ ಮಾಡಿದ್ರೆ. ಸೊ ಯಾವುದೇ ಒಂದು ಸ್ಕೀಮ್ ಆಗಿರಲಿ, ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಯಶಸ್ವಿನಿ ಇರ್ಬೋದು, ಅಥವಾ ಆರೋಗ್ಯಶ್ರೀ ಇರ್ಬೋದು, ಯಾವುದೇ ಇರಲಿ ಅದಕ್ಕೆ ನಿಮ್ಮ ನೋಂದಣಿ ಮಾಡ್ಕೊಳ್ರಿ ಗೌರ್ಮೆಂಟಲ್ಲಿ. ಮತ್ತು ಪ್ರೈವೇಟ್ ಹೆಲ್ತ್ ಕೇರ್ ನೀವು ಎಕ್ಸಸ್ ಮಾಡ್ತಿದ್ರೆ ದಯವಿಟ್ಟು ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ಹೆಲ್ತ್ ಕೇರ್ ಇನ್ಶೂರೆನ್ಸ್, ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೂ. ದಿಸ್ ಈಸ್ ಒನ್ ಥಿಂಗ್. ಆ್ಯಂಡ್ ನಮ್ಮ ಫಿಸಿಕಲ್ ಹೆಲ್ತ್ ಅಲ್ದಲೇ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನೇಷನ್ ಪ್ರಕಾರ ಹೆಲ್ತ್ ಅಂದರೆ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ ಅವರು, ಆ ಡೆಫಿನೇಷನ್ ಆಫ್ ಹೆಲ್ತ್. ನಮ್ಮ ಪ್ರಕಾರ ಬರೀ ಕೆಮ್ಮು, ನೆಗಡಿ, ಜ್ವರ, ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಕ್ಯಾನ್ಸರು, ಆರ್ಥರೈಟಿಸ್ ಇವಿಷ್ಟೇ ನಾವು ಅನಾರೋಗ್ಯ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಯಾವುದೇ ಒಂದು ಮನುಷ್ಯ ಫಿಸಿಕಲಿ ಫಿಟ್ ಆಗಿ ಅಂಗಾಂಗಗಳು ಕರೆಕ್ಟ್ ಇದ್ದು ಅವನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಂದರೆ ಅವನೊಂದು ಪ್ರೊಡಕ್ಟಿವ್ ಪರ್ಸನ್ ಆಗಲ್ಲ. ಸಮಾಜಕ್ಕೆ ಅವನಿಂದ ಕೊಡುಗೆಗಳು ತುಂಬ ಕಡಿಮೆ ಇರುತ್ತೆ. ಸೊ ಇದು ನಾವು ನಮ್ಮಲ್ಲಿ ಏನಾಗಿದೆ ಅಂದರೆ, ಇಂಡಿಯಾದಲ್ಲಿ ಯಾವುದೇ ಒಂದು ಮಾನಸಿಕ ರೋಗನ ನಾವು ಡಾಕ್ಟರ್ ಹತ್ರ ಹೇಳ್ಕೊಳೋಕ್ಕೂ ಕೂಡ ಒಂದು ತುಂಬ ಕಷ್ಟ ಇದೆ, ಹಿಂಜರಿತೀವಿ. ಇದಕ್ಕೆ ತುಂಬಾ ಟಾಬು ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಸಮಾಜದಲ್ಲಿ ಇದಕ್ಕೊಂದು ತುಂಬಾ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಸರ್. ಅಂದ್ರೆ ಅವರು ಡಿಪ್ರೆಷನ್ ಅಲ್ಲಿ ಇದಾರೆ ಅಂತ ಗೊತ್ತೇ ಇರಲ್ಲ. ಎಕ್ಸಾಕ್ಟ್ಲಿ. ಬಟ್ ಅವ್ರಿಗೆ ಮಾನಸಿಕವಾಗಿ ಏನಾದ್ರು ಆತರ ಅನ್ಸಿದ್ರೆ ಅವಾಗ ಗೊತ್ತಾಗುತ್ತೆ. ಇಟ್ಸ್ ಬೆಟರ್ ಅನ್ನೋ ಮುಂಚೆ ಯಾರ ಹತ್ರನಾದ್ರೂ ಮಾತಾಡ್ಕೊಂಡು. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಮ್ಗೆ ಫಿಸಿಕಲಿ ಏನಾದ್ರು ಆಯ್ತು ಅಂತಂದ್ರೆ ಅದನ್ನ ನಾವೇ ಹೋಗಿ ಡಾಕ್ಟರ್ ಹತ್ರ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅವಶ್ಯಕತೆ ಇದೆ, ಬಟ್ ದ ಥಿಂಗ್ ಈಸ್ ನಮ್ ಜೊತೆಲಿರೋದು ಅರ್ಥ ಮಾಡ್ಕೊತಾರೆ. ಅವ್ರು ನೋಡಿದ್ರೆ ಓಕೆ ಅವ್ನಿಗೆ ಏನೋ ಗಾಯ ಆಯ್ತು, ಕಣ್ಣಲ್ಲಿ ಕಾಣ್ತಾ ಇದೆ, ಈ ತರದ ಗೊತ್ತಾಗುತ್ತೆ. ದಿಸ್ ಇಸ್ ಫಿಸಿಕಲ್, ಬಟ್ ಮೆಂಟಲಿ ಸಮಥಿಂಗ್ ವಿಚ್ ನೋಬಡಿ ಕ್ಯಾನ್ ಸೀ. ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ಸೆಲ್ಫ್ ನಾವೇ. ಸೊ ಹಾಗಾಗಿ ನಿಮ್ಮ ಮನಸ್ಥಿತಿಯೊಳಗೆ ಏನೇ ಹೆಚ್ಚು ಕಮ್ಮಿ ಏರ್ಪೇರ್ ಆದ್ರೆ, ನಿದ್ದೆಯಲ್ಲಿ ಹೆಚ್ಚು ಕಮ್ಮಿ ಆಯ್ತು, ನಿಮ್ಮ ಸ್ಟ್ರೆಸ್ ಲೆವೆಲ್ ಹೆಚ್ಚು ಕಮ್ಮಿ ಆಯ್ತು, ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಅಥವಾ ನಿಮ್ಮ ಕಿವಿಯಲ್ಲಿ ಯಾರೋ ಬಂದಾಗ ಮಾತಾಡ್ತಿರ್ಬೋದು, ಅಥವಾ ಇದು ಸೈಕೋಸಿಸ್ ಅಂತ ಹೇಳ್ತೀವಿ ನಾವು. ಕಿವಿಲಿ ಯಾರೋ ಬಂದಂಗೆ ಮಾತಾಡ್ದಂಗೆ ಆಗ್ತಿರತ್ತೆ, ನನ್ನ ಊಟದಲ್ಲಿ ವಿಷ ಆಗ್ತಾ ಇದಾರೆ ಅಂತ ಆಗತ್ತೆ. ಸೊ ಇವೆಲ್ಲ ಕೆಲವೊಂದು ಮಾನಸಿಕ ರೋಗಗಳು ಗೊತ್ತಾಗಲ್ಲ, ಇದು ನಮ್ಮಲ್ಲಿ ಇರುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಈಗ ಒಬ್ರು ಸೈಕ್ಯಾಟ್ರಿಸ್ಟ್ ಅಥವಾ ಮಾನಸಿಕ ಡಾಕ್ಟರ್ ಹತ್ರ ಒಬ್ರು ಹೋಗ್ತಾರೆ ಅಂದ್ರೆ ಅವ್ರಿಗೆ ಕಂಪ್ಲೀಟ್ ಹುಚ್ಚಿಡಿದಿದೆ ಅಂತಲೇ ಒಂದು ನಾವು ಜನರಲೈಸ್ ಮಾಡ್ಬಿಟ್ಟಿದೀವಿ. ಇದು ತುಂಬಾ ಮಿಸ್ಕನ್ಸೆಪ್ಷನ್ ಅಲ್ವಾ. ಸಿಂಪಲ್ ಡಿಪ್ರೆಷನ್, ಆಂಗ್ಸೈಟಿ ಇವೆಲ್ಲ
ದೇ ಆರ್ ನಾಟ್ ಸೈಕೋಸಿಸ್, ದೇ ಆರ್ ಕಾಲ್ಡ್ ನ್ಯೂರೋಸಿಸ್ ಅಂತ. ಅಂದರೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ ಗುಣ ಆಗ್ತಾರೆ. ಬಟ್ ರೈಟ್ ಟೈಮಲ್ಲಿ ಅವರು ಡಾಕ್ಟರ್ಸನ್ನ ಕನ್ಸಲ್ಟ್ ಮಾಡಬೇಕು. ಸೊ ನಿಮ್ಮ ಫಿಸಿಕಲ್ ಹೆಲ್ತ್ ಜೊತೆ ಮಾನಸಿಕ ಆರೋಗ್ಯ ಕೂಡ ಕಾಪಾಡ್ಕೊಳ್ಳಿ. ಮಕ್ಕಳಿಗೆ ಆದಷ್ಟು ಮೊಬೈಲ್ ಫೋನ್ಗಳನ್ನು ಕೊಡೋದು ಕಡಿಮೆ ಮಾಡಿರಿ. ಇದರಿಂದ ಅವ್ರ ಮಕ್ಕಳಲ್ಲಿ ಬೆಳವಣಿಗೆ ಎಫೆಕ್ಟ್ ಆಗುತ್ತೆ, ಮಾನಸಿಕ ರೋಗಗಳು ಜಾಸ್ತಿ ಆಗುತ್ತೆ. ಆದಷ್ಟು ಅವರಿಗೆ ಹೊರಗಡೆ ಆಟ ಆಡಕ್ಕೆ ಬಿಡ್ರಿ. ಫಿಸಿಕಲ್ ಆ್ಯಕ್ಟಿವಿಟಿ ಮಕ್ಕಳ ಜೊತೆ ನೀವು ಹೆಚ್ಚಿಗೆ ಇನ್ವಾಲ್ವ್ ಆಗಿ. ಮತ್ತು ಸೋಷಿಯಲ್ ವೆಲ್ಬೀಯಿಂಗ್ ಅಂದರೆ ಆದಷ್ಟು ಜನರ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು. ಈಗ ಈ ಡಿಜಿಟಲ್ ಯುಗದಲ್ಲಿ ನಾವು ಎಲ್ಲನೂ ಮೊಬೈಲಲ್ಲೇ ಕನೆಕ್ಟ್ ಮಾಡ್ತೀವಿ, ನಾವೆಲ್ಲನೂ ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗ್ತೀವಿ. ಅಂದರೆ ರಿಯಲ್ ಬಾಂಡಿಂಗ್ ಕಡಿಮೆ ಆಗ್ತದೆ ನಮ್ಮ ಜನರಲ್ಲಿ. ಅಂದರೆ ಇಂಟರ್ನೆಟ್ ಕನೆಕ್ಷನ್ ಜಾಸ್ತಿ ಆಗಿದೆ, ಬಟ್ ರಿಯಲ್ ಬಾಂಡಿಂಗ್ ಅಂದರೆ ಏನೊಂದು ನಮ್ಮ ಮುಂಚೆ ನಮ್ಮ ಹಿರಿಯರೊಳಗೆ ಒಂದು ಇತ್ತಲ್ಲ, ಒಂದು ಮನೆ ಒಳಗಡೆ ಒಂದು ಬಾಂಧವ್ಯ ಇತ್ತಲ್ಲ, ಅದು ಹೋಗ್ತಾ ಇದೆ. ಸೊ ನಮ್ಮ ಹಳೆ ಜನ್ರೇಷನ್ ಏನಿತ್ತು ಆ ವ್ಯಾಲ್ಯೂಸನ್ನು ಮರಿಬಾರ್ದು. ಸೊ ಇದೆಲ್ಲ ಓವರ್ ಆಲ್ ತಗೊಂಡ್ರೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಹೆಲ್ತ್. ಮತ್ತು ಇದು ಇನ್ನೊಂದೇನಪ್ಪ ಅಂದರೆ ನಾವು ಕನ್ನಡ ಕೇಳೋದ್ರಿಂದ, ನಾವು ಮನೆಯಲ್ಲಿ ಕನ್ನಡ ಮಾತಾಡೋದ್ರಿಂದ ನಮ್ಮ ಮಗಂಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ. ಕನ್ನಡ ಬಗ್ಗೆ ಅವ್ರಿಗೆ ಒಂದು ಅಭಿಮಾನ ಬರುತ್ತೆ, ಒಂದು ಕನೆಕ್ಷನ್ ಬರುತ್ತೆ. ನಾವೇ ಇಂಗ್ಲೀಷಲ್ಲಿ ಮಾತಾಡೋದು, ಇಂಗ್ಲೀಷ್ ಪ್ರೋಗ್ರಾಮ್ ಕೇಳೋದ್ರಿಂದ ಅವ್ರಿಗೆ ನಮ್ಮ ಕನ್ನಡದ ಕನೆಕ್ಷನ್ಸೇ ಬರಲ್ಲ. ಸೊ ಇದು ಒಂದು ರೀಸನ್. ಇಲ್ಲಿರೋರಿಗೆ ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಕ್ಕಳು ಸ್ಕೂಲಲ್ಲಿ ಹೋದಾಗ ಬರೀ ಇಂಗ್ಲಿಷ್ ಮಾತಾಡ್ತಾರೆ ಅಲ್ವಾ. ನಾನು ಎಷ್ಟೊಂದ್ ಜನ ನೋಡಿದೀನಿ, ಅವ್ರಿಗೆಲ್ಲ ಮಕ್ಕಳಿಗೆ ಅರ್ಥ ಆಗಲ್ಲ, ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಅವರಿಗೆ. ಹೌದು. ಸೊ ಅದೊಂದು ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಕನ್ನಡ ಫಿಲ್ಮ್ ನೋಡ್ತೀವಿ ನಾವು. ಅವನಿಗೂ ಕನ್ನಡ ಫಿಲ್ಮ್ ಅಂದ್ರೆ ಇಷ್ಟ, ಎಲ್ಲ ನೋಡ್ತಾನೆ. ಕಂಪಲ್ಸರಿ ಕನ್ನಡ ಮನೇಲಿ ಮಾತಾಡ್ತೀವಿ, ಅವನು ಮಾತಾಡ್ಬೇಕು. ಈಗ ನಾವು ಮನೆಯಲ್ಲಿ ಆದಷ್ಟು ಕನ್ನಡ ಮಾತಾಡ್ಬೇಕು, ಇಂಗ್ಲಿಷ್ ಯಾಕಂದ್ರೆ ಸ್ಕೂಲಲ್ಲಿ ನಮಗೆ ಬೇಡ ಕನ್ನಡ ಅವ್ರು ಇಂಗ್ಲಿಷ್ ಕಲ್ತಾರಲ್ಲಿ. ಸೊ ಆ ನಿಟ್ಟಿನಲ್ಲಿ ರೇಡಿಯೋ ಕೂಡ ನೋಡ್ತೀವಿ. ಸೊ ಅದರಲ್ಲಿ ಕೂಡ ತುಂಬಾನೇ ಅಪ್ಡೇಟ್ಸ್ ಬರುತ್ತೆ ನಮಗೆ. ಅಲ್ಲಿ ಇಂಡಿಯಾದಲ್ಲಿ ಏನೇನು ಆಗ್ತಾ ಇದೆ ಹೆಲ್ತ್ ರಿಲೇಟೆಡ್ ಅಂತ, ಅಲ್ಲೂ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಲಾಟ್ ಆಫ್ ಗುಡ್ ಚೇಂಜಸ್, ಅವೇರ್ನೆಸ್ ಬರ್ತಾ ಇದೆ, ಜನರಲಿ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ಬರ್ತದೆ, ವಿಚ್ ಇಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ಸೊ ಯಾ, ದಿಸ್ ಇಸ್ ಆಲ್ ಅಬೌಟ್ ಇಟ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಟೈಮ್ನ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ. ಆಕ್ಚುಲಿ ಇವರು ತುಂಬಾ ಬ್ಯುಸಿ ಇರ್ತಾರೆ, ಇಲ್ಲಿಂದ ಕ್ಲಾಸ್ಗೆ ಕೂಡ ಹೋಗ್ತಾ ಇರ್ತಾರೆ, ಅಲ್ಲೂ ಅವ್ರಿಗೆ ಕೆಲಸ ಇರುತ್ತೆ. ಸೊ ಫೈನಲಿ ಒಂದಿನ ಟೈಮ್ ಮಾಡಿಕೊಂಡು ನಮಗೆ ಸಮಯ ಕೊಟ್ಬಿಟ್ಟು ನಮ್ಗೆ ಎಷ್ಟೊಂದು ವಿಷಯಗಳ ಬಗ್ಗೆ ಹೇಳಿದ್ರು. NHS ಬಗ್ಗೆ ನನಗಂತೂ ಸ್ವಲ್ಪ ಇನ್ನೂ ಡೀಪರ್ ನಾಲೆಡ್ಜ್ ಸಿಕ್ತು. NHS ಅಂದ್ರೆ ಏನು, ಮತ್ತೆ ಹೇಗೆ ಅದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರೋಸೆಸ್ ಎಲ್ಲ. ಮತ್ತೆ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ NHS ಬಗ್ಗೆ ಆಗಿರ್ಬೋದು ಅದೆಲ್ಲ. ಸೊ ಇಟ್ ಈಸ್ ನಾಟ್ ಅಬೌಟ್ ನಾವು ಅದ್ರ ಬಗ್ಗೆ ಏನೋ ಪಾಸಿಟಿವ್ ಆಗಿ ಹೇಳ್ತಾ ಇದೀವಿ ಅಥವಾ ನೆಗೆಟಿವ್ ಅಂತಲ್ಲ, ಜಸ್ಟ್ ಒಂದು ಸಿಸ್ಟಮ್ ಹೇಗಿದೆ, ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ನಿಮ್ ಮುಂದ್ಗಡೆ ಇಟ್ಟಿದೀವಿ. ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ಸೊ ವಾಟ್ ಡು ಯು ಫೀಲ್ ಅಬೌಟ್ NHS, ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ NHS ರಿಲೇಟೆಡ್ ನಿಮಗೆ ಏನೇ ಕ್ವೈರಿಗಳಿದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಕ್ವಶನ್ ನ ಡ್ರಾಪ್ ಮಾಡಿರಿ. ಸೊ ರವಿ ಪ್ರಸಾದ್ ಕಟ್ಟಮನಿ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನೀವೇನ್ ಕ್ವಶನ್ ಕೇಳಿರ್ತೀರಾ ಅಲ್ಲೂ ಕೂಡ ನಿಮ್ಗೆ ಆನ್ಸರ್ ಸಿಗುತ್ತೆ. ಮತ್ತೆ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಹಿ ಕ್ಯಾನ್ ಆನ್ಸರ್ ಆಲ್ ದೋಸ್ ಕ್ವೈರೀಸ್. ಸೊ ನಿಮಗೆ ಇದು ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ, UK ಮೆಡಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನೇ ಒಂದು ಕ್ವೈರಿ ಇದ್ರು, ಮತ್ತೆ ಈ ಥರ ವಿಡಿಯೋಗಳು ನಿಮಗೆ ಇನ್ನೂ UK ನಲ್ಲಿ NHS ರಿಲೇಟೆಡ್ ಆಗಿರ್ಬೋದು ಅಥವಾ ಮೆಡಿಕಲ್ ಫೀಲ್ಡ್ ರಿಲೇಟೆಡ್ ಆಗಿರ್ಬೋದು, ಇನ್ನೂ ಹೆಚ್ಚಾಗಿ ಯಾವುದಾದ್ರೂ ವಿಡಿಯೋಗಳನ್ನ ನೀವು ನೋಡೋಕ್ಕೆ ಇಷ್ಟಪಟ್ಟರೆ, ಯಾವ ರೀತಿ ವಿಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀವಿ ಅಂತ ಕೇಳ್ಕೊತೀನಿ ನಿಮಗೆ. ಆ್ಯಂಡ್ ಐ ಥಿಂಕ್ ಸಾಕನ್ಸುತ್ತೆ. ಐ ಥಿಂಕ್ ಇಲ್ಲಿವರೆಗೂ ಈ ವಿಡಿಯೋನ ನೋಡಿರೋರಿಗೆ ನಿಜವಾಗ್ಲೂ ಹಾರ್ಟ್ಫುಲ್ ಥ್ಯಾಂಕ್ಸ್. ಯಾಕಂದ್ರೆ ಆಲ್ಮೋಸ್ಟ್ ಒಂದು ಸಿನಿಮಾ ತರನೇ ಆಗೋಯ್ತು. ಆಲ್ಮೋಸ್ಟ್ 2 ಗಂಟೆ ವಿಡಿಯೋ ಆಗಿತ್ತು. ಅಂಡ್ ಏನು ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ಸೊ ನಾನು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಟೈಮ್ ಸ್ಟಾಂಪ್ಸ್ಗಳನ್ನ ಕೊಟ್ಟಿರ್ತೀವಿ ಆ ಟಾಪಿಕ್ ಬಗ್ಗೆ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದಟ್ ಟಾಪಿಕ್ ವಿಚ್ ಎವರ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ಒಂದು ಕನ್ವರ್ಸೇಷನ್ನ ಮುಗಿಸ್ತಾ ಇದ್ದೀವಿ. ಸೊ ಇನ್ನೂ ಇದೇ ರೀತಿ ಹೆಚ್ಚು ವಿಡಿಯೋಗಳು ಬರಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ. ಸೊ ಯಾರ್ಯಾರು ಇಲ್ಲಿವರೆಗೂ ನೋಡಿದ್ದೀರಾ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಎಷ್ಟೊಂದು ಟಾಪಿಕ್ಸ್ ಇದೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ UPSC ಈ ಥರ ರಿಲೇಟೆಡ್ ಎಕ್ಸಾಮ್ಸಲ್ಲಿ ಏನಾದರೂ ಅವರಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ತರದೆಲ್ಲ ಐಡಿಯಾಸ್ ಸಿಸ್ಟಮ್ ಬಗ್ಗೆ ಅವ್ರಿಗೆ ಇಂಟರ್ವ್ಯೂ ನಲ್ಲಿ ಏನಾದ್ರು ಪ್ರಶ್ನೆ ಕೇಳಿದಾಗ ಸೊ ಅವ್ರಿಗೊಂದು ಪಬ್ಲಿಕ್ ಹೆಲ್ತ್ ಸೆಕ್ಟರ್ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಖಂಡಿತವಾಗ್ಲೂ ಒಂದು ಎಕ್ಸಾಮಿನೇಷನ್ಗಳಿಗೆ ಅಥವಾ ಅವ್ರ ಇಂಟರ್ವ್ಯೂಗಳಿಗೆ ಹೆಲ್ಪ್ ಆಗುತ್ತೆ. ಅವ್ರ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್
ಇಂಡಿಯನಿಸ್ ಚಾನಲಲ್ಲಿ ಇನ್ನೂ ಸುಮಾರು ಒಳ್ಳೊಳ್ಳೆ ವೀಡಿಯೋಗಳಿದೆ, ಒಳ್ಳೊಳ್ಳೆ ಕಂಟೆಂಟ್ ಇದೆ, ಹೋಗಿ ನೋಡ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ. ನಮಸ್ಕಾರ. ಗುಡ್ ಸರ್, ಥ್ಯಾಂಕ್ ಯು ಸರ್, ವೆಲ್ ಡನ್, ಸಖತ್ತಾಗಿತ್ತು.